ಟೈಮ್ ಟ್ರಾವೆಲ್ ನನ್ನ ಸಾವನ್ನ ಕೂಡ ನಾನು ನೋಡ್ಬೋದು. ನಾನು ಇಂಥ ವರ್ಷದಲ್ಲಿ ಇಂಥ ದಿನ ಹೇಗೆ ಸಾಯ್ತೀನಿ ಅಂತ ಕೂಡ ತಿಳ್ಕೊಬೋದು. ಹೌದು, ಪ್ಲೇಸ್ ಆಫ್ ಡೆತ್, ಕಾಸ್ ಆಫ್ ಡೆತ್, ಟೈಮ್ ಆಫ್ ಡೆತ್, ಮಂತ್ ಆಫ್ ಡೆತ್, ಇಯರ್ ಆಫ್ ಡೆತ್ ಎಲ್ಲ ತಿಳ್ಕೊಳ್ಬೋದು. ಟೈಮ್ ಟ್ರಾವೆಲ್ ಅಂದ್ರೆ ಅದು ಕಾಲಯಾನ ಅಂತ. ಕೋತಲೂರಿ ವೀರಬ್ರಹ್ಮಣ್ಯ ಸ್ವಾಮಿಗಳು ಅವರು ಒಂದು 250 ವರ್ಷದ ಹಿಂದೆ ಇದ್ದವರು. 250 ವರ್ಷದ 500 ವರ್ಷದ ನಂತರ ಏನೇನಾಗ್ತದೆ ಅಂತ ಹೆಂಗ್ ಬರ್ದ್ರು, ಅವ್ರು ಕೋವಿಡ್ ಆಗತ್ತೆ ಅಂತ ಕೂಡ ಬರ್ದಿದ್ರು, ಮೆನ್ಷನ್ ಮಾಡಿದ್ದಾರೆ. ಅವರು ಧ್ಯಾನದಲ್ಲಿ ಟೈಮ್ ಟ್ರಾವೆಲ್ ಮಾಡಿದ್ರು, ಒಂದು 500 ವರ್ಷ ಟೈಮ್ ಟ್ರಾವೆಲ್ ಮಾಡಿದ್ರು. ಇದು ಟೈಮ್ ಟ್ರಾವೆಲ್ ಎಲ್ಲರೂ ಹೋಗಿ ಎಲ್ಲರೂ ಮಾಡೋಕ್ಕಾಗತ್ತಾ? ಎಲ್ಲರೂ ಮಾಡ್ಬೋದು, ಅದರದೇ ಒಂದು ಪ್ರಾಕ್ಟೀಸ್ ಇದೆ. ಭೂಗರ್ಭ ಖಗೋಳ ಅದರ ಆಚೆ ಏನೇನಿದೆ ಅಂತ ಟ್ರಾಮಾಸ್ನ ರಿವಿಸಿಟ್ ಮಾಡಿ ಎಲ್ಲ ಫಿಕ್ಸ್ ಮಾಡ್ಬೋದಾ? ಇವತ್ತೇನೋ ಸಫರ್ ಆಗ್ತಾ ಇದೆಯಲ್ಲ, ಇವತ್ತೇನೋ ಬೇಜಾರು ಮಾಡ್ಕೊಂಡಿದ್ಯಾ, ವಾಪಸ್ ಹೋದಾಗ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಏನೋ ಆಯ್ತಲ್ಲ, ಅದರಿಂದ ನೀನು ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿರೋದ್ರಿಂದ ಮನಸ್ಸಲ್ಲಿ ದುಃಖ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಯಾರ್ದು ಪಾಸ್ಟ್ ಇಂಪ್ಯಾಕ್ಟು 80%ಗಿಂತ ಜಾಸ್ತಿ ಇದೆ ಪ್ರೆಸೆಂಟ್ ಲೈಫ್ ಮೇಲೆ, ಅವ್ರ ಲೈಫ್ ಹಾಳಾಗತ್ತೆ. ಅದು ಸರಿಯಾಗಿ ಅವ್ರ ಜೀವನ ಮಾಡೋಕ್ಕಾಗಲ್ಲ, ಇಲ್ಲ ಅಪೂರ್ಣವಾಗಿ ಸಾಯ್ತಾರೆ. ಆದ್ರೆ ಈಗ ಒಂದು ಆತ್ಮ ಇನ್ನೊಂದು ದೇಹನ ಇನ್ನೊಂದು ಲೈಫ್ನ ಚೂಸ್ ಮಾಡ್ಬೇಕಂದ್ರೆ ಏನೇನು ಕನ್ಸಿಡರ್ ಮಾಡೋದು? ಸೊ ವೈ ವಿ ಬಾರ್ನ್ ಅಗೈನ್ ಅಂಡ್ ಅಗೈನ್ ಅಂತಂದರೆ, ಒಂದು ಮುದುಕಿ 140 ಗ್ರಾಮ್ ಬಂಗಾರ ಕಳ್ಕೊಂಡಿತ್ತು. ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಇಂಟ್ರಾಗೇಷನ್ ಮಾಡಿದ್ದಾಯಿತು. 1 ಮಂತ್ ಆದರೂ ಪತ್ತೆ ಆಗಲಿ. ಆವಾಗ ನಾವು ಹೋಗಿ ಅಲ್ಲಿ ನಮ್ಮ ಸೈನ್ಸನ್ನು ಅಪ್ಲೈ ಮಾಡಿದ್ವಿ. ಆ ಮನೆಯ ಮಗ ಅವನ ನಿದ್ರೆಗೆ ಕಳಿಸಿದ್ವಿ. ಅವನು ಆ ಕಳ್ಕೊಂಡಂಥ ಟೈಮ್ಗೆ ಹಿಂದೆ ಕಳಿಸಿದ್ವಿ. ಅಲ್ಲಿ ಏನು ನಡೀತು ಅನ್ನೋದು ಅವನು ವಿಡಿಯೋ ಫುಟೇಜ್ ಬಂತು ಅವನಿಗೆ. ಅಜ್ಜಿ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿಗಳು ನಿಮ್ಮೆಲ್ಲರ ನೆಚ್ಚಿನ ಅಂಡ್ ಆಫ್ ಕೋರ್ಸ್ ನನ್ನ ಫೇವ್ರೇಟ್ ಕೂಡ ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರು. ನಮಸ್ತೆ ಗುರುಜಿ. ನಮಸ್ತೆ ರಾಜೇಶ್. ಗುರುಗಳೇ, ಈಗ ನೀವು ತಿರುಪತಿಗೋ ಮಂತ್ರಾಲಯಕ್ಕೋ ನಾವು ನಡ್ಕೊಂಡು ಹೋಗಿ ಬಸ್ಸಲ್ಲಿ ಹತ್ತಿ ಟ್ರಾವೆಲ್ ಮಾಡೋದು ಅದು ಬೇರೆ. ಆದರೆ ನಮ್ಮ ಫ್ಯೂಚರ್ಗೆ ನಾವು ಹೋಗಿ ಬರೋದಿದೆ ಅಲ್ಲ, ಈಗ ಟೈಮ್ ಟ್ರಾವೆಲ್. ಇನ್ಫ್ಯಾಕ್ಟ್ ನೀವು ಕಂಡಕ್ಟ್ ಮಾಡೋ ಕ್ಲಾಸಸ್ಸಲ್ಲಿ ಈಗಲೂ ಕೂಡ ಟೈಮ್ ಟ್ರಾವೆಲ್ ಬಗ್ಗೆ ಕೂಡ ಈಗ ನೆಕ್ಸ್ಟ್ ಕೋರ್ಸಲ್ಲಿ ಕೂಡ ನೀವು ಟೈಮ್ ಟ್ರಾವೆಲ್ ಇನ್ಕ್ಲೂಡ್ ಮಾಡಿರ್ತಾರಲ್ಲ. ಈ ಟೈಮ್ ಟ್ರಾವೆಲ್ ನಾನು ಅರ್ಥ ಮಾಡ್ಕೊಂಡಂಗೆ, ಉದಾಹರಣೆಗೆ ನನ್ನ ಸಾವನ್ನ ಕೂಡ ನಾನು ನೋಡ್ಬೋದು. ಅಂದರೆ 100% ನಾನು ಇಂಥ ವರ್ಷದಲ್ಲಿ ಇಂಥ ದಿನ ಹೇಗೆ ಸಾಯ್ತೀನಿ ಅಂತ ಕೂಡ ತಿಳ್ಕೊಬೋದು. ಹೌದು, ಪ್ಲೇಸ್ ಆಫ್ ಡೆತ್, ಕಾಸ್ ಆಫ್ ಡೆತ್, ಟೈಮ್ ಆಫ್ ಡೆತ್, ಮಂತ್ ಆಫ್ ಡೆತ್, ಇಯರ್ ಆಫ್ ಡೆತ್ ಎಲ್ಲ ತಿಳ್ಕೊಳ್ಬೋದು. ಈಗ ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ತಿಳ್ಕೊಳ್ಬೇಕು ಅಂತ. ಹೌದಲ್ವಾ? ಇನ್ನೊಂದು ಆಮೇಲೆ ಕೇಳ್ತೀನಿ. ಎಸ್, ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಯಾಕೆ ಮಾಡಬೇಕು? ಬಾಡಿಲಿ ಏನಾದರೂ ಸಮಸ್ಯೆ ಅಂದರೆ ಫಸ್ಟೇ ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಅರ್ಲಿ ಡಯಾಗ್ನೋಸ್ ಈಸ್ ಬೆಟರ್ ದನ್ ಕ್ಯೂರ್ ಅದು. ಅರ್ಥಾಯ್ತಾ? ಈ 10 ವರ್ಷಕ್ಕೆ ಕ್ಯಾನ್ಸರ್ ಬರಾಗಿದ್ದರೆ ಇವತ್ತೇ ತಿಳ್ಕೊಳ್ತಕ್ಕಂಥ ಒಂದು ವೈಜ್ಞಾನಿಕ ಪರೀಕ್ಷೆಗಳೇ. ತಿಳ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದನ್ನು ವಾಸಿ ಮಾಡ್ಕೋಬೋದು. ಅರ್ಲಿ ಸ್ಟೇಜ್, ಟೂ ಅರ್ಲಿ ಸ್ಟೇಜಲ್ಲಿ ಅದನ್ನು ವಾಸಿ ಮಾಡಿ. ಹಾಗೆ ನಮ್ಮ ಸಾವನ್ನು ನಾವು ಯಾಕೆ ತಿಳ್ಕೊಬೇಕು ಅಂತಂದರೆ, ಅದಕ್ಕೆ ಚಿಕಿತ್ಸೆ ಇದೆ. ಡೆತ್ ಕ್ಯಾನ್ ಬಿ ಹೀಲ್ಡ್ ಆರ್ ಡೆತ್ ಕ್ಯಾನ್ ಬಿ ಪೋಸ್ಟ್ಪೋನ್ಡ್. ಇಚ್ಛಾಮರಣೆ ಆಗ್ಬೋದು. ನೀನು ಇಚ್ಛಾಮರಣ ಅನ್ನೋದು ಒಂದಿದೆ, ನಾನು ಊಟ ಹಾಕಿದ್ದಲ್ಲ ಅದು. ಈಗ ಉದಾಹರಣೆಗೆ ಬಾಣ ಬಿಟ್ಟಿದ ತಕ್ಷಣ ಎಲ್ಲರೂ ಸತ್ತರು, ಭೀಷ್ಮ ಯಾಕೆ ಸಾಯಲಿಲ್ಲ? ಇಚ್ಛಾಮರಣಿ, ಆತನಿಗೆ ಬೇಕಾದಾಗ ಆತ ಸಾಯ್ಬೋದು. ಆ ಥರದ್ದು ಒಂದಿದೆ. ಬಟ್ ಇದು 2 ಥಿಂಗ್ಸ್ ಗುರುಜಿ. ಒಂದು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಇನ್ನೊಂದು 10 ವರ್ಷದಲ್ಲಿ ಯಾವುದೋ ಒಂದು ದಿನದಲ್ಲಿ ಸಾಯ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ನೀವು ಹೇಳ್ದಂಗೆ ಟೈಮ್ ಟ್ರಾವೆಲ್ ಮಾಡಿ, ಇಲ್ಲ ನಾನು ಇನ್ನೂ ಒಂದು 10 ವರ್ಷನೋ ಇನ್ನೂ ಒಂದು 50 ವರ್ಷಕ್ಕೋ ಪೋಸ್ಟ್ಪೋನ್ ಮಾಡ್ಕೋತೀನಿ ಅಂದರೆ, ವಿಚ್ ಇಸ್ ಎಗೇನೆಸ್ಟ್ ಟು ನೇಚರ್ ಅಲ್ಲ? ಇಲ್ಲ, ಆ ಅವಕಾಶ ಕೊಟ್ಟಿರೋದು ಯಾರು ನಿನಗೆ? ಆ ಸೀಕ್ರೆಟ್ ರಿವೀಲ್ ಮಾಡಿರೋದು ಯಾರು? ನೇಚರನ್ನೇ, ಆ ಭಗವಂತನೇ. ಲಾನಲ್ಲಿ ಲೂಪ್ ಹೋಲ್ಸ್ ಅಂತ ಇರ್ತವೆ. ಲಾ ಮಾಡಿದವರೆಲ್ಲ ರಾಮ್ ಜೇಟ್ಲ ಮಲಾನೇ ಆಗೋದಿಲ್ಲ. ಎಲ್ಲರಿಗೂ ಅದೇ ಲಾನೇ ಇರೋದು. ರಾಮ್ ಜೇಟ್ ಮಲಾನಿಗೆ ಬೇರೆ ಲಾ ಇದೆಯಾ? ಇಲ್ಲ, ಅವನು ಸ್ಟಡಿ ಮಾಡ್ತಿದ್ದು ಲಾ ಅಲ್ಲ, ಲಾನಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅನ್ನೋದು ಸ್ಟಡಿ ಮಾಡ್ತಾ ಇದ್ದ ಅಷ್ಟೇ. ಅಂದರೆ ಕಳ್ಳದಾರಿ ಯಾವುದಿದೆ ತಪ್ಪಿಸ್ಕೊಳ್ಳೋಕ್ಕೆ ಅಂತ, ತಪ್ಪಿಸ್ಕೊಳ್ಳೋಕ್ಕೆ ಲಾನಲ್ಲೇ ಇದೆ, ಲಾನಲ್ಲೇ ಬರೆಯಲಾಗಿದೆ, ಲೂಪ್ ಹೋಲ್ಸ್ ಅಂತಾರೆ. ಹಾಗೆ ಸೃಷ್ಟಿಯಲ್ಲೇ ಅದಿದೆ, ನೀನು ತಪ್ಪಿಸ್ಕೋಬೋದು ಅಂತಕ್ಕಂಥದ್ದು ಸೃಷ್ಟಿಯಲ್ಲೇ ಇದೆ ಅದು. ಈಗ ಟೈಮ್ ಟ್ರಾವೆಲ್ ಅಂದರೆ ಹೇಗೆ ಕಲಿಬೋದು, ಅಥವಾ ಏನು ನಡೆಯುತ್ತೆ? ಈಗ ಟೈಮ್ ಟ್ರಾವೆಲ್ ಅಂದರೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಅದು ಕಾಲಯಾನ ಅಂತ. ಹೌದಾ? ಕಾಲಜ್ಞಾನ ಅಥವಾ ಕಾಲಯಾನ.
ಕಾಲಜ್ಞಾನ ಗ್ರಂಥಗಳು ಬೇಕಷ್ಟು ಬಂದಿದ್ವೆ. ಉದಾಹರಣೆಗೆ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಅವರು ಒಂದು 250 ವರ್ಷದ ಹಿಂದೆ ಇದ್ದವರು. 250 ವರ್ಷದ 500 ವರ್ಷದ ನಂತರ ಏನೇನಾಗ್ತದೆ ಅಂತ ಹೆಂಗೆ ಬರೆದ್ರು, ಅವ್ರು ಕೋವಿಡ್ ಆಗತ್ತೆ ಅಂತ ಕೂಡ ಬರ್ದಿದ್ರು, ಅದು ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ. ಕಣ್ಣಿಗೆ ಕಾಣ್ದಿರೋ ಒಂದು ಜೀವಿ. ಕರೆಕ್ಟ್ ಅಲ್ವಾ? ಅದು ಹೆಂಗೆ ಮಾಡಿದ್ರು ಅಂದರೆ, ಅವರು ಧ್ಯಾನದಲ್ಲಿ ಟೈಮ್ ಟ್ರಾವೆಲ್ ಮಾಡಿದ್ರು. ಒಂದು 500 ವರ್ಷ ಟೈಮ್ ಟ್ರಾವೆಲ್ ಮಾಡಿದ್ರು. ಮುಂದಕ್ಕೆ ಹೋಗಿ ಬಂದ್ರು. ಆ ಮುಂದಕ್ಕೆ ಹೋಗಿ ಹೈಲೈಟ್ಸ್ ಅಂತಾರೆ. ಹ್ಮ್. ಈಗೆಲ್ಲ ಸಿನಿಮಾಲ್ ಹೆಂಗೆ ಟ್ರೈಲರ್ ಚಾನಲ್ಗಳವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಇಡೀ ಎಂಟೈರ್ ಇದು ಮಾಡ್ತಾರೋ, ಹೈಲೈಟ್ಸ್ ಮಾಡ್ತಾರೋ. ನಾನೇ ಪಾಡ್ಕಾಸ್ಟ್ ಅಲ್ಲಿ Highlights. ಹೈಲೈಟ್ಸ್ ಆ ಹೈಲೈಟ್ಸ್ ಅನ್ನು ನೋಡ್ಕೊಂಡ್ಬಂದರು. ಅಂದರೆ ಪ್ರಪಂಚದ ಅದ್ಭುತಗಳಾಗಲಿ, ದುರ್ಘಟನೆಗಳಾಗಲಿ, ವಿಶೇಷಗಳಾಗಲಿ ಯಾವ ಕಾಲಘಟ್ಟದಲ್ಲಿ ನಡೀತವೆ ಮತ್ತು ಅವು ಏನು ಎಂಥದ್ದು. ನಾಸ್ಟ್ರಡಾಮಸ್ಸು ಇದ್ದಾನೆ ಅದರಲ್ಲಿ. ಯಾರು ಲೇಡಿ ವಾಂಗ ಇದ್ದಾರೆ, ಕುರುಡಿ. ನಮ್ಮ ಕೈವಾರ ನಾರಾಯಣಪ್ಪನವ್ರು ಬರೆದಿದ್ದಾರೆ. ನಾವು ಅಂದ್ಕೊಂಡಿರೋದೇನು ಇಲ್ಲಿವರೆಗೂ, ನಾನು ನನ್ನನ್ನು ಸಹಿತ ಹೇಳೋದು, ಇಂಥ ಮಹನೀಯರು ಮಾತ್ರ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ ಇಲ್ಲ. ಪ್ರತಿಯೊಬ್ಬನು ಕೂಡ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತಹ ಒಂದು ವಿಧಾನ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದು. ಅವರೇನು ಮಾಡಿದ ನಾವು ಪವಾಡ ಅಂತ ಹೇಳ್ತೀವಿ. ಅವರು ಮಹನೀಯರು, ತಪಸ್ವಿಗಳು, ಅವ್ರು ಧ್ಯಾನ ಮಾಡಿ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಆ ಸ್ಥಿತಿಗೆ ಹೋಗ್ಬೋದು. ಅದಕ್ಕೆ ಲಿಟಲ್ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್ ಅಷ್ಟೇ. ನಮ್ಮ ಪ್ರತಿ ಕ್ಲಾಸಲ್ಲಿ ಒಂದು 80 ಜನ ಬಂದರೆ ಕನಿಷ್ಠ 15 ಜನ ಅವ್ರು ಸಾವನ್ನವರೇ ನೋಡ್ತಾರೆ. ನಾನು ನೋಡಿದ್ದಲ್ಲ ಅದು. ಅಸ್ಟ್ರಾಲಜಿಯಲ್ಲಿ ಏನು ಮಾಡ್ತೀವಿ, ನಮ್ಮ ಕುಂಡಲಿ ಕೊಟ್ಟರೆ ಅವರು ಗ್ರಹಗತಿಗಳ ಅನುಸಾರವಾಗಿ ನಿನಗೆ ಅಪಮೃತ್ಯು ಇದೆ ಅಂತ ಹೇಳ್ಬೋದು. ಅದು ಆಗ್ಬೋದು, ಆಗದೇನೂ ಇರ್ಬೋದು. ಯಾಕೆಂದರೆ ಆ ಪ್ರೆಡಿಕ್ಟ್ ಮಾಡೋನು ನೋಡಲಿಲ್ಲ, ಅವನು ಕಾಣಿಸ್ತಾ ಇಲ್ಲ. ನಿನಗೊಂದು ಅಪಮೃತ್ಯು ಇದೆ, ಗಂಡ ಅಂತ ಹೇಳ್ತಾರೆ, ಗಂಡಾಂತರ. ಕರೆಕ್ಟ್ ಅಲ್ವಾ? ಸೊ ಗಂಡಾಂತರ ಯಾವ ರೂಪದಲ್ಲಿದೆ ಅಂತಲೂ ಹೇಳ್ಬೋದು ಅವರು. ನೀರಿಂದ ಜಲಗಂಡ ಇದೆ, ನಿನಗೆ ವಾಹನ ಗಂಡ ಇದೆ. ಗಂಡ ಅಂದರೆ ಗಂಡಾಂತರ. ಈಗ ಟೈಮ್ ಟ್ರಾವೆಲ್ ಮುಂದೆ ಹಿಂದೆ ಎರಡು ಕಡೆ ಮಾಡ್ಬೋದು. ಎರಡು. ಅದಕ್ಕೇನು ಅಂತಂದರೆ ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ ಒಂದಿದೆ. ಅದರಲ್ಲಿ 6.5 to 9.5 ಫ್ರೀಕ್ವೆನ್ಸಿಯಲ್ಲಿ ಬರ್ತದೆ. ಈಗ ನೀನು ಆಕಾಶವಾಣಿ ಯಾವ ಫ್ರೀಕ್ವೆನ್ಸಿಯಲ್ಲಿ ಬರ್ತದೆ ಅಂತ ಅದರ ಮೇಲೆ ಹಾಗಿರ್ತಾರೆ, ಗಿಗಾವಾಟ್ಸ್ ಮೆಗಾವಾಸ್ಟ್. ಹೌದಾ? ಕರೆಕ್ಟ್. ಅಲ್ಲಿ ಧಾರವಾಡ ಯಾಕೆ ಬರೋದಿಲ್ಲ? ಅದು ಸೆಟ್ ಆಗಿದೆ. ಹಾಗೆ ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಗೆ ಹೋದಾಗ ಮಾತ್ರ ಸ್ಟೇಷನ್ ಓಪನ್ ಆಗುತ್ತೆ. ಓಕೆ, ಎಷ್ಟು ಲೈಫ್ಸ್ ಅಥವಾ ಎಷ್ಟು ಫ್ಯೂಚರ್ ನೋಡ್ಬೋದು? ಎಷ್ಟು ಬೇಕಾದ್ರೂ ಹೋಗಿ ನೋಡ್ಬೋದು. ಅದಕ್ಕೆ ಲಿಮಿಟೇ ಇಲ್ಲ. ಓಕೆ, ಈಗ ಉದಾಹರಣೆಗೆ ಒಂದು ಯುಗ ನೋಡ್ಬೋದು, 10 ಯುಗ ನೋಡ್ಬೋದು. ಗುರುಜಿ, ಅದು ನೋಡೋದ್ರ ಜೊತೆಗೆ ಈಗ ನನಗೆ ಹತ್ತಿರದು ಯಾಕೆ ನೋಡಬೇಕು ಅನ್ನೋದು ಪ್ರಶ್ನೆ. ಹ್ಮ್. ಹೌದಾ? ಒಂದೊಮ್ಮೆ ನನಗನಿಸಿದಂತೆ ನನ್ನ ಜೀವನ ಇಲ್ಲ ಮುಂದಿಂದು ಅಂತಂದರೆ ಅದು ಮಾಡಿಫಿಕೇಶನ್ ಮಾಡ್ಬೋದು. ಏನ್ ಬೇಕೋ ಆಲ್ಟರ್ ಮಾಡ್ಕೊಂಬೋದು. ಎಡಿಟಿಂಗ್ ಈಸ್ ಪಾಸಿಬಲ್. ಯಾಕಂದರೆ ಈ 15 ಜನ ಪ್ರತಿ ಕ್ಲಾಸಲ್ಲಿ ನೋಡ್ತಾರಲ್ಲ, 20 ಜನ 15 ಜನ, ಅವ್ರದ್ದು ಹಂಗೆ ಬಿಟ್ಬಿಡೋದಿಲ್ಲ ನಾನು. ಅವ್ರು 26ನೇ ಇಸ್ವಿಯಲ್ಲಿ ಸಾಯ್ತೀನಿ, ಇಂಥ ತಿಂಗಳು, ಇಂಥ ಡೇಟು, ಇಂಥ ಸಮಯ, ಇಂಥ ಪ್ಲೇಸಲ್ಲಿ, ಇಂಥ ಕಾರಣಕ್ಕಾಗಿ ಸಾಯ್ತೀನಿ ಅಂತ ಹೇಳ್ತಾರೆ. ನಾನು ಹಂಗೆ ಬಿಡೋದಿಲ್ಲ ಅದನ್ನು. ಸಿನಿಮಾ ಹೇಗೆ ಎಡಿಟಿಂಗ್ ಸೂಟಲ್ಲಿ ಹಾಕ್ಕೊಂಡು ಎಡಿಟಿಂಗ್ ಮಾಡ್ತಾರೋ ಆವಾಗಲೇ ಬ್ಯೂಟಿಫುಲ್ಲಾಗಿ ಕಾಣುತ್ತದೆ ಸಿನಿಮಾ. ಎಡಿಟಿಂಗ್ ಮಾಡದೇ ಇದ್ದರೆ ಆ್ಯಸ್ ಇಟ್ ಈಸ್ ಇದ್ರೆ ಹೆಂಗಿರ್ತದೆ? ತುಂಬ ಲೆಂತಿ ಆಗುತ್ತೆ, ಇಲ್ಲ ಅಂತಂದ್ರೆ ಬೋರ್ ಆಗುತ್ತೆ. ನಮ್ಮ ಲೈಫು ಹಂಗೆ ತಾನೆ. ಅದು ಸುಂದರವಾಗಿರಬೇಕು, ಸ್ಪೆಷಲ್ ಎಫೆಕ್ಟ್ಸಿಂದ ಕೂಡಿರಬೇಕು ಅಂತಂದರೆ ಅದು ಎಡಿಟ್ ಮಾಡಲೇಬೇಕು. ಅಡಿಷನ್ ಡಿಲಿಷನ್ ಅಂತಾರೆ. ಬೇಡವಾದನ್ನು ತೆಗೆದಾಕು, ಬೇಕಾದನ್ನು ನೀನು ಮ್ಯೂಸಿಕ್ ಹಾಕು, ಅದರಲ್ಲಿ ಸ್ಪೆಷಲ್ VFX ಹಾಕು, ಆವಾಗಲೇ ತಾನೆ ಅದು ರಾಜಮೌಳಿ ಸಿನಿಮಾ ಆಗೋದು. ಹಾಗೆ ನಿಂದು ಸಿನಿಮಾ ಆಗಬೇಕಾದ್ರೆ ಅದು ಒಂಥರ ಫ್ಯಾಂಟಸಿ ಸಿನಿಮಾ ಆಗಬೇಕಾದ್ರೆ ನೀನು ನಿನ್ನ ಲೈಫನ್ನು ಎಡಿಟ್ ಮಾಡಲೇಬೇಕು. ಇಲ್ಲಂತ ಅದರದ್ದು ಯಾವುದೋ ಒಂದು ಬೋರ್ ಆಗುತ್ತೆ, ಬೋರ್ ಮೂವಿ. ಈ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಹಾಕು, ಅಲ್ಲಿ ಏನು ಬೇಕೋ ಹಾಕು, ನಿನ್ಗೆ ಬೇಕಾದನ್ನು ಹಾಕು. ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಈಗ ಪಾಡ್ಕಾಸ್ಟ್ ನೋಡುತ್ತಿರೋ ಸ್ನೇಹಿತರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಟೈಮ್ ಟ್ರಾವೆಲ್ ಮಾಡಿದಾಗ ಗುರುಗಳು, ಒಬ್ಬ ವ್ಯಕ್ತಿ ಬಂದು ಟೈಮ್ ಟ್ರಾವೆಲಲ್ಲಿ ಅವರ ಡೆತ್ ಡೇಟ್ನ ನೋಡಬೇಕು ಅಂತ ಅಂದ್ಕೊಂಡಾಗ, ಓಕೆ, ಈಗ ಇಲ್ಲೇನೋ ಗುರುಗಳು, ನೋಡಪ್ಪ, ಇನ್ನು 2050 ಇಸ್ವಿ ಆಗಸ್ಟ್ 11ನೇ ತಾರೀಕು ನಿನಗೆ ಹಿಂಗೆ ಆಗತ್ತೆ ಅಂತ ಗುರುಗಳು ಖಂಡಿತ ಹೇಳಲ್ಲ. ನೀವು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದಾಗ ನಿಮ್ಮ ಬಾಯಾರ ಖುದ್ದು ನೀವೇ ಹೇಳ್ತೀರ. ಅಲ್ಲ, ನೀನು ರಾಜೇಶ್ ಅಥವಾ ನಾನು ಅಥವಾ ಜನಸಾಮಾನ್ಯ ಎಲ್ಲರೂ ಕೇಳು, ನಾನು 100 ವರ್ಷ ಬದುಕಬೇಕು ಅಂತಾನೆ. ಅವನೇ ಯಾಕೆ ನಾಳೆನೇ ನೆಕ್ಸ್ಟ್ ಇಯರೇ ಸಾಯ್ಬೇಕು ಅಂತ ಯಾಕೆ ಹೇಳ್ತಾನೆ? ಈಗ ಈ ಟೈಮ್ ಟ್ರಾವೆಲಿಂಗಲ್ಲಿ ಅವರು ಯಾವಾಗ ಬೇಕಾದ್ರೂ ಹೇಳ್ಬೋದು ಅದನ್ನು. ಅವ್ರು ಯಾಕೆ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಹೇಳುವ ಅನಿವಾರ್ಯತೆ ಏನಿದೆ? ನಾನು ಹೇಳಿಸ್ತೇನೆ ನೀನು ಇಂಥ ದಿವಸ ಆಯ್ತೀನಿ ಅಂತ. ಅವ್ರು ಕಾಣಿಸಿದನು ಅವ್ರು ಹೇಳ್ತಾರೆ.
ಆವಾಗ ಅದಕ್ಕೆ ಚಿಕಿತ್ಸೆ ಇದೆ ನಮ್ಮಲ್ಲಿ, ಡೆತ್ ಹೀಲಿಂಗ್ ಅಂತ ಒಂದು ಚಿಕಿತ್ಸೆ ಇದೆ. ಅದೇ ಎಡಿಟಿಂಗ್ ಅಂತ ಹೇಳಿದ್ನಲ್ಲ, ಯಾವಾಗ ಕಾನ್ಷಿಯಸ್ನೆಸ್ ಹಿಂಗೆ ಹೋಗ್ತಾ ಎಲ್ಲೋ ಪ್ರಪಾತಕ್ಕೆ ಬೀಳ್ತದೆ ಅಂತ ಅದರಲ್ಲಿ ಬ್ರಿಡ್ಜ್ ಹಾಕು ಅಂತ ನಮ್ಮ ಭಾಷೆಯಲ್ಲಿ ಬ್ರಿಡ್ಜ್ ಮೆಥಡ್ ಅಂತ ಇದೆ. ಸೊ ಆ ಮೂಲಕ ನಾವೇನು ಮಾಡ್ತೀವಿ, ಅವನ್ನ ಲಾಂಗ್ವಿಟಿನ 72 ಕ್ರಾಸ್ ಮಾಡ್ತೀವಿ. ಅಲ್ಲಿ ಅದರಿಂದ ಮುಂದಕ್ಕೆ ಹೋಗಲ್ಲ ನಾನು. ಅಲ್ಲ, ಲಾಸ್ಟ್ ಟೈಮು ಲಾಸ್ಟ್ ಬ್ಯಾಚಲ್ಲಿ ಕ್ಲಾಸ್ ನಡೆದಾಗ ಇನ್ಶಿಯಲಿ ಮೊದಲನೇ ದಿನ ಬಂದಂಥವ್ರು ಇದೇ ಥರದೊಂದಷ್ಟು ಡೌಟ್ಗಳು ತಲೆ ತುಂಬ್ಕೊಂಬರ್ತಾರೆ. ಇದೆಲ್ಲ ಇವ್ರೇನೋ ಹೇಳ್ತಾರೆ ಇದಂಗೆ ಅಂತ. ಕೊನೆಗೆ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ಅವರೇ ಹೇಳ್ತಾರೆ. ಹೌದು. ಸಿ, ನಿನ್ನ ಅನುಭವ ಇಂಪಾರ್ಟೆಂಟು. ನಿನ್ನ ಅನುಭವ ನನಗೆ ನನ್ನ ಅನುಭವ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅಥವಾ ನನ್ನ ಅನುಭವ ನಾನು ದೇವ್ರು ನೋಡಿದ್ದೀನಿ ಅಂತಂದ್ರೆ ನಿನ್ನ ಅನುಭವ ಆಯ್ತು. ಅದು ನೀನೇ ನೋಡಿದ್ರೆ ಅದು ನಿಂಗೆ ಅರ್ಥ ಆಗತ್ತೆ. ಕರೆಕ್ಟ್. ಗುರುಜಿ, ಈಗ ಟೈಮ್ ಟ್ರಾವೆಲ್ ಅಂದರೆ ಏನೋ ಹೊಸದಾಗಿ ನಾನು ಹೇಳ್ತಿರೋದು ನೀವು ಹೇಳ್ತಿರೋದು ಅಂತಲ್ಲ. ಇನ್ಫ್ಯಾಕ್ಟ್ ಚಿಂತಾಮಣಿ ಹತ್ರ ಒಂದು ಪ್ಲೇಸ್ ಇದೆ, ಕೈವಾರ ತಾತಯ್ಯನವರು ಕೂಡ, ಅವರು ಕೂಡ ಇದನ್ನೆಲ್ಲ ಕಾಲಜ್ಞಾನ ಅಂತ ಕಾಲಜ್ಞಾನ ಬರೆದಿತ್ತು. ಗ್ರಂಥ ಬರೆದಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲೇ, ಅಂದರೆ ಒಂದು 100 ವರ್ಷ ಬದುಕೋ ಮನುಷ್ಯ ಒಂದು 1000 ವರ್ಷ ಮುಂದೆ ಹೋಗಿ ಏನೆಲ್ಲ ಮುಖ್ಯವಾದ ದುರ್ಘಟನೆಗಳು ಅಥವಾ ಘಟನೆಗಳು ನಡೆಯುತ್ತದೆ ಅಂತ ನೋಡುವ ಸಾಧ್ಯತೆ ಇದೆ ಅಂತ ಕೈವಾರ ನಾರಾಯಣಪ್ಪನವ್ರು ಬರೆದಿರ್ತಕ್ಕಂಥ ಕಾಲಜ್ಞಾನ ಗ್ರಂಥ, ಅಥವಾ ವೀರಬ್ರಹ್ಮೇಂದ್ರರು, ನಾಸ್ಟ್ರಡಾಮಸ್ಸಿಂದ ಹಿಡ್ಕೊಂಡು ಸುಮಾರು ಜನ ಇದ್ದಾರೆ. ಈಗ ಇದು ಟೈಮ್ ಟ್ರಾವೆಲ್ಲು ಎಲ್ಲರೂ ಮಾಡೋಕ್ಕಾಗತ್ತಾ? ಎಲ್ಲರೂ ಮಾಡ್ಬೋದು. ಅವರು ಪ್ರಾಕ್ಟೀಸ್ ಮಾಡಿ ಆಗ ಮಾಡೋಕ್ಕಾಯ್ತು. ಅದರದ್ದೇ ಒಂದು ಪ್ರಾಕ್ಟೀಸ್ ಇದೆ, ನಾವು ಅದನ್ನು ಹೇಳ್ಕೊಡ್ತೇವೆ. ಅಷ್ಟೇ ಅಲ್ಲ, ಭೂಗರ್ಭ, ಖಗೋಳ, ಅದರ ಆಚೆ ಏನೇನಿದೆ ಅಂತ ಹೇಳ್ಬೋದು. ಅಂತಹ ಒಂದು ಪ್ರಯೋಗ ಮಾಡಿದ್ದೀವಿ ನಾವು. ಮೊನ್ನೆ ಒಂದು ಮುದುಕಿ, 80 ವರ್ಷದ ಮುದುಕಿ 140 ಗ್ರಾಮ್ ಬಂಗಾರ ಕಳ್ಕೊಂಡಿದ್ಲು. ಪೊಲೀಸ್ ಕಂಪ್ಲೇಂಟ್ ಆಯಿತು. ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಇಂಟ್ರಾಗೇಷನ್ ಮಾಡಿದ್ದಾಯಿತು. 1 ಮಂತ್ ಆದರೂ ಪತ್ತೆ ಆಗಲಿಲ್ಲ. 140 ಗ್ರಾಮ್ ಚಿನ್ನದ ಒಡವೆ. ಆವಾಗ ನಾವು ಹೋಗಿ ಅಲ್ಲಿ ನಮ್ಮ ಸೈನ್ಸನ್ನು ಅಪ್ಲೈ ಮಾಡಿದ್ವಿ. ಆ ಮನೆಯ ಮಗ 18 ವರ್ಷ ಅವನಿಗೆ. ಅವನ ನಿದ್ರೆಗೆ ಕಳಿಸಿದ್ವಿ. ಅವನು ಆ ಕಳ್ಕೊಂಡಂಥ ಟೈಮ್ಗೆ ಹಿಂದೆ ಕಳಿಸಿದ್ವಿ. ಇದು ರಿವರ್ಸ್ ಟೈಮ್ ಟ್ರಾವೆಲ್. ಫಾರ್ವರ್ಡ್ ಹೋಗ್ಬೋದು, ರಿವರ್ಸ್ ಹೋಗ್ಬೋದು. ಅದನ್ನು ಟ್ಯೂನ್ ಮಾಡ್ಕೊಂಡು ಬಂದ್ವಿ. ಅಂದರೆ ಅವರ್ಸು, ಮಿನಿಟ್ಸು ಎಲ್ಲ ಅಲ್ಲಿ ಏನು ನಡೀತು ಅನ್ನೋದು ಅವನು ವಿಡಿಯೋ ಫುಟೇಜ್ ಬಂತು. ಅವನಿಗೆ ಎಲ್ಲ ರೆಕಾರ್ಡ್ ಆಗಿರ್ತದೆ. ಎಲ್ಲಿ? ಅಜ್ಜಿಯ ಮೈಂಡಲ್ಲಿ ರೆಕಾರ್ಡ್ ಆಗಿರ್ತದೆ. ಅಜ್ಜಿಯ ಮೈಂಡಲ್ಲಿ ಏನು ರೆಕಾರ್ಡ್ ಆಗಿದೆ ಅನ್ನೋದು ನೀವು ಒಂದು ಕಾಪಿ ತೊಗೊಂಡ್ರೆ ಅಜ್ಜಿ ಎಲ್ಲಿಟ್ಟಿದ್ಲು ಅಂತ ಅವನು ಹೇಳ್ದ. ಮಲ್ಕೊಂಡಿದ್ದವನು. ಇಬ್ಬರು ಬೇರೆ ಜಾಗಕ್ಕೆ ಎಲ್ಲೋ ಇಟ್ಟಿರೋದು ಅಲ್ಲಿ ಕಳಿಸಿದರು. ಇವನು ಇಲ್ಲಿಂದ ಲೈವ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾನೆ. ಅವ್ರ ಹತ್ರ ಮೊಬೈಲ್ ಇದೆ, ನಮ್ಮ ಹತ್ರ ಒಂದು ಮೊಬೈಲ್ ಇದೆ. ಕಮ್ಯುನಿಕೇಷನ್ ಆಗ್ತಾಯಿದೆ. ಲೆಫ್ಟ್ ತೊಗೊಳ್ಳಿ, ಇಲ್ಲಿ ಮಲ್ಕೊಂಡು ಎಲ್ಲೋ ಇರೋ ಜಾಗದಲ್ಲಿ ಲೆಫ್ಟ್ ತೊಗೊಳ್ಳಿ, ರೈಟ್ ತೊಗೊಳ್ಳಿ. ಸಿಗಲಿಲ್ಲ. ಅಲ್ಲ, ನಾನು ಹೇಳಿರೋ ಜಾಗ ಬೇರೆ, ನೀವು ಹುಡುಕ್ತಿರೋ ಜಾಗ ಬೇರೆ ಹೇಳಿದ ಅವನು. ಸರಿ, ಅಲ್ಲಿ ಕುರುಹುಗಳು ಕೊಟ್ಟ. ಅಂದರೆ ಅಲ್ಲಿ ಏನೇನಿದೆ ಅಂತ ನೋಡಿದ್ರೆ ಅಲ್ಲಿ 140 ಗ್ರಾಮ್ ಚಿನ್ನದ ಒಡವೆ ಇತ್ತು. ತೊಗೊಂಡು ಬಂದು ಅದನ್ನು ನಾವು ರೆಕಾರ್ಡ್ ಮಾಡಿದ್ವಿ. ಅಂದರೆ ಸಿಕ್ಕಿದ್ದು ಸತ್ಯ, ವಿಧಾನ ಏನು ಬೇಕಾದ್ರೂ ಇರ್ಬೋದು, ಸಿಕ್ಕಿದ್ದು ಸತ್ಯ. ಇದು ಟೈಮ್ ಟ್ರಾವೆಲಿಂಗ್ನ ಒಂದು ರಿಸಲ್ಟ್. ಇದು ಇವಾಗ ಇದು ಯಾರು ಬೇಕಾದರೂ ಟೈಮ್ ಟ್ರಾವೆಲ್ ಬಂದು ಕಲಿತು ಅವರ ಪಾಸ್ಟಲ್ಲಿ ಅಥವಾ ಮುಂದೆ ಆಗೋದನ್ನು ಮಾಡ್ಕೊಬೋದು. ನೋಡಿ, ಯಾರು ಬೇಕಾದರೂ ಅಂತ ಹೇಳೋದಕ್ಕೆ ಅಲ್ಲಿ ಸಣ್ಣ ಒಂದು ಇದಿದೆ, ಮಾನದಂಡ, ಷರತ್ತು. ಏನಂದರೆ ಆ ರಿಕ್ವೈರ್ಡ್, ಅದೊಂದು ಡಿಮ್ಯಾಂಡ್ ಮಾಡುತ್ತೆ. ಈ ಫ್ರೀಕ್ವೆನ್ಸಿಯಲ್ಲಿ ಮಾತ್ರ ಅದಾಗೋದು. ಆ ಫ್ರೀಕ್ವೆನ್ಸಿಗೆ ಎಲ್ಲರೂ ಹೋಗೋಕ್ಕಾಗಲ್ಲ ಅಟ್ ಎ ಟೈಮ್. ಸಾಧಕರು ಹೋದರು, ಸಾಧನೆಯಿಂದ ಹೋದರು. ಅದು ನಾವು ಕೂಡ ಅದನ್ನು ಇನ್ಸ್ಟೆಂಟಾಗಿ ಕ್ರಿಯೇಟ್ ಮಾಡ್ಬೋದು. ಆರ್ಟಿಫಿಷಿಯಲಿ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್. ನೋಡಿ, ನ್ಯಾಚುರಲಿ ಪೊರಸ್ ಕ್ರಿಯೇಟ್ ಆಗಬೇಕಾದ್ರೆ ವರ್ಷಗಟ್ಟಲೆ ಬೇಕು. ಆದರೆ ಅದನ್ನು ಆರ್ಟಿಫಿಷಿಯಲ್ ಕೂಡ ಮಾಡ್ಬೋದು. ಕರೆಕ್ಟಾ? ಆರ್ಟಿಫಿಷಿಯಲ್ ಡೈಮಂಡ್ ಇದೆ, ಆರ್ಟಿಫಿಷಿಯಲ್ ಗ್ರಾನೈಟ್ ಇದೆ, ಗೊತ್ತಾ? ಕರೆಕ್ಟ್. ಆರ್ಟಿಫಿಷಿಯಲ್ ಡೈಮಂಡ್ ಇದೆ, ಅದು ಗೊತ್ತು. ಅಂದರೆ ಆರ್ಟಿಫಿಷಿಯಲಿ ಇಟ್ ಕ್ಯಾನ್ ಬಿ ಲ್ಯಾಬಲ್ಲಿ ಪ್ರೊಡ್ಯೂಸ್ ಮಾಡೋದು, ಇಂಡ್ಯೂಸ್ ಮಾಡ್ಬೋದು. ಹಾಗೆ ನಾವು ಲ್ಯಾಬಲ್ಲಿ ಮಾಡ್ತೀವಿ, ಅದು ಲ್ಯಾಬೊರೇಟ್ರಿಯಲ್ಲಿ ಮಾಡ್ತೀವಿ ನಾವು. ಅಂದರೆ ನಮ್ಮ ವರ್ಕ್ಶಾಪ್ ಅನ್ನೋದೇ ಒಂದು ಲ್ಯಾಬೊರೇಟ್ರಿ. ಅಲ್ಲಿ ಈ ಥರ ಎಲ್ಲ ಪರೀಕ್ಷೆಗಳನ್ನು ಮಾಡ್ತಿರ್ತೀವಿ. ಹಿಂದೆ ಹೋಗಿ ಹಿಂದಿನ ಜನ್ಮ ತಿಳ್ಕೊಳ್ಳೋದು, ಮುಂದೆ ಹೋಗಿ ಭವಿಷ್ಯವನ್ನು
ನೋಡ್ತಕ್ಕಂಥದ್ದು ಸಾಧ್ಯ ಇದೆ. ಅದೇನು ಕಪೋಲ ಕಲ್ಪಿತ ಕಥೆಯಲ್ಲ. ಇಟ್ ಕ್ಯಾನ್ ಬಿ ವೆರಿಫೈಡ್, ಇಟ್ ಕ್ಯಾನ್ ಬಿ ಟೆಸ್ಟೆಡ್, ಇಟ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್. ಅದಕ್ಕೆ ಬೇಕಾದಷ್ಟು ಜನ ದಾರ್ಶನಿಕರು ಹೇಳಿರ್ತಕ್ಕಂಥದ್ದೇ ಸತ್ಯ. ಬುದ್ಧ ಹೇಳ್ತಾನೆ, ನಾನು ಧ್ಯಾನದಲ್ಲಿ 643 ಜನ್ಮ ನೋಡ್ಕೊಂಡು ಬಂದೆ ಅಂತ. ಹಾಗಾದ್ರೆ ಅದು ಟೈಮ್ ಟ್ರಾವೆಲ್ ಅಲ್ದು ಇನ್ನೇನತ್ತು? ಹೆಂಗೆ ನೋಡ್ದ ಅವನು? ಈ ದೇಹದಲ್ಲಿ ರೆಕಾರ್ಡ್ ಆಗಿಲ್ವಲ್ಲ ಅದು. ಈ ಬ್ರೈನಲ್ಲಿ ಈ ಲೈಫ್ ಟೈಮ್ದು ಮಾತ್ರ ರೆಕಾರ್ಡ್ ಇರ್ತದೆ. ಫಾಸ್ಟ್ ಲೈಫ್ ಮೆಮರಿ, ಫಾಸ್ಟ್ ಲೈಫ್ ಬಾಡಿದಲ್ವಾ, ಅದು ಹೋಯ್ತಲ್ಲ. ಆ ಮೆಮರಿ ಈ ಬ್ರೈನ್ಗೆ ಹೆಂಗೆ ಬಂತು? ಅಂದರೆ ಅದು ಕಾಸಲ್ ಬಾಡಿಯಲ್ಲಿ ಇರ್ತದೆ, ಫಿಸಿಕಲ್ ಬಾಡಿಯಲ್ಲಿ ಇರಲ್ಲ, ಕಾರಣ ಶರೀರದಲ್ಲಿ ಇರ್ತದೆ. ಅಲ್ಲ, ಈಗ ಉದಾಹರಣೆಗೆ ನನ್ನ ಫ್ಯೂಚರ್, ನಾನು ಯಾವ ವರ್ಷಕ್ಕೆ ಸಾಯ್ತೀನೋ, ಹೆಂಗೆ ಸಾಯ್ತೀನೋ ಅಂತ ಒಂದು. ಎರಡನೇದು, ಹಿಂದೆ ಲೈಫಲ್ಲಿ ನಡೆದಿರೋ ಏನೋ ಒಂದು ಘಟನೆನ ಅದ್ರ ಬಗ್ಗೆ ಕೂಲಂಕುಷವಾಗಿ ಉದಾಹರಣೆಗೆ ಮನೇಲೇನೋ ಕಳ್ತನ ಆಗಿತ್ತು, ಯಾರು ಕದ್ರು, ಅಥವಾ ಯಾವುದೋ ಒಂದು ಹುಡುಗಿ ಏನಕ್ಕೆ ಚೀಟ್ ಮಾಡಿದ್ಲು, ಏನು ನಡೆದಿತ್ತು, ಈ ಥರದೆಲ್ಲ ನನ್ನ ಬಗ್ಗೆ ನಾನು ತಿಳ್ಕೋಬೇಕು ಅಂದರೆ, ಈಗ ಕ್ಲಾಸಲ್ಲಿ ಬಂದಾಗ ಟೈಮ್ ಟ್ರಾವೆಲ್ ಇದೆಲ್ಲ ತಿಳ್ಕೊಂಡು ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ, ಅಥವಾ ನನಗದು ಬೇಡ, ನನಗೆ ಎರಡಿದೆ. ಇಷ್ಟ ಇಲ್ಲ? ಒಂದು, ಸರ್ಜನ್ ಆಗಿರೋನು ಅವನ ಮೇಲೆ ಅವನೇ ಸರ್ಜರಿ ಮಾಡ್ಕೋಬೇಕು ಅಂತೇನಿಲ್ಲ. ಅರ್ಥ ಆಗ್ತಾ ಇದೆಯಾ? ನೀನು ಬೇರೆಯವರಿಗೆ ಸರ್ಜರಿ ಮಾಡೋದನ್ನು ಕಲ್ತಿದ್ಯಾ, ಅದರ ಅರ್ಥ ನಿನ್ನ ಮೇಲೆ ನೀನು ಮಾಡ್ಕೋಬೇಕು ಅಂತಲ್ಲ. ಯಾಕೆಂದರೆ ಯಾವ ಸರ್ಜನ್ನು ಕೂಡ ಅವನ ಮೇಲೆ ಅವನು ಸರ್ಜರಿ ಮಾಡ್ಕೊಳಕ್ಕಾಗಲ್ಲ. ಏನೋ ಮೈನರ್ ಮಾಡ್ಕೋಬೋದು. ಹಾರ್ಟ್ ಸರ್ಜರಿ ಅಂಥದ್ದು ಬೇರೆಯವರೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೆಟ್ರೋ ಹಿಪ್ನೋಸಿಸ್ ಅಂತ ಹೇಳ್ತೇವೆ, ಬೇರೆಯವರು ಮಾಡೋದನ್ನು. ನಿನ್ನ ಮೇಲೆ ಕೆಲವು ನೀನು ಪ್ರಯೋಗ ಮಾಡ್ಕೋಬೋದು, ಅದು ಆಟೋ ಹಿಪ್ನೋಸಿಸ್ ಅಂತ ಹೇಳ್ತೀವಿ. ಹೆಟರೋ ಇದೆ, ಆಟೋ ಇದೆ. ಅಂದ್ರೆ ಈ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈ ಸಂಮೋಹಿನಿ ಅಥವಾ ಹಿಪ್ನೋಟಿಸಮ್ ಅಂತ ಅಂತಾರಲ್ಲ, ಇದು ಏನ್ ಗುರುಗಳೇ? ನಮಗೆ ಒಂದು ಲಿಮಿಟೆಡ್ ಮೈಂಡ್ ಇದೆ, ಇನ್ನೊಂದು ಅನ್ಲಿಮಿಟೆಡ್ ಮೈಂಡ್ ಇದೆ. ಹ್ಮ್. ಒಂದು ನೋಯಿಂಗ್ ಮೈಂಡ್ ಇದೆ, ಇನ್ನೊಂದು ಅಬಂಡೆನ್ಸ್ ಮೈಂಡ್ ಇದೆ. ಹ್ಮ್. ಹ್ಮ್. ಒಂದು ಅಕ್ಯುಮುಲೇಟೆಡ್ ಮೈಂಡ್ ಇದೆ, ಇನ್ನೊಂದು ವಿಸ್ಡಮ್ ಮೈಂಡ್ ಇದೆ. ಹ್ಮ್. ಈ ಸಣ್ಣ ಮನಸ್ಸನ್ನು ಬೈಪಾಸ್ ಮಾಡಿ ದೊಡ್ಡ ಮನಸ್ಸನ್ನು ಎಕ್ಸೆಸ್ ಮಾಡಿ, ಅದರಿಂದ ನಮಗೆ ಸ್ವಂತಕ್ಕೆ ಪ್ರಯೋಜನಗಳನ್ನು, ಚಿಕಿತ್ಸೆಗಾಗಿ ಪ್ರಯೋಜನಗಳನ್ನು ಮಾಡ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಹಿಪ್ನೋಸಿಸ್. ಸಿಂಪಲಾಗಿ ಹೇಳಬೇಕಾದ್ರೆ, ಬೈಪಾಸಿಂಗ್ ದ ಕಾನ್ಷಿಯಸ್ ಅನಾಲಿಟಿಕಲ್ ಮೈಂಡ್ ಆ್ಯಂಡ್ ವರ್ಕಿಂಗ್ ವಿತ್ ದ ಸಬ್ ಕಾನ್ಷಿಯಸ್ ಮೈಂಡ್. ಸರ್ಜರಿ ಮಾಡಬೇಕಾದ್ರೆ ಕಾನ್ಷಿಯಸ್ ಮೈಂಡನ್ನು ಬೈಪಾಸ್ ಮಾಡ್ತಾರೆ. ಹ್ಮ್. ಯಾಕೆಂದರೆ ಕಾನ್ಷಿಯಸ್ ಮೈಂಡೇ ಪೇಯ್ನನ್ನು ರೆಕಗ್ನೈಸ್ ಮಾಡೋದು. ಕರೆಕ್ಟ್. ಅವರು ಅನಸ್ತೇಶಿಯಾ ಬೈಪಾಸ್ ಮಾಡೋದು ಹೇಗೆ? ಅನಸ್ತೇಶಿಯಾ ಕೊಡ್ತಾರೆ. ಹ್ಮ್. ಅನಸ್ತೇಶಿಯಾ ಕೊಟ್ಟಾಗ ಕಾನ್ಷಿಯಸ್ ಮೈಂಡು, ನಮ್ಮ ಬಾಹ್ಯ ಪ್ರಜ್ಞೆ ಹೆಂಗೆ ಮಾಯ ಆಯಿತು ಅಂತ ಯಾರಾದರೂ ಹೇಳಿ ನೋಡೋಣ. ಎಲ್ಲೋಯ್ತದು? ಯಾಕೆ ಬಾಡಿನ ಕತ್ತರಿಸಿದ್ರು ಕೂಡ ನಮ್ಮ ಮೈಂಡ್ ಅದು ರೆಕಗ್ನೈಸ್ ಮಾಡಿಲ್ಲ ಅಂದರೆ ಅದನ್ನು ಬೈಪಾಸ್ ಮಾಡಲಾಗಿತ್ತು. Correct. ಸಂಮೋಹಿನಿ ಅಂತಕ್ಕಂಥದ್ದು ಕೂಡ ಅಂಥದ್ದೇ ಒಂದು. ಹ್ಮ್. 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 ಅಲ್ಲಿ ಅನಸ್ತೇಶಿಯಾ ಬಳಸ್ತಾರೆ, ನಾವಿಲ್ಲಿ ಟೆಕ್ನಿಕ್ಸನ್ನು ಬಳಸ್ತೀವಿ. ಹ್ಮ್. ಹ್ಮ್. ಮೆಡಿಕಲ್ ಹಿಪ್ನೋಸಿಸ್ ಇದೆ ಇನ್ಫ್ಯಾಕ್ಟ್, ಅದನ್ನು ನಾರ್ಕೋ ಅನಾಲಿಸಿಸ್ ಅಂತ ಹೇಳೋದು. ಹ್ಮ್. ಈಗ ಕ್ರಿಮಿನಲ್ಸು ಸಾಮಾನ್ಯ ಇಂಟ್ರಾಗೇಟ್ ಮಾಡಿದ್ರೆ ಅದು ಬಾಯಿ ಬಿಡೋದಿಲ್ಲ, ಅಂಥವರಿಗೆ ಮೆಡಿಕಲ್ ಹಿಪ್ನೋಸಿಸ್ ಮಾಡ್ತಾರೆ. ನಮ್ಮ ಹಿಪ್ನೋಸಿಸ್ ಅಪ್ಲೈ ಮಾಡಿದ್ರು ಅವ್ರ ಮೇಲೆ ವರ್ಕ್ ಆಗೋದಿಲ್ಲ, ಯಾಕಂದರೆ ಅವ್ರು ಕೋಆಪ್ರೇಟ್ ಮಾಡೋದಿಲ್ಲ. ಅರ್ಥ ಆಗ್ತದೆ? ಕೋರ್ಟು ಕೂಡ ನಾರ್ಕೋ ಅನಾಲಿಸಿಸ್ ಪರ್ಮಿಷನ್ ಕೊಡ್ತದೆ. ಅಲ್ಲಿ ಹೊರಬಂದಂತಹ ಸಾಕ್ಷ್ಯಗಳನ್ನು ಪ್ರಕ್ಯೂರ್ ಮಾಡಬೇಕು ಇವರು, ಇಂಟ್ರಾಗೇಷನ್ ಆಫೀಸರ್. ಚಾಕು ಇಂಥ ಕಡೆ ಇಟ್ಟಿದ್ದೀನಿ ಅಂತ ಅಷ್ಟೇ ಹೇಳ್ತಾನೆ ಅವನು. ಆ ಚಾಕುನ ಪ್ರಕ್ಯೂರ್ ಮಾಡಿ ಕೋರ್ಟ್ ಪ್ರೆಸೆಂಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಎವಿಡೆಂಟ್, ಫಿಸಿಕಲ್ ಎವಿಡೆಂಟ್ ಆಯ್ತು. ಹ್ಮ್. 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 ನಾರ್ಕೋನಸಿಸಲ್ಲಿ ಅವನು ದುಡ್ಡಿಂಥ ಕಡೆ ಇಟ್ಟಿದ್ದೀನಿ ತೆಲುಗಿ ಹೇಳ್ದ, ಅದನ್ನು ಇವರು ಪತ್ತೆ ಹಚ್ಚಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅವನಿಗೆ ಸಜೆ ಆಗ್ತದಲ್ಲ. ಹಾಗೆ ಈ ಹಿಪ್ನೋಸಿಸಲ್ಲಿ ಒಂದು ಚಿಕಿತ್ಸೆಗಾಗಿ ಮಾಡ್ತಕ್ಕಂಥ ಹಿಪ್ನೋಸಿಸ್ ಇದೆ, ಎಂಟರ್ಟೈನ್ಮೆಂಟ್ಗಾಗಿ ಮಾಡ್ತಕ್ಕಂಥ ಹಿಪ್ನೋಸಿಸ್ ಇದೆ, ಕ್ರೈಮನ್ನು ಟ್ರೇಸ್ ಔಟ್ ಮಾಡ್ತಕ್ಕಂಥ ಹಿಪ್ನೋಸಿಸ್ ಇದೆ, ಫೊರೆನ್ಸಿಕ್ ಹಿಪ್ನೋಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಆತ್ಮೋದ್ಧಾರ ಮಾಡ್ಕೊಳ್ಳೋದಕ್ಕೆ ಹಿಪ್ನೋಸಿಸ್ ಇದೆ, ಹಣ ಮಾಡೋದಕ್ಕೆ ಹಿಪ್ನೋಸಿಸ್ ಇದೆ, ದೊಡ್ಡ ಸಾಮ್ರಾಜ್ಯ ಕಟ್ಟೋಕ್ಕೆ ಬೇಕಾದಂಥ ಹಿಪ್ನೋಸಿಸ್ ಇದೆ, ಹ್ಮ್. ಹೆಲ್ತ್ಗೆ ಬೇಕಾದಂಥದ್ದು, ವೆಲ್ತ್ಗೆ ಬೇಕಾಗಿದ್ದಂಥ, ಸಕ್ಸಸ್ಗೆ, ಹ್ಯಾಪಿನೆಸ್ಗೆ, ಎಲ್ಲಕ್ಕೂ ಹಿಪ್ನೋಸಿಸ್ ಇದೆ. ಓಕೆ, ಈಗ ಹಿಪ್ನೋಸಿಸ್ ಯಾರು ಬೇಕಾದರೂ ಕಲಿಬೋದಾ? ಯಾರು ಬೇಕಾದ್ರು, ಅಂದರೆ ಸ್ವಸ್ಥ ಮನಸ್ಸಿರ್ತಕ್ಕಂಥವ್ರು, ಮಕ್ಕಳು, ಹುಚ್ಚರು, ಮುದುಕರು ಬಿಟ್ಟರೆ ಇನ್ನು ಯಾರು ಬೇಕಾದ್ರೂ ಕಲಿಬೋದು. ಓಕೆ, ಈಗ ಹಿಪ್ನೋಸಿಸ್ ಕಲಿಬೇಕಂದ್ರೆ ಅಥವಾ ಕಲ್ತಾದ್ಮೇಲೆ ಒಂದು ಎಥಿಕಲ್ ಬೌಂಡ್ರಿ ಅಂತ ಆಗತ್ತಲ್ಲ, ಹಾ. ಅದೇನೇನದು? ನೋಡಿ, ಲಾ ಪ್ರಾಕ್ಟೀಸ್ ಮಾಡೋರಿಗೆ ಸರ್ಟಿಫಿಕೇಟ್ ಮಾಡಿದಾಗ ಕೊಡುವಾಗ ಒಂದು ಪ್ರತಿಜ್ಞೆ
ಅಂತ ಸ್ವೀಕರಿಸ್ತಾರೆ. ನೀನು ಇದನ್ನು ಸಮಾಜದ ಒಳಿತಿಗೆ ಮಾತ್ರ ಬಳಸ್ತೀನಿ. ಬಳಸಬೇಕು ಅಂತ. ಅದೇ ಥರ ಮೆಡಿಕಲ್ ಫೀಲ್ಡಲ್ಲಿ ಇದೆ. ಹ್ಮ್. ನಮ್ಮಲ್ಲಿ ಕೂಡ ನಾವು ಓತ್ತು ಮಾಡಿಸ್ತೀವಿ. ಯಾವುದೇ ತಪ್ಪು ಕೆಲಸಗಳ ಬಳಸ ಇದನ್ನು ಬೇರೆ ನಿನ್ನ ಸ್ವಾರ್ಥಕ್ಕಾಗಲಿ ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕಾಗಲಿ ಬಳಸೋಂಗಿಲ್ಲ ಅಂತ. ಹಾಗೆ ಬಳಸಿದರೆ ಅದು ವಾಮಾಚಾರ ಆಗ್ತದೆ, ವಶೀಕರಣ ಆಗ್ತದೆ, ಹಿಪ್ನೋಸಿಸ್ ಆಗೋದಿಲ್ಲ. ಸಂವಹನ ಶಾಸ್ತ್ರ ಬೇರೆ, ಅದನ್ನು ರೀತಿ ನೀತಿ ಗೊತ್ತಿಲ್ಲದೆ, ಅದಕ್ಕೆ ಬೌಂಡ್ರೀಸ್ ಇಲ್ಲದೆ, ಎಥಿಕ್ಸು ವ್ಯಾಲ್ಯೂಸು ಇಲ್ಲದೆ ಬಳಸಿದರೆ ಅದು ವಶೀಕರಣ ಆಗ್ತದೆ. ಅದು ಮಾಂತ್ರಿಕರು ತಾಂತ್ರಿಕರು ಮಾಡ್ತಕ್ಕಂಥದ್ದು. ನನ್ನೊಂದು ಗುರೂಜಿ ಅಂತಾರೆ, ತಂತ್ರವಾದಿ ಮಂತ್ರವಾದಿ ಅನ್ನಲ್ವಲ್ಲ. ಮತ್ತೆ ಹಾಗಿದ್ರೆ ಜನರಿಗೆ ಈ ಹಿಪ್ನೋಸಿಸ್ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ. ಖಂಡಿತವಾಗಿ. ಮತ್ತೆ ಕೆಲವರು ಹಿಪ್ನೋಸಿಸ್ ಅಂದ್ರೆ ಕಣ್ಮುಚ್ಚಿ ಏನು 2 ಸೆಕೆಂಡ್ ಕಣ್ಮುಚ್ಚಿ 2 ಸೆಕೆಂಡ್ಗೆ ಎಲ್ಲ ಬಂದು ಅದು ಏನೇನೋ ಒಂದಷ್ಟು ತಪ್ಪು ಕಲ್ಪನೆಗಳಿದೆ. ಅದು ಏನೇನು ಗುರುಜಿ ಏನೇನು? ನೋಡಿ, ಒಂದು ಅದರ ಬಗ್ಗೆ ಅರಿವಿಲ್ಲ, ಹ್ಮ್. ಅಧ್ಯಯನ ಇಲ್ಲ, ಮತ್ತು ಸೈಂಟಿಫಿಕ್ ಸ್ಟಡೀಸ್ ಏನಾಗಿದೆ ವರ್ಲ್ಡ್ ವೈಡ್ ಅನ್ನೋದು ಯಾರು ಓದಕ್ಕೆ ಹೋಗಲ್ಲ. ಹ್ಮ್. ಸಿನಿಮಾ ಎಫೆಕ್ಟ್ ಇದು. ಧಾರಾವಾಹಿಗಳು, ಸಿನಿಮಾದಲ್ಲಿ ಹಿಪ್ನೋಸಿಸ್ ಅಂದರೆ ಹೀಗೆ ಅಂತ ಪ್ರೊಜೆಕ್ಟ್ ಮಾಡಿರೋದೇ ಹಿಪ್ನೋಸಿಸ್ ಅಂತ ಇವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ, ಅದೊಂದು ಪ್ರೊಸೀಜರ್ ಇದೆ. ಸರ್ಜರಿಗೆ ಏನು ಪ್ರೊಸೀಜರ್ ಇದೆಯೋ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಅನ್ವಯಿಸ್ತದೆ. ಎಲ್ಲೋ ಮೆಜೆಸ್ಟಿಕ್ಕಲ್ಲಿ ಸದ್ದುಗದ್ದಲ ಇರೋ ಜಾಗದಲ್ಲಿ ಮಾಡೋಂಥದ್ದಲ್ಲ. ಅಲ್ಲಿ ಒಂದು ಕಾಮಾಗಿ ಏಕಾಂತ ಸ್ಥಳದಲ್ಲಿ ಒಂದು ಉದ್ದೇಶಕ್ಕಾಗಿ, ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಅವನಿಗೆ ಸಹಾಯ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಚಿಕಿತ್ಸೆ ಇದು. ಸರ್ಜರಿ ಕುತೂಹಲಕ್ಕಾಗಿ ಅಥವಾ ಅವನ ಸ್ವಾರ್ಥಕ್ಕಾಗಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಿದ್ರೆ ಅವನು ಒಳಗಡೆ ಆಗ್ತಾರೆ. ಇದು ಕೂಡ ಸರ್ಜರಿ ಥರನೇ. ಅಲ್ಲಿ ಮಾಡೋದು ದೇಹಕ್ಕೆ, ಇಲ್ಲಿ ಮಾಡೋದು ಮನಸ್ಸಿನ ವ್ಯಾಧಿಗ್ರಸ್ತ ನೆನಪುಗಳಿಗೆ. ಸರೋಟನ್ ಮೆಮರೀಸ್, ಟ್ರೊಮೆಟಿಕ್ ಮೆಮರೀಸ್, ಫೋಬಿಯಾಸ್, ವಾಟ್ ನಾಟ್. ಏನೇನು ಬೆನಿಫಿಟ್ಸ್ ಏನು ಇವಾಗ ನಾನು ಇದನ್ನು ಕಲ್ತು? ನೋಡಿ, ಇವತ್ತಿನ ನಮ್ಮದು ಬಿಹೇವಿಯರ್ ಇದೆಯಲ್ಲ, ಟೋಟಲಿ ಅದು ಇವತ್ತಿಂದಲ್ಲ. ಒಂದು ಮನೇಲಿ 5 ಜನ ಇದ್ದಾರೆ, ಸೇಮ್ ಜೀನ್ಸೆ, ಸೇಮ್ ಕ್ರೋಮೋಸೋಮ್ಸೆ, ಸೇಮ್ ಎದೆಯಲ್ಲಿ ಉಂಡು ಬೆಳೆದವರು, ಸೇಮ್ ವಾತಾವರಣ, ಒಂದೇ ಮನೆಯಲ್ಲಿ ಬೆಳೆದವರು, ಎಲ್ರಿಗೂ ಅಪ್ಪ ಅಮ್ಮ ಒಂದೇ ರೀತಿ. ಒಬ್ಬ ಕಳ್ಳ ಆಗ್ತಾನೆ, ಒಬ್ಬ ಮೇಧಾವಿ ಆಗ್ತಾನೆ, ಇನ್ನೊಬ್ಬ ಧನಿಕ ಆಗ್ತಾನೆ, ಇನ್ನೊಬ್ಬ ನಿರ್ಗತಿಕ ಆಗ್ತಾನೆ. ಇದನ್ನು ಡಿಸೈಡ್ ಮಾಡೋ ಫ್ಯಾಕ್ಟ್ರಿ ಯಾವುದು ಅಂತ ಅವನವನು ಫಾಸ್ಟ್. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಪತ್ನಿ ರೂಪೇಣ ಪೀಡಿತೆ, ಧನರೂಪೇಣ ಪೀಡಿತೆ, ಪುತ್ರ ರೂಪೇಣ ಪೀಡಿತೆ, ವೃತ್ತಿ ರೂಪೇಣ ಪೀಡಿತೆ, ಶತ್ರು ರೂಪೇಣ ಪೀಡಿತೆ. ಎಷ್ಟು ಬೇಕಾದ್ರೆ ಹಾಕೋಬೋದು. ಯಾಕೆ ಕೆಲವರು ಎಫರ್ಟ್ಲೆಸ್ಲಿ ಶ್ರೀಮಂತರಾಗ್ತಾರೆ, ಇನ್ನು ಕೆಲವರು ಎಷ್ಟೇ ಎಫರ್ಟ್ ಹಾಕಿದ್ರು ಜೀವನದಲ್ಲಿ ಬೇರೆ ಬರೋದಿಲ್ಲ. ಅಂದರೆ ಅವನ ಹಿಂದಿನ ಪುಣ್ಯ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆ, ಆ ಹಿಂದಿನ ಕರ್ಮ ಮುಂದೆ ಬಿಡ್ತಾ ಇಲ್ಲ. ಗಂಟು 100 ಹಗ್ಗ ಕಟ್ಕೊಂಡವನು ರನ್ನಿಂಗ್ ರೇಸ್ ಮಾಡಿದ್ರೆ ಹಗ್ಗಗಳು ಇನ್ವಿಸಿಬಲ್ ನಾಟ್ಸ್ ಅವನು ಎಳಿತವೆ, ಓಡೋಕೆ ಬಿಡೋದಿಲ್ಲ, ಪ್ರಗತಿ ಆಗೋಕ್ಕೆ ಬಿಡೋದಿಲ್ಲ, ವಾಸಿ ಆಗೋಕ್ಕೆ ಬಿಡೋದಿಲ್ಲ. ಡಾಕ್ಟರ್ ಮೆಡಿಸಿನ್ ಕೊಟ್ಟರು ವಾಸಿ ಆಗಬೇಕಾಗಿತ್ತು. ಆ ವಾಸಿ ಆಗಕ್ಕೆ ಬಿಡದೇ ಇರ್ತಕ್ಕಂಥದ್ದೇ ಕರ್ಮ. ಆ ಗಂಟು ಬಿಡಿಸೋದೇ ಕರ್ಮ ಹೀಲಿಂಗ್. ಹಾಂ, ಕರ್ಮ ಹೀಲಿಂಗು ಅದಕ್ಕೆ ನಾವು ಮಾಡ್ತಕ್ಕಂಥದ್ದು. ಓಕೆ. ಈಗ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಹೇಳುತ್ತೆ, ಆದರೆ ಅವನು ಸಮಸ್ಯೆ ಹಾಗೇ ಇದೆ. ಅದು ಆ ರೂಟ್ ಕಾಸೇ ಪತ್ತೆ ಹಚ್ಚೋಕ್ಕಾಗಲ್ಲ, ಎಲ್ಲ ಸ್ಕ್ಯಾನಿಂಗ್ಸು ನಿಲ್ಲ ಅಂತ ಹೇಳ್ತಾರೆ. ಆ ರೂಟ್ ಕಾಸು ದೇಹದಲ್ಲಿಲ್ಲ. ನೋಡಿ, ಇವತ್ತು ನಾನೇ ನೇರವಾದ ಪ್ರಶ್ನೆ ಕೇಳ್ತೀನಿ. ಎಷ್ಟು ಮೈನ್ಯೂಟ್ ಸೊಫಿಸ್ಟಿಕೇಟೆಡ್ ಸ್ಕ್ಯಾನರ್ಸ್ ಇದೆ ಅಂತಂದರೆ, CT ಸ್ಕ್ಯಾನು, ಎಂಡೋಸ್ಕೋಪಿ, MRI, FMRI, ಕೊಲೆನೋಸ್ಕೋಪಿ, ಏನೇನು ಸ್ಕೋಪಿಗಳು ಬಂದ್ಬಿಟ್ಟಿದೆ. ಒಳಗಡೆ ಇರೋ ಮಗು ಹೆಂಗೆ ಇದೆ ಅಂತ ಕೂಡ ತೋರಿಸ್ತದೆ. ಕರೆಕ್ಟ್. ಹೌದಾ? ಕರೆಕ್ಟ್. ಆದರೆ ಒಳಗಡೆ ಏನೇನು ಮೆಮರೀಸ್ ಇದೆ ಅಂತ ತೋರಿಸೋ ಏನಾದರೂ ಸ್ಕೋಪಿ ಬಂದಿದೆಯಾ? ಎಮೋಷನ್ಸ್ ಎಲ್ಲಿದೆ, ಮೆಮರೀಸ್ ಎಲ್ಲಿದೆ, ಇಷ್ಟೆಲ್ಲ ನಾವು ವೀಡಿಯೋಸ್ ನೋಡಿದ್ವಿ. ಒಂದು ಸಿನಿಮಾ ನೋಡಿದ್ವಿ, ಸಿನಿಮಾ ಇದೆ ನಮ್ಮ ತಲೆಯಲ್ಲಿ, ನಾವು ನೋಡ್ಬೋದು. ಎಷ್ಟು ಸಲ ರೀಕಾಲ್ ಮಾಡಿದ್ವಿ ನಾವು ಸಿನಿಮಾ ನೋಡಿದ್ದನ್ನು, ಮತ್ತೆ ರೀಕಾಲ್ ಮಾಡಿ ನೋಡ್ಬೋದಲ್ಲ ನಾವು. ಕರೆಕ್ಟ್. ಹೀರೋ ಅಲ್ಲೋದ ಸಾಂಗ್ ಆ ಸಿನಿಮಾನ ಯಾಕೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂದರೆ ಅದು ಫಿಸಿಕಲ್ ಫಾರ್ಮಲ್ಲಿ ಇರಲ್ಲ. ಹಾಗಾಗಿ ಈ ಮೆಡಿಕಲ್ ಫೀಲ್ಡ್ಗೆ, ಮೆಡಿಕಲ್ ಅಂತಂದರೆ ಅದು ದೈಹಿಕವಾಗಿರೋದು ಮಾತ್ರ ಅದು ಪತ್ತೆ ಹಚ್ಚಬಲ್ಲದು, ದೈಹಿಕ ನ್ಯೂನತೆಗಳನ್ನು ಮಾತ್ರ ಅದು ವಾಸಿ ಮಾಡಬಲ್ಲದು ಕಾಯಿಲೆ. ಆದರೆ ದೈಹಿಕವಲ್ಲದ್ದು 95% ಇದೆ. ಅದು ಮನೋಜನ್ಯ, ಮೈಂಡಿಂದ ದೇಹಕ್ಕೆ ಬರ್ತಕ್ಕಂಥವು ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್ ಅಂತ. 95% ಕಾಯಿಲೆಗಳು ಡಿಸಾರ್ಡರ್ಸ್ ಅಂತಾರೆ, ಡಿಸೀಸ್ ಅಲ್ಲ. ಡಿಸೀಸ್ಗೆ ಮೆಡಿಸಿನ್ ಬೇಕು, ಡಿಸಾರ್ಡರ್ಸ್ಗೆ ಈ ಕೋಪಕ್ಕೆ ಏನು ಮದ್ದಿದೆ? ಬೇಜಾರು ಮಾಡ್ಕೊಳ್ಳೋಕೆ ಏನು ಮದ್ದಿದೆ? ನಗೋದೇ ಇಲ್ಲ ಕೆಲವರು. ಈ ಮೆಡಿಸಿನ್ ಹಾಕೋಪ್ಪ ನೀನು ನಗ್ತೀಯ, ನಿದ್ರೆನೇ ಬರೋದಿಲ್ಲ, ಈ ಮೆಡಿಸಿನ್ ಹಾಕೋ ನೀನು ನಿದ್ರೆ ಬರ್ತದೆ. ಇಲ್ಲ, ಸ್ಲೀಪ್ ಮೆಡಿಸಿನ್ ಇದೆ,
ಅಗೇನ್ ಇಸ್ ಎ ಅಡಿಕ್ಷನ್. ಹೌದಾ? ಅದು ಪ್ಲಸಿಬೋ ಎಫೆಕ್ಟ್ ಅನ್ಸುತ್ತೆ. ಬೆಳಗ್ಗೆ ಬೇಗ ಹೇಳಬೇಕು, ಉತ್ಸಾಹ ಇಲ್ಲ, ಉಲ್ಲಾಸ ಇಲ್ಲ, ಖುಷಿ ಇಲ್ಲ, ಬದುಕಲ್ಲಿ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಇದಕ್ಕೆಲ್ಲ ಮೆಡಿಸಿನ್ ಇದೆಯಾ? ಪ್ರತಿಯೊಂದಕ್ಕೂ ಭಯ, ಪ್ರತಿಯೊಂದಕ್ಕೂ ಯೋಚನೆ, ಪ್ರತಿಯೊಂದಕ್ಕೂ ನಿಧಾನ, ಪ್ರತಿಯೊಂದಕ್ಕೂ ಆಲಸ್ಯ, ಜಡತನ, ಸೋಂಬೇರಿತನ. ಇದಕ್ಕೆಲ್ಲ ಮೆಡಿಸಿನ್ ಇದೆಯಾ? ಈ ಮೆಡಿಸಿನ್ ಹಾಕ್ಕೊಂಡ್ರೆ ಸೋಂಬೇರಿತನ ವಾಸಿ ಆಗತ್ತೆ. ಈ ಮೆಡಿಸಿನ್ ಹಾಕ್ಕೊಂಡ್ರೆ ಫಂಕ್ಷುವಾಲಿಟಿ ಬಂದ್ಬಿಡ್ತದೆ. ಈ ಮೆಡಿಸಿನ್ ಹಾಕ್ಕೊಂಡ್ರೆ PMA ಬರ್ತದೆ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಇದೆಯಾ? ಇದನ್ನ ಹೆಂಗ್ ಫಿಕ್ಸ್ ಇದು ಮಾಡ್ಬೋದು? ಅದೇ ಇದು ಏನು ಈ ಥರ ಎಲ್ಲ ಬಿಹೇವಿಯರಲ್ ಡಿಸಾರ್ಡರ್ ಇದೆಯಾ, ಅದಕ್ಕೆ ಹಿಪ್ನೋಸಿಸ್ ಇಸ್ ರಾಮಬಾಣ. ಎಸ್ಪೆಷಲಿ 10,000 ಫೋಬಿಯಾಸನ್ನು ಹೀಲ್ ಮಾಡ್ತಕ್ಕಂಥ ಮೆಡಿಸಿನ್ ಯಾವುದಿಲ್ಲ. ಹಿಪ್ನೋಸಿಸ್ ಇಸ್ ದ ಬೆಸ್ಟ್ ವೇ. ಯಾಕೆಂದರೆ ಪ್ರತಿಯೊಂದಕ್ಕೂ ಕಾಸ್ ಆ್ಯಂಡ್ ಎಫೆಕ್ಟ್ ಇರ್ತದೆ. ಆ ಕಾಸನ್ನು ಅಡ್ರೆಸ್ ಮಾಡಿದೆ ಎಫೆಕ್ಟನ್ನು ನಾವು ವಾಸಿ ಮಾಡೋಕ್ಕಾಗಲ್ಲ. ಈ ಮೆಡಿಸಿನ್ ಏನು ಮಾಡುತ್ತೆ, ಎಫೆಕ್ಟನ್ನು ನಾನು ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ಕಾಸ್ ಹಂಗೇ ಇರುತ್ತೆ. ಆ್ಯಸ್ ಲಾಂಗ್ ಆ್ಯಸ್ ಯು ಟೇಕ್ ಮೆಡಿಸಿನ್, ಕಾಸ್ ಇಂಪ್ಯಾಕ್ಟ್ ಇರೋದಿಲ್ಲ ಅಷ್ಟೇ. ನಿಮಗೆ ತಲೆನೋವು ಅನುಭವಕ್ಕೆ ಬರೋದಿಲ್ಲ. ಆ ತಲೆನೋವಿನ ಮೂಲ ಹಾಗೇ ಇರ್ತದೆ. ನೀನು ಮಾತ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಅದನ್ನ ಬರ್ತದೆ ಮತ್ತೆ. ನಾವೇನು ಮಾಡ್ತೀವಿ, ತಲೆನೋವಿಗೆ ಮೂಲ ಕಾರಣ ಏನು, ಅದನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಯೇ ಹಿಪ್ನೋಥೆರಪಿ, ರಿಗ್ರೆಷನ್ ಥೆರಪಿ. ಇಷ್ಟೆಲ್ಲ ಸರ್ ಫ್ಯೂಚರ್ ಯಾಕೆ ತಿಳ್ಕೊಬೇಕು? ಫ್ಯೂಚರ್ ಕೂಡ ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಆಗತ್ತೆ. ಅದು ಹೇಗೆ ಅದು ಎಫೆಕ್ಟ್ ಆಗತ್ತೆ? ಈಗ ಯಾವತ್ತೋ ಅವನು ಏನು ಇನ್ನು ನೆಕ್ಸ್ಟ್ ಇಯರ್ ಸತ್ತೋಗ್ತಾನೆ ಅಂತಂದರೆ ಈ ಇಯರಿಂದನೇ ಅವನಿಗೆ ಅದು ಅನುಭವ ಬರ್ತದೆ. ಹೌದು. ಹಾಂ, ಡೇಟಾದಲ್ಲಿ ಇದೆಯಲ್ಲ, ಅದರ ಒಂದೊಂದು ಲಕ್ಷಣಗಳೇ ಕಾರ್ಯರೂಪಕ್ಕೆ ಬರ್ತಾ ಹೋಗ್ತವೆ. ಸುನಾಮಿ ಇಂಪ್ಯಾಕ್ಟ್ ಅಂತ. ಸುನಾಮಿ ಆಗುವ ಮುನ್ನ, ಕೋಪ ಬರುವ ಮುನ್ನ, ಭೂಕಂಪ ಆಗುವ ಮುನ್ನ ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಹಾಗೆ ಪ್ರತಿ ವ್ಯಕ್ತಿಗೂ ಗೊತ್ತಾಗತ್ತೆ. ನೋಡಿ, ಈಗ ಕೋಪ ಬರುವ ಮುನ್ನ ಉಸಿರಾಟ ಜಾಸ್ತಿ ಆಗತ್ತಾ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತಾ, ಕಣ್ಣುಗಳೆಲ್ಲ ಕೆಂಪಗಾಗ್ತಾವ, ಮೈಯಲ್ಲೆಲ್ಲ ಕಂಪಿಸುತ್ತಾ, ಆಮೇಲೆ ತಾನೇ ನಾವು ಕೋಪ ಮಾಡ್ಕೊಳ್ಳೋದು. ಇವೆಲ್ಲ ಸಿಂಪ್ಟಮ್ಸ್ ಇವು. ಈ ಪೂರ್ವ ಸೂಚನೆಗಳನ್ನು ನಾವು ಪತ್ತೆ ಹಚ್ಚಿಬಿಟ್ರೆ ಅಲ್ಲೇ ನಾವು ಸರಿ ಮಾಡ್ಬೋದು. ಫಸ್ಟ್ ಏಡ್ ಫಾರ್ ಆ್ಯಂಗರ್ ಅಂತ ನಾನು ಡಿಸೈನ್ ಮಾಡಿದ್ದೀನಿ. ಕೋಪನೇ ಮಾಡ್ಕೊಳ್ಬಾರ್ದು, ಅದರದ್ದು ಒಂದು ಸಿಸ್ಟಮೇ ಇದೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಿನಗೆ ಈ ಥರ ಆಗ್ತದೆ. ಈಗ ನಾನು ಅಲ್ಲಿ ಹೋದ್ರೆ ಸಾಯ್ತೀನಿ ಅಂತಂದರೆ ನೀನು ಆವತ್ತು ಪ್ರಯಾಣನೇ ಮಾಡಬೇಡ, ಅಷ್ಟೇ ಸಿಂಪಲ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್. ಅಷ್ಟೇ ತಾನೆ. ಈಗ ಪಾಸ್ಟ್ ಲೈಫ್ ಥೆರಪಿಲಿ ಅಥವಾ ರಿಗ್ರೆಷನ್ ಹಿಪ್ನೋಸ್ ಇದರಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ಸಮಸ್ಯೆ ಇರುತ್ತೆ, ನಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ. ಈಗ ಎಲ್ಲನೂ ಇರುತ್ತೆ, ಖುಷಿಯಾಗಿರೋಕ್ಕಾಗಲ್ಲ, ಅಥವಾ ಇನ್ಸೆಕ್ಯೂರಿಟಿ ಇರುತ್ತೆ, ನನ್ನ ಲೈಫಲ್ಲಿ ಯಾಕೆ ನಂಗೆ ಒಳ್ಳೇದಾಗ್ತಾ ಇಲ್ಲ ಅಂತಿರುತ್ತೆ. ಹೊರತು ನಾನು ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡೆ ನಾನು ಪ್ರತಿ ದಿನ ಅನುಭವಿಸ್ತಿರ್ತೀನಿ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಹೊಡೆದಿದ್ದೋ, ಅಮ್ಮ ಹೊಡೆದಿದ್ದೋ, ಅವ್ರು ಜಗಳ ಆಡಿದ್ದೋ ತಲೆಯಲ್ಲಿ ಕೂತಿರುತ್ತೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ಏನು ಅಬ್ಯೂಸ್ ಆಗಿದ್ರೆ ಅದು ತಲೆಯಲ್ಲಿ ರಿಜಿಸ್ಟರ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಈ ಥರದ ಏನಾದರೂ ಟ್ರಾಮಾಸ್ ಅಂತ ಇರುತ್ತಲ್ಲ, ಈ ಟ್ರಾಮಾಸ್ನ ಈ ರಿಗ್ರೆಷನ್ ಅಂದರೆ ರಿವಿಸಿಟ್ ಮಾಡಿ, ಒಂದ್ಸರಿ ವಿಸಿಟ್ ಮಾಡಿ ಇದೆಲ್ಲ ಫಿಕ್ಸ್ ಮಾಡ್ಬೋದಾ? ನೀನು ಇವತ್ತೇನೋ ಸಫರ್ ಆಗ್ತಾ ಇದೆಯಲ್ಲ, ಇವತ್ತೇನೋ ಬೇಜಾರು ಮಾಡ್ಕೊಂಡಿದ್ಯಾ, ಅದು ಬೇಜಾರು ಇವತ್ತಿಲ್ಲ ಕಾರಣ. ನೋಡಿ, ವಾಪಸ್ ಹೋದಾಗ ಎಲ್ಲೋ ಒಂದು ಪಾಯಿಂಟಲ್ಲಿ ಏನೋ ಆಯ್ತಲ್ಲ, ಅದರಿಂದ ನೀನು ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿರೋದ್ರಿಂದ ಮನಸ್ಸಲ್ಲಿ ದುಃಖ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅದನ್ನ ಹೋಗಿ ನೋಡು ಏನು ನಡೀತಾ ಹೋಯ್ತು ಅಂತ. ಸೊ ಅದು ರೀವಿಸಿಟ್ ಮಾಡೋದು. ಓಕೆ, ಒಂದ್ಸರಿ ನೋಡ್ಕೊಂಡು ಬಂದರೆ ಅವನಿಗೆ ಸ್ಪಷ್ಟತೆ ಬರ್ತದೆ. ಓಹ್, ನಾನು ಇದಕ್ಕಾಗಿ ನಾನು ಬೇಜಾರು ಪಡ್ತಾ ಇದ್ದೀನಿ, ಇವತ್ತಿಂದ ಅದು ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಐ ನೋ ದ ರೂಟ್ ಕಾಸ್ ಫಾರ್ ಮೈ ಸಫರಿಂಗ್ ವಿತ್. ಈಗ ಏನಾದರೂ ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಅಂತ ಹಾಕಿದಾಗ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಕೊಂಡ ತಕ್ಷಣ ಅದು ಏನಾಗುತ್ತೆ? ನೋಡಿ, ಎಲ್ರಿಗೂ ರಿಗ್ರೆಷನ್ ಅವಶ್ಯಕತೆ ಇಲ್ಲ. ಯಾರ್ದು ಪಾಸ್ಟ್ ಇಂಪ್ಯಾಕ್ಟು 80%ಗಿಂತ ಜಾಸ್ತಿ ಇದೆ ಪ್ರೆಸೆಂಟ್ ಲೈಫ್ ಮೇಲೆ, ಅವ್ರ ಲೈಫ್ ಹಾಳಾಗತ್ತೆ. ಅದು ಸರಿಯಾಗಿ ಅವ್ರ ಜೀವನ ಮಾಡೋಕ್ಕಾಗಲ್ಲ, ಇಲ್ಲ ಅಪೂರ್ಣವಾಗಿ ಸಾಯ್ತಾರೆ ಅವರು. ಆ ಪಾಸ್ಟ್ ಲೋಡನ್ನು ಕಡಿಮೆ ಮಾಡಿದ್ರೆ ಪ್ರೆಸೆಂಟ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಹೀಲಿಂಗ್ ಜಾಸ್ತಿ ಆಗುತ್ತೆ, ಆ ಬದುಕು ಹಸನಾಗತ್ತೆ. ಅರ್ಥ ಆಗ್ತಾ ಇದೆಯಾ? ನಾವೇನು ಮಾಡ್ತೀವಿ, ಪಾಸ್ಟ್ ಲೋಡ್ ಇದೆಯಲ್ಲ, ಆ ಲೋಡನ್ನು ನಾವು ಕಮ್ಮಿ ಮಾಡ್ತೀವಿ, ಇಲ್ಲ ನ್ಯೂಟ್ರಲ್ಲೇ ಮಾಡ್ತೀವಿ. ಈಗ ಉದಾಹರಣೆಗೆ ಯಾವುದೋ ಒಂದು ಕರ್ಸ್ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ, ನೀನು ಎಷ್ಟು ಜನ್ಮಕ್ಕಾದರೂ ಉದ್ಧಾರ ಆಗೋದಿಲ್ಲ ಅಂತ ಯಾರೋ ಒಬ್ಬ ತಪಸ್ವಿ ಭಾಳ ಏನೋ ಕೋಪದಲ್ಲೋ ದುಃಖದಲ್ಲೋ ಹೇಳ್ತಾನೆ. ನೀನು ತುಂಬ ಏನು ಎಮೋಷ್ನಲ್ ಆಗಿ
ಯಾರ ಬಗ್ಗೆ ಆದರೂ ಒಂದು ವಿಷುವಲೈಸ್ ಮಾಡಿ ನಿನ್ಗಿಂಥದ್ದಾಗಿ ಓ ನನ್ನ ಮನೆ ಹಾಳಾಗಿ ನಿನ್ನ ಮನೆ ಹಾಳಾಗಿ ಹೋಗಿ ಅಂತ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಅದು ಅವನಿಗೆ ಕ್ಯಾರಿ ಮಾಡ್ತದೆ, ಅವ್ನ ಸೈಕಿ ಬಾಡಿಯಲ್ಲಿ ಇರ್ತದೆ ಅದು, ಆ ಮೆಮರಿ. ಸೊ ಅದು ಅಡ್ರೆಸ್ ಮಾಡೋವರೆಗೂ, ಉದಾಹರಣೆಗೆ ಮೈಸೂರು ರಾಜರ ವಂಶ 5 ಜನ್ರೇಷನ್ಗೆ ಅವರಿಗೆ ಮಕ್ಕಳಿರಲಿಲ್ಲ, ದತ್ತ ಮಕ್ಕಳು ಅಂತ. ಅದು ಯಾರೋ ಶಾಪ ಹಾಕಿದ್ರು ಅಂತ ಒಂದು ಕಥೆನೂ ನಾವು ಕೇಳಿದ್ವಿ, ಅಲಮೇಲು ಮಂಗಮ್ಮ ಅಂತ. ಆ ಶಾಪ ನಿವಾರಣೆ ಆಗೋವರೆಗೂ ಅದು ಆಗೋದಿಲ್ಲ ಅಂತ. ಈಗ ಹೊಸದಾಗಿ ಬಂದಿರೋ ಈ ರಾಜರು ಮಕ್ಕಳಾಗಿದ್ದಾರೆ. ಅದೊಂದು ಉದಾಹರಣೆ. ಶಾಪ ಅಥವಾ ಗಿಲ್ಟು ಅಥವಾ ಅಪೂರ್ಣತೆ, ಯಾವುದೋ ಒಂದು ಅಪೂರ್ಣವಾದ್ದೆಲ್ಲ ಹಾಗೆ ಉಳಿಯುತ್ತೆ ಮನಸ್ಸಲ್ಲಿ, ಇನ್ಕಂಪ್ಲೀಟ್ ಎಕ್ಸ್ಪೀರಿಯನ್ಸಸ್ ಅಂತ. ಅದು ಅತೃಪ್ತಿ, ಅಸಮಾಧಾನ, ಆಂಗ್ಸೈಟಿಗೆಲ್ಲ ಕಾರಣ ಆಗ್ತದೆ. ಈಗ ನಾನು ಮದುವೆ ಆದೆ, ನನಗೇನು ಸಿಗಬೇಕೋ ದಾಂಪತ್ಯ ಜೀವನದಿಂದ ಅದು ಸಿಗ್ತಾ ಇಲ್ಲ. ಆದರೆ ಸಮಾಜಕ್ಕೆ ಹೆದರಿಬಿಟ್ಟು ನಾನು ಹೊಂದ್ಕೊಂಡು ಹೋಗ್ತಾ ಇದ್ದೀನಿ, ಸಂಸಾರ ಮಾಡ್ತಾ ಇದ್ದೀನಿ. ಆದರೆ ನನಗೆ ಮಾತ್ರ ಗೊತ್ತು ನಾನು ಯಾವ ವಿಷಯದಲ್ಲಿ ಕೊರಗ್ತಾ ಇದ್ದೀನಿ ಅಂತ. ಹಾಗೆ ಕೊರಗಿ ಸತ್ತರೆ ನೆಕ್ಸ್ಟ್ ಲೈಫಲ್ಲೇ ಈ ಕೊರಗು ಇನ್ನೊಂದು ವ್ಯಾಧಿಯಾಗಿ ಅವನಿಗೆ ಕಾಡ್ತದೆ, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಅಲ್ಲ, ನೀವೀಗ ಅದು ಕೊರಗೋದು ಏನಂದ್ರಲ್ಲ, ಅದು ನಿಮ್ಮ ಪಾಸ್ಟ್ ಲೈಫ್ದು ಕಾರ್ಮಿಕ್ ಇರ್ಬೋದಲ್ಲ? ಅದು ಇರ್ಬೋದು. ಹೊಸದಾಗಿನೂ ಮಾಡ್ತೀವಲ್ಲ ನಾವು, ಹೊಸದಾಗಿ ಮಾಡ್ತೀವಿ, ಹಳೇದು ಮುಗಿಸೋದಲ್ಲ. ಮತ್ತು ಆಗಾಮಿ ಕರ್ಮ ಯಾವುದಾಗತ್ತೆ ಅಂತಂದರೆ ಇನ್ನೊಂದಷ್ಟು ಆ್ಯಡ್ ಅಪ್ ಆಗತ್ತೆ, ಅನ್ನೋಯಿಂಗ್ಲಿ. ಗುರುಜಿ, ಈಗ ನೀವು ಹೇಳ್ದಂಗೆ ಈ ಜನ್ಮದಲ್ಲಿ ಯಾರು ಸಫರ್ ಆಗಿ ಕೊರಗ್ತಿದಾರಲ್ಲ, ಈಗ ಮದುವೆದ ಎಕ್ಸಾಂಪಲ್ ಕೊಟ್ರಿ, ಯಾರೋ ಒಬ್ರು ಮದುವೆ ಆಗಿದೆ, ಏನೋ ಲೈಫ್ ಚೆನ್ನಾಗಿಲ್ಲ, ಕೊರಗ್ತಾ ಇದ್ದಾರೆ, ನೀವು ಇದನ್ನ ಫಿಕ್ಸ್ ಮಾಡ್ಬೋದು ಅಂತ ಕೂಡ ಅಂದ್ರಿ. ಆದ್ರೆ ಇವ್ರು ಇವತ್ತು ಏನ್ ಸಫರ್ ಆಗ್ತಿದ್ದಾರೆ ಅದು ಹಿಂದೆ ಮಾಡಿದಂತ ಅದೇ ಅದನ್ನ ಅಡ್ರೆಸ್ ಮಾಡಿದಾಗ ಈ ಲೈಫ್ದು ಹೋಯ್ತು, ಮುಂದೆ ಅದು ಕ್ಯಾರಿ ಅದೇ ಈ ಕರ್ಮ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಹೋಗತ್ತಾ? ಹೌದು, ಫಿಕ್ಸ್ ಮಾಡಕ್ಕಾಗಲ್ಲ, ಕ್ಯಾರಿ ಫಾರ್ವರ್ಡ್ ಆಗತ್ತೆ, ಪರ್ಮನೆಂಟ್ ಫಿಕ್ಸ್ ಮಾಡಕ್ಕೆ. ಎಲ್ಲಿವರೆಗೂ ಸೆಲ್ಫ್ ರಿಯಲೈಸೇಷನ್ ಯಾರಿಗಾಗಲ್ವೋ ಅವನು ಕ್ಯಾರಿ ಮಾಡ್ತಾನೇ ಇರ್ತಾನೆ. ಸೆಲ್ಫ್ ರಿಯಲೈಸೇಷನ್ ಅಂತಂದ್ರೆ ಏನಂದ್ರೆ ಇನ್ಯಾವತ್ತೂ ಯಾವುದು ಕ್ಯಾರಿ ಆಗೋದಿಲ್ಲ, ಮುಂದೆ ಮನೋಭಂಜೆ ಆಗ್ಬಿಡ್ತದೆ. ಅದೇ ನಿರ್ವಾಣ ಅಂತಂದ್ರೆ ಅದೇನೆ, ಮನೋಭಂಜೆ ಅನ್ನೋದಕ್ಕೆ ನಿರ್ವಾಣ ಅಂತ ಹೇಳೋದು. ಓಕೆ, ಈಗ ಗುರುಜಿ ನಿಮಗೆ ಗೊತ್ತಿರ್ಬೇಕು, ಈಗ ಇನ್ಸ್ಟಾಗ್ರಾಮ್ ತುಂಬಾ ಡಾಕ್ಟರ್ಗಳು, ಯೂಟ್ಯೂಬ್ ತುಂಬಾ ಡಾಕ್ಟರ್ಸ್, ಎಲ್ಲರೂ ಬಾಯಿ ಬಂದಂಗೆ ಹೇಳ್ತಿರ್ತಾರೆ. ಈಗ ಯೂಟ್ಯೂಬಲ್ಲೇ ನಾನು ಪಾಸ್ಟ್ ಲೈಫಿಗೆ ಹೋಗೋದು ಹೆಂಗೆ ಅಂತ ಸರ್ಚ್ ಮಾಡಿದ್ರೆ ಒಂದಷ್ಟು ವಿಡಿಯೋಗಳು ಬರುತ್ತೆ. ನಮ್ಮವರು ನಮ್ಮ ದೇಶದಲ್ಲಿ ತೋರಿಸೋದಕ್ಕಿಂತ ಯಾವುದೋ ಅಮೆರಿಕಲ್ಲೋ ಅಂಟಾರ್ಟಿಕಲ್ಲೋ ಯಾರೋ ದೊಡ್ಡ ಪ್ರೊಫೆಸರ್ ಮಾಡಿದ್ರೆ ತಕ್ಷಣ ತಗೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಪಾಸ್ಟ್ ಲೈಫ್ಗೆ ಹೋಗೋದು ಇದೆಲ್ಲನೂ ನಾನು ಕಲಿಬೋದಾ? ಅದೇ ಯೂಟ್ಯೂಬಲ್ಲಿ ಸರ್ಜರಿ ಮಾಡೋದು ಹೇಗೆ ಅಂತಲೂ ಹಾಕೈತೆ, ಬೇಕಾದಷ್ಟು ಸರ್ಜರಿ ವಿಡಿಯೋಸ್ ಇದೆ. ಹಾಗಂತ ನಾವೊಂದು ಚಾಕು ಇದು ಎಲ್ಲ ಹಿಡ್ಕೊಂಡು ಮಾಡೋಕ್ಕಾಗತ್ತೆ? ಅದೇ ಥರ ಯೂಟ್ಯೂಬಲ್ಲಿ ನೋಡಿ, ಯಾರೋ ನನ್ನ ಶಿಷ್ಯ ಒಬ್ಬ ಅಮೆರಿಕಕ್ಕೆ ಕಲಿಯೋಕ್ಕಂತ ಹೋಗಿ ಕುಂಡಲಿನಿ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಅಲ್ಲಿ ಹೇಳಿದ್ದಾರೆ, ಸ್ಮಶಾನದಲ್ಲಿ ಕುತ್ಕೋಬೇಕು ಅರ್ಧರಾತ್ರಿಯಲ್ಲಿ, ಇಂಥ ಮಂತ್ರ ಹೇಳಬೇಕು ಅಂತ ಹೇಳೋಕ್ಕೋಗಿ ದೆವ್ವಗಳ ಆವಾಹನೆ ಆಗಿತ್ತು ಅವನ ಮನೆ. ಅವನು ಹುಚ್ಚುಚ್ಚಾಗಿ ಆಡೋದನ್ನು ನೋಡಿ ಪೊಲೀಸವ್ರು ಅರೆಸ್ಟ್ ಮಾಡಿದ್ರು. ಪೇರೆಂಟ್ಸ್ ಹೋಗಿ ಅವ್ನು ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಅವನು ಒಂಥರ ಅಬ್ನಾರ್ಮಲಾಗಿ ಆಡ್ತಿದ್ದ. ಅವನು MBA ಮಾಡೋಕ್ಕೋಗಿ ನನ್ನ ಹತ್ರ ಕರ್ಕೊಂಡು ಬಂದರು. ಅವನು ಒಳಗಡೆ ಇರ್ತಕ್ಕಂಥ ಎಂಟಿಟೀಸ್ ಅನ್ನು ಹೇಳ್ತೀವಿ, ಆ ಭಯದ ಮನಸ್ಥಿತಿಯಲ್ಲಿ ಎಂಟಿಟೀಸ್ ಹೋಗ್ತವೆ. ಅದನ್ನು ಎರಾಡಿಕೇಟ್ ಮಾಡಿದ್ಮೇಲೆ ಈ ಬಿಕೇಮ್ ಆಲ್ ರೈಟ್. 3 ತಿಂಗಳಾದ್ಮೇಲೆ ಮತ್ತೆ ಹೋಗಿ MBA ಕಂಪ್ಲೀಟ್ ಮಾಡ್ಕೊಂಡು ಬಂದ ಶಿಕಾಗೋದಲ್ಲಿ. ಆದರೆ ಅಡ್ರೆಸ್ ಮಾಡದಿದ್ದರೆ ಅವನು ಸೈಕ್ಯಾಟ್ರಿ ಪೇಷಂಟ್ ಆಗ್ತಿದ್ದ. ಸೈಕ್ಯಾಟ್ರಿಗೆ ಏನು ಗೊತ್ತೆ, ದೆವ್ವ ಭೂತ ಇದೆಲ್ಲ ನಂಬೋದಿಲ್ಲ. ಅವ್ರು ಮಾತ್ರೆ ಕೊಡ್ತಾರೆ, ನಿದ್ರೆ ಮಾತ್ರೆ ಕೊಡ್ತಾರೆ, ನಿದ್ರೆ ಮಾಡ್ಕೊಂಡಿರೋರು ಕಷ್ಟ. ಆದರೆ ರೂಟ್ ಕಾಸನ್ನು ಅಡ್ರೆಸ್ ಮಾಡೋದಿಲ್ಲಲ್ಲ, ಸೈಕ್ಯಾಟ್ರಿ ಅಡ್ರೆಸ್ ಮಾಡೋದಿಲ್ಲ. ಈಗ ಉದಾಹರಣೆಗೆ ಈ ಥೆರಪಿನ ನಾನು ಶುರು ಮಾಡಿ ಟ್ರಾನ್ಸ್ಗೆ ಹಾಕಿ ಸಡನ್ ನನಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು, ನಾನು ಫೋನ್ ಎತ್ಕೊಂಡು ಹೋಗ್ಬಿಟ್ಟೆ, ಅವ್ರು ಕಂಡುಬಿಟ್ಬಿಟ್ರು. ಈ ಥರ ಅರ್ಧಂಬರ್ಧ ಪ್ರೋಸೆಸ್ ಕಟ್ ಆದ್ರೂ ಅವ್ರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ. ನೋಡಿ, ಅದನ್ನು ನಾವು ಆರ್ಟಿಫಿಷಿಯಲ್ ಸೊಮ್ನಾಂಬುಲಿಸ್ಟಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಕೃತಕ ನಿದ್ರಾವಸ್ಥೆ. ಅದು ಟೆಂಪರರಿ. ಭಗವಂತ ರಾತ್ರಿ ಹೊತ್ತು ನಮಗೆ ನಿದ್ರೆ ಸೃಷ್ಟಿ ಮಾಡ್ತಾನೆ. ಹಿಪ್ನೋಸಿಸ್ ಅಂತಂದರೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಸ್ಲೀಪ್. ನೀನು ಇಂಡ್ಯೂಸ್ ಮಾಡಿರೋದು ಯೋಗ ನಿದ್ರೆ, ನೀದರ್ ವೇಕ್ಫುಲ್ ನಾರ್ ಸ್ಲೀಪ್ ಅನ್ನೋ ಒಂದು ಸ್ಥಿತಿ. ಇದು ಎಚ್ಚರವೂ ಅಲ್ಲ, ನಿದ್ರೆಯೂ ಅಲ್ಲ, ಅದರ ಮಧ್ಯೆ ಒಂದು ಟ್ರಾನ್ಸ್ ಸ್ಟೇಟ್ ಇದೆ. ಅಲ್ಲಿ ಇವೆಲ್ಲ ಆಗ್ತದೆ, ಟೈಮ್ ಟ್ರಾವೆಲಿಂಗು, ಚಿಕಿತ್ಸೆ, ಪಾಸ್ಟ್ ಲೈಫು, ಫ್ಯೂಚರ್ ಲೈಫು, ಇದೆಲ್ಲ ಆಗೋದು ಈ ಸ್ಥಿತಿಯಲ್ಲಿ. ಒಂದು ಕನಸಿನೋಪಾದಿಯಂತಹ ಒಂದು ಸ್ಥಿತಿ. ಒಂದೊಮ್ಮೆ ನಿನ್ನನ್ನು ನಾನು ಟ್ರಾನ್ಸ್ಗೆ ಹಾಕ್ಬಿಟ್ಟೆ ಅಥವಾ ಹಿಪ್ನೋಟೈಸ್ ಮಾಡಿಬಿಟ್ಟೆ,
ನನಗೆ ಯಾವುದೋ ಕಾಲ್ ಬಂತು ಅಥವಾ ನನಗೇನೋ ಗೊತ್ತಾಗಲಿಲ್ಲ, ಭಯಕ್ಕೆ ಇಲ್ಲಿಂದ ಓಡೋಗ್ಬಿಟ್ಟೆ ನಾನು ಅಂತ ಇಟ್ಕೊ. ಆವಾಗ ನಿನ್ನ ಪರಿಸ್ಥಿತಿ ಏನು ಅಂತ ನೀವು ಕೇಳ್ತಾ ಇದ್ದೀರಿ. ಕರೆಕ್ಟ್. ಭಗವಂತ ತುಂಬ ಕರುಣಾಮಯಿ. ಇಲ್ಲಿವರೆಗೂ ಹಾಗೆ ಉಳಿದಿರೋ ಕೇಸುಗಳು ಪ್ರಪಂಚದಲ್ಲಿ ಒಂದು ದಾಖಲಾಗಿಲ್ಲ. ಕಾರಣ ಏನು ಅಂತಂದರೆ ಅದು ಹೇಳಿ ಕೇಳಿ ಕೃತಕ ನಿದ್ರೆ. ಆದ್ದರಿಂದ 1 ಅವರು ಅವ್ರ ಜೊತೆ ನಾವು ಯಾರೂ ಏನು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತಂದರೆ ಸೆಲ್ಫ್ ಮೆಕ್ಯಾನಿಸಮ್ ಇದೆ ಒಳಗಡೆ. ಆ ಕೃತಕ ನಿದ್ರೆ ಸಹಜ ನಿದ್ರೆಯಾಗಿ ಕನ್ವರ್ಟ್ ಆಗತ್ತೆ. ಸಹಜ ನಿದ್ರೆಯಾಗಿ ಕನ್ವರ್ಟ್ ಆಗಿದ ತಕ್ಷಣ ಅವನಿಗೆ ಎಷ್ಟು ಬೇಕೋ ಅಷ್ಟೊತ್ತು ನಿದ್ರೆ ಮಾಡಿ ಅವನಷ್ಟು ಗಮನ ಇದೆ ಹೇಳ್ತಾನೆ. ಗುರುಜಿ, ನಮ್ಮ ಕಳೆದ ಪಾಡ್ಕಾಸ್ಟಲ್ಲಿ 1.5 ವರ್ಷದ ಮುಂಚೆ ನಾವು ಮಾಡಿದಂಥ ಒಂದು ಪಾಡ್ಕಾಸ್ಟಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ನೆಕ್ಸ್ಟ್ ಏನಾಗತ್ತೆ ಆತ್ಮ ಅನ್ನೋದ್ರ ವಿಚಾರವಾಗಿ ನಾವು ಮಾತಾಡಿದ್ವಿ. ಈಗ ನೀವು ಯಾರಾದರೂ ಒಂದು ಸ್ವಲ್ಪ ಡೌಟ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ದಯವಿಟ್ಟು ಚೆಕ್ ಮಾಡಿ. ಆದರೆ ಈಗ ಅದೇ ಆತ್ಮ ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ, ಏನೇನಾಗತ್ತೆ, ಇದೆಲ್ಲ ನಾವು ಮಾತಾಡಿದ್ದೀವಿ. ಆದರೆ ಈಗ ಒಂದು ಆತ್ಮ ಇನ್ನೊಂದು ದೇಹನ, ಇನ್ನೊಂದು ಲೈಫ್ನ ಚೂಸ್ ಮಾಡಬೇಕಂದ್ರೆ ಏನೇನು ಕನ್ಸಿಡರ್ ಮಾಡುತ್ತೆ? ವೆರಿ ಗುಡ್. ಯಾವತ್ತು ನಾವು ಅಪೂರ್ಣತೆಯನ್ನು ಪೂರ್ಣ ಮಾಡಿಕೊಳ್ಳಲೆಂದೇ ಮತ್ತೆ ಮತ್ತೆ ಹುಡ್ತೀವಿ. ಮತ್ತೆ ಮತ್ತೆ ಅಪೂರ್ಣವಾಗಿ ಬದುಕು ಹಾಗೆ ಇನ್ನೊಂದು ಜನ್ಮಕ್ಕೆ ದಾರಿ ಮಾಡಿಕೊಡ್ತಿರ್ತದೆ. ಯಾವಾಗ ನಾವು ಪೂರ್ಣವಾಗಿ ಅಂದುಕೊಂಡ ಹಾಗೆ ಸಂತೃಪ್ತಿಯಿಂದ ಬದುಕಿದರೆ ಅವನಿಗೆ ಜನ್ಮ ಕಂಟಿನ್ಯೂ ಆಗೋದಿಲ್ಲ. ಹುಟ್ಟೋ ಕಾರಣನೇ ಹಿಂದಿನ ಅಪೂರ್ಣತೆ, ಇನ್ಕಂಪ್ಲೀಟ್ ಫುಲ್ ಹಾಂ. ಡಿಸೈರ್ಸ್. ಸೊ ವೈ ವಿ ಬಾರ್ನ್ ಅಗೈನ್ ಆ್ಯಂಡ್ ಅಗೈನ್ ಅಂತಂದರೆ ಟು ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಆ್ಯಕ್ಷನ್ಸ್, ಡೀಡ್ಸ್ ಆ್ಯಂಡ್ ವೋವ್ಸ್ ಆಫ್ ದಿ ಪಾಸ್ಟ್ ಅಂತ. ಹಿಂದಿನ ಪ್ರತಿಜ್ಞೆಗಳು, ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳಲ್ಲಂದೆ ಮತ್ತೆ ಮತ್ತೆ ಹುಡ್ತೇವೆ, ಮತ್ತೆ ಮತ್ತೆ ಅಪೂರ್ಣ ಮಾಡಿಕೊಂಡೆ ನೀಚ ಯೋನಿಗಳಿಗೆ ಹೋಗ್ತೇವೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶಯನಂ ಅಂತ ಹೇಳಿರೋದು. ಹೊಟ್ಟೆಗೆ ಬರೋದನ್ನೇ ಕಾಯಕ ಮಾಡ್ಕೊಬಿಟ್ಟಿದ್ದೀವಿ ಪ್ರತಿ ಸಾರಿ. ಇದು ನಿಶ್ಚಯ ಮಾಡೋದು ಏನು ಅಂತಂದ್ರೆ ಅವನೇ. ಯಾವ ದೇವರೋ, ಮನೆ ದೇವರೋ, ಬ್ರಹ್ಮನೋ ಯಾರು ಮಾಡೋದಿಲ್ಲ. ಆ ಸೋಲ್ ಸೋಲ್ ಅಂದರೆ ಅಗೈನ್ ರಾಂಗ್ ಕಾನ್ಸೆಪ್ಟ್. ಸೋಲ್ ಅನ್ನೋದಕ್ಕೆ ಹುಟ್ಟು ಸಾವಿಲ್ಲ, ಅದು ಕರೆಂಟ್ ಇದ್ದಾಗೆ. ಅದನ್ನು ಆವರಿಸಿರ್ತಕ್ಕಂಥ ಈ ಬಬಲ್ಸ್ 3 ಲೇಯರ್ ಇರ್ತವೆ. ಮೆಮರೀಸು, ದ ಕಾಸಲ್ ಬಾಡಿ, ಕಾರ್ಮಿಕ್ ಬಾಡಿ ಆ್ಯಂಡ್ ಎಮೋಷನ್ಸ್. ಓಕೆ, ಇದು ಅದಕ್ಕೆ ತಕ್ಕಂಗೆ ಸೆಲೆಕ್ಟ್ ಮಾಡುತ್ತೆ. ಹಾಂ. ಈ ನನಗೆ ಕಳ್ತನ ಮಾಡಿ ಅನುಭವ ಇಲ್ಲವಲ್ಲ, ಕಳ್ತನ ಮಾಡೋ ಜನ್ಮ ಬೇಕು ಅಂತ ಅಂದ್ಕೊಳ್ತಾನೆ. ಅಂಥ ಬಾಡಿನ ಸರ್ಚ್ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಅಂಥದ್ದೇ ಪೇರೆಂಟ್ಸ್ ಬೇಕು. ಈಗ ಕಳ್ತನ ಮಾಡಬೇಕು ಅಂತಂದರೆ ನೀನು ಅಂಬಾನಿಯಲ್ಲಿ ಹುಟ್ಟಿದರೆ ಕಳ್ತನ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಹುಟ್ಟಿದರೆ ಯು ಹ್ಯಾವ್ ಎನಫ್ ಮನಿ, ಹೌದಲ್ವಾ? ಹಾಗೆ ತುಂಬ ಬಡತನದಲ್ಲಿ ಹುಟ್ಟಬೇಕು, ತಂದೆ ತಾಯಿಗಳು ಅನಕ್ಷರಸ್ಥರಾಗಿರಬೇಕು, ಅಥವಾ ಹೇಳು ಕೇಳೋರು ಯಾರು ಇಲ್ಲದೆ ಇರಬೇಕು. ಇಂಥ ಒಂದು ಅವಕಾಶ ಬೇಕಲ್ವಾ, ಅಂಥದ್ದು ಸರ್ಚ್ ಮಾಡ್ತಾನೆ. ಈ ಸೋಲ್ ಕಾಂಟ್ರಾಕ್ಟ್ ಅಂದರೆ ಇದೇನಾ? ಇದನ್ನು ಬರ್ಕೊಳ್ಳೋದು ಅವನಷ್ಟು ಗಮನ ನಿಶ್ಚಯ ಮಾಡ್ಕೊಳ್ತಾರೆ. ಓಕೆ, ಅಂದರೆ ಒಬ್ಬ ವ್ಯಕ್ತಿ ಸೋಲ್ ಕಾಂಟ್ರಾಕ್ಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಸೋಲು, ಈಗ ನೀವು ಹೇಳ್ದಂಗೆ ಒಬ್ಬನ ಕಳ್ಳನ ಮನೇಲಿ ಹುಟ್ಟಬೇಕು ಅಂತ ಈ ಭೂಮಿಗೆ ಬರುತ್ತೆ ಅಂದರೆ ಅದು ಒಂದು ಸ್ಕ್ರಿಪ್ಟ್ ಬರ್ಕೊಂಬರುತ್ತಂತಲ್ಲ. ಈಗ ಸೋಲ್ ಕಾಂಟ್ರಾಕ್ಟ್ ಅಂದ್ಕೊಳ್ಳೋದು ಬರ್ಕೊಳ್ಳೋದೇನಿಲ್ಲ, ಪೆನ್ನು ಪೇಪರ್ ಇರಲ್ಲ ಅಲ್ಲಿ. ಓಕೆ, ಅಂದ್ಕೊಳ್ಳೋದು ಸಂಕಲ್ಪದಲ್ಲಿ ಇರ್ತದೆ. ನಾನೀಗ ಕಳ್ಳ ಅಂತ ಅದು ಚೂಸ್ ಮಾಡ್ಕೊಳ್ಳುತ್ತೆ. ಅದು ಯಾವ ಬೇಸಿಸ್ ಮೇಲೆ? ಈಗ ನೀವು ಹೇಳಿದ್ರೆ ಸರಿ, ಒಂದು ಕಳ್ತನ ಮಾಡೋ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಅಂತ, ಅದು ಹೆಂಗೆ? ಅವನು ಕಳ್ಳ ಅಂತ ಸಂಕಲ್ಪ ಮಾಡಿಕೊಂಡೇ ಹುಟ್ಟೋದು. ದಟ್ ಈಸ್ ದ ಪರ್ಪಸ್ ಆಫ್ ಲೈಫ್. ಇದು ಬಹಳ ಮುಖ್ಯ ಆತಂದು. ಹೌದು. ಅದೇ ನಾನು ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಲೈಫ್ ಬೇಕು ಅಂತ ಉಟ್ಕೊಂಡ್ಬಂದ್ರೆ ಅದೇ ರಾಯಲ್ ಲೈಫ್ ಅಂತಿರೋದಿಲ್ಲ. ಸ್ಪೆಸಿಫಿಕ್ ಆಗಿ ಹೇಳಬೇಕು, ನಾನು ಆ್ಯಕ್ಟರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು. ಓಕೆ, ಈಗ ಋತಿಕ್ ರೋಷನ್ ಒಂದು ಆಕ್ಟರ್. ಇಲ್ಲ, ಬೆಸ್ಟ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಅವರು. ಅವನು ಹುಟ್ಟಿದ್ದೇ ಆಕ್ಟ್ ಮಾಡಬೇಕು ಅಂತ. ಅದು ಬಿಟ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಾರ. ರಜನಿಕಾಂತ್ ಹುಟ್ಟಿದ್ದೇ ಆಕ್ಟರ್ ಆಗಬೇಕು ಅಂತ, ಕಂಡಕ್ಟರ್ ಆಗಿ ಯಾಕೆ ಸಕ್ಸಸ್ ಆಗಲಿಲ್ಲ? ಮೋದಿ ಹುಟ್ಟಿದ್ದೇ ರಾಜಕಾರಣಿ ಆಗಬೇಕು ಅಂತ, ಚಾಯ್ ಮಾರಿ ಯಾಕೆ ಒಂದು ದೊಡ್ಡ ಹೋಟ್ಲಕ್ಕೆ ಹೋದಾಗ್ತಲ್ಲ? ಅಂದರೆ ಒಂದು ಪರ್ಪಸ್ ಆಫ್ ಲೈಫ್ ಅಂತ ಅಂದ್ಕೊಂಡು ಬಂದಿರ್ತದಲ್ಲ, ಅದನ್ನೇ ಮಾಡಿದ್ರೆ ಅದು ಕಂಟಿನ್ಯೂ ಆಗಲ್ಲ ಇನ್ನೊಂದು ಎಪಿಸೋಡ್ ಆಗಿ. ಓಕೆ, ಈಗ ಇಲ್ಲಿ ಕಳ್ಳನಾಗಕ್ಕೆ ಅವಕಾಶ ಕೊಡೋದಿಲ್ಲ ಸೊಸೈಟಿ, ಮನೆಯವರು ಕೊಡೋದಿಲ್ಲ. ಅವಾಗೇನಾಗತ್ತೆ, ಕಳ್ಳನಾಗಬೇಕು ಅಂತ ಬಂದಿದ್ದು ಅಪೂರ್ಣ ತಂಗಿ ಇರ್ತದೆ, ಅವ್ನು ಇನ್ನೊಂದು ಲೈಫಲ್ಲಿ ಆದರೂ ಅವನು ಅದನ್ನು ಮಾಡ್ತಾರೆ, ಮತ್ತೆ ಕಳ್ಳ ಆಗ್ತಾರೆ ಅವನು. ಹಾಗಾಗಿ ಪರ್ಪಸ್ ಆಫ್ ಲೈಫ್ ಏನು? ಈಗ ನಾನು ಈ ಜನ್ಮದಲ್ಲಿ ಬೋಧನೆಗಾಗಿ ಬಂದವನು, ಇದು ಬಿಟ್ಟು ಬೇರೆ ಎಲ್ಲ ಮಾಡೋಕೆ ಫೇಲ್ಯೂರ್ ಆಗಿದ್ದೀನಿ. ನೀವೇನೇಂದ್ರಲ್ಲಿ ಫೇಲ್ಯೂರ್ ಆಗಿದ್ರೆ?
ನಾನು ವ್ಯಾಪಾರ ಮಾಡಿ ಫೇಲ್ಯೂರ್ ಆಗಿದ್ದೀನಿ, ವ್ಯವಸಾಯ ಮಾಡಿ ಫೇಲ್ಯೂರ್ ಆಗಿದ್ದೀನಿ, ಪಾಲಿಟಿಕ್ಸ್ ಹೋಗಿ ಫೇಲ್ಯೂರ್ ಆಗಿದ್ದೀನಿ, ರೌಡಿಸಮ್ ಮಾಡಿ ಫೇಲ್ಯೂರ್ ಆಗಿದ್ದೀನಿ. ಒಂದ ಎರಡ ನೀವು ರೌಡಿ ರೌಡಿಸಮ್ ಮಾಡಿ ಸಕ್ಸಸ್ ಆಗ್ಬೋದಾಯ್ತಲ್ಲ, ಅದಾಗಿರಲಿಲ್ಲ. ಈಗ ನಿನ್ನ ಕೇಳಿದ ರಾಜೇಶ್, ನೀನು ಒಂದೇ ಮಾಡಿದ್ಯಾ? ಇಲ್ಲ ಗುರುಜಿ, ನಾನು BE ಗ್ರಾಜುಯೇಟ್ ಈಗ ಪಾಡ್ಕಾಸ್ಟರ್. ಹಾ. ಇದಕ್ಕೆ ಮುಂಚೆ ಇನ್ನೂ ಏನೇನೋ ಮಾಡಿದ್ಯಾ? ಆದ್ರೆ ಈಗ ನಾನು ವೃತ್ತಿ ಓದಿದ್ದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಅಲ್ಲ, ಇನ್ನೇನೋ ವೃತ್ತಿ ಮಾಡಿರ್ತೀಯ. ಆರ್ಚೆ ಆಗಿದ್ದು. ಹಾ, ಯಾವುದೋ ಒಂದು ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದಲ್ಲ, ಹಾ. ಅದೇ ಪರ್ಪಸ್ ಆಫ್ ಲೈಫ್. ಓಕೆ. ನೀವು ಕೇಳಿ, ಏನು ಗೌರ್ಮೆಂಟ್ ಏನೋ ಕತ್ತೆ ಚಾಕರಿ ಮಾಡ್ತಾ ಇದ್ದೀನಿ, ಏನು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನೋ ಸಂಬಳ ಏನೋ ಬರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ತಾನೆ. ತೃಪ್ತಿ ಇಲ್ಲ ಅಂತ. ಯಾಕಂದ್ರೆ ತುಂಬಾ ಅವನು ಹುಟ್ಟಿರೋದು ಅದಕ್ಕಲ್ಲ. SPB ಓದಿದ ಸಿವಿಲ್ ಇಂಜಿನಿಯರ್, ಮಾಡಿದ್ದೇನು ಹಾಡು ಹೇಳಿದ್ದು. ಶಾಸ್ತ್ರೀಯ ಸಂಗೀತ ಗೊತ್ತಾ? ಇಲ್ಲ. ಶಾಸ್ತ್ರೀಯ ಸಂಗೀತ ಗೊತ್ತಿರೋರೆಲ್ಲ ಯಾಕೆ SPB ಆಗಲಿಲ್ಲ? ಆ ಪರ್ಪಸ್ ಅದಾಗಿರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗೆ ನನ್ನ ಸ್ಟಡಿ ಪ್ರಕಾರವಾಗಿ ಈ ವಿಶ್ವದಲ್ಲಿರ್ತಕ್ಕಂಥ ಜನಸಂಖ್ಯೆ 8 ಬಿಲಿಯನ್ ಏನಿದೆ ಪ್ಲಸ್, ಹಾರ್ಡ್ಲಿ ಒಂದು 2% ಆಫ್ ದಿ ಪಾಪ್ಯುಲೇಷನ್ ದೇ ಆರ್ ಲೀಡಿಂಗ್ ದೇರ್ ಪರ್ಪಸ್ ಆಫ್ ಲೈಫ್. ರೆಸ್ಟ್ ಆಫ್ ದಿ ಸೋಲ್ಸ್ ಇದಾವಲ್ಲ, ಅವರು ತಾವು ಏನು ಬಂದಿದ್ವಿ ಅಂತ ಬಿಟ್ಬಿಟ್ಟು ಹೊಟ್ಟೆ ಪಾಡಿಗಾಗಿ ಏನೋ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರಿಗೇನು ಸಮಸ್ಯೆ ಆಗೋದು ಅಂತಂದರೆ, ಅವ್ರು ಏನು ಪರ್ಪಸ್ಗಾಗಿ ಬಂದಿದ್ರೋ ಅದು ಇನ್ನೂ ಯಾವುದೋ ಒಂದು ಲೈಫಲ್ಲಿ ಹುಟ್ಟಬೇಕಾಗತ್ತೆ. ಈಗ ನೀವು SPB ಅವ್ರದ್ದು ಎಕ್ಸಾಂಪಲ್ ಕೊಟ್ರಿ. ನನಗೆ ನಮ್ಮ ದೇಶದ ಇನ್ನೊಬ್ರು ಮೇರು ಪರ್ವತ ದೊಡ್ಡ ಗಾಯಕಿ S. ಜಾನಕಿ ಅವ್ರನ್ನ ನಾನು ಸಂದರ್ಶನ ಮಾಡಿದ್ದೆ. ಸಂದರ್ಶನದಲ್ಲಿ ಅವರೇ ಹೇಳಿದ್ರು, ಗುರುಜಿ, ನಾನು ಏನೋ ಓದಿಲ್ಲ, ನನಗೆ ಇವತ್ತಿಗೂ ಸಂಗೀತ ಗೊತ್ತಿಲ್ಲ, ನಾನು ಹೆಂಗೆ ಹಾಡ್ತೀನೋ ಗೊತ್ತಿಲ್ಲ, ನನ್ನೊಳಗೆ ಕೃಷ್ಣ ಹಾಡಿಸ್ತಾನೆ. ಇಷ್ಟೇ ಚಿಕ್ಕ ಪುಸ್ತಕ ಇಟ್ಕೊಂಡಿದಾರಂತೆ, ಅದ್ರಲ್ಲಿ ನೋಡ್ಕೊಂಡು ಓದೋದಂತೆ. ನಾನು ಸಂಗೀತ ಕಲ್ತಿಲ್ಲ, ನನ್ನಲ್ಲಿ ಕೃಷ್ಣ ಹಾಡಿಸ್ತಾನೆ ಅಂತೆಲ್ಲ ಅಂತಾರೆ. ಅದೇ ಈ ಬಾರ್ನ್ ಟ್ಯಾಲೆಂಟ್ಸ್ ಎಲ್ಲ, ಈ ಟ್ಯಾಲೆಂಟ್ಸ್ ಎಲ್ಲ ಓದೋದ್ರಿಂದ ಬರೋದಿಲ್ಲ. ಓದ್ದವರಲ್ಲಿ ಟ್ಯಾಲೆಂಟ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಅಮಿತಾಬ್ ಬಚ್ಚನೇ ತಗೊಳ್ತೇನೆ, ಒಳ್ಳೆ ನಟ, ಹೌದಾ? ಅವನ ಮಗ ಅಭಿಷೇಕ್ ಬಚ್ಚನ್ ಅವನಿಗಿಂತ ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಯಾಕೆ ಅವನು ಅಮಿತಾಬ್ ಬಚ್ಚನ್ ಅಷ್ಟು ಪಾಪ್ಯುಲರ್ ಆಗಲಿಲ್ಲ ಆ್ಯಕ್ಟಿಂಗಲ್ಲಿ? ಅವಕಾಶಗಳು ಮನೆ ಬಾಗಿಲಿಗೆ ಬರಬೇಕಲ್ಲ, ಅಪ್ಪ ಅದರಲ್ಲಿ ಇರೋದ್ರಿಂದ. ಕರೆಕ್ಟ್, ಹೌದಾ? ಕರೆಕ್ಟ್. ಹಂಗಾಗಲ್ಲ ಅದು. ಅದು ಅಪ್ಪ ಅದಾಗಿದ್ರೆ ಏನು ಅದಾಗಬೇಕು ಅನ್ನೋದರಿಂದ ಬರೋದಿಲ್ಲ, ಟ್ಯಾಲೆಂಟ್ಸ್ ಹಂಗೆ ಬರೋದಿಲ್ಲ. ನೀವು ಯಾರೇ ಸ್ಟಡಿ ಮಾಡಿ, ಐನ್ಸ್ಟೀನ್ ಮಗ ಐನ್ಸ್ಟೀನ್ ಆಗಲಿಲ್ಲ, ಬುದ್ಧನ ಮಗ ಬುದ್ಧ ಆಗಲಿಲ್ಲ, ಅಶೋಕನ ಮಗ ಅಶೋಕ್ ಆಗಲಿಲ್ಲ. ಹಾಗೆ ನೀವು ಸ್ಟಡಿ ಮಾಡಿದ್ರೆ ಅಪ್ಪ, ಈಗ ಎಲಾನ್ ಮಸ್ಕ್ ಶ್ರೀಮಂತ ಆಗಿರಲಿಲ್ಲ, ಎಲಾನ್ ಮಸ್ಕ್ನ ಅಪ್ಪ ಶ್ರೀಮಂತ ಆಗಿದ್ನ? ಯಾರು ಅಂತ ಗೊತ್ತಿಲ್ಲ, ಒಂದು 100 ಕೋಟಿ ರೂಪಾಯಿ ಮಾಡಿಲ್ಲ. ಇವೆಲ್ಲ ವಿಶೇಷವಾಗಿ ಆ ಪಾಸ್ಟ್ ಲೈಫಿಂದ ಬರ್ತಕ್ಕಂಥ ಒಂದು ಕ್ರಿಯೇಟಿವಿಟಿನೇ ಇದು. ಹಂಗಿದ್ರೆ ಪುಣ್ಯ ಎಷ್ಟು ಪ್ಲೇ ಮಾಡೋದು? ಇವಾಗ ಒಂದು ಸೋಲು ಒಂದು ದೇಹನ ಚೂಸ್ ಮಾಡೋಕ್ಕಿಂತ ಮುಂಚೆ ಈಗ ಬರ್ಕೊಳತ್ತಲ್ಲ ಸ್ಕ್ರಿಪ್ಟು. ಈಗ ನೀವು ಹೇಳಿದಂಗೆ ಕಳ್ಳನೋ ಏನೋ ಆಗಿ ಹುಟ್ತೀನಿ ಅಂತಂದ್ಬಿಟ್ಟು, ಅಲ್ಲಿ ಅದೇ ಡಿಸೈಡ್ ಮಾಡಿ ತಗೊಳ್ಳೋದಾ? ಇಲ್ಲ ಪಾಸ್ಟ್ ಲೈಫಲ್ಲಿ ಒಂದಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ, ಈ ಜನ್ಮದಲ್ಲಿ ಅವನಿಗೆ ಅಂಬಾನಿಯವ್ರ ಮಗನಾಗೋ ದೊಡ್ಡ ವ್ಯಕ್ತಿಯಾಗೋ, ಇದು ಸಿಗೋದು ಈ ಪುಣ್ಯದ ಒಂದು ಫಲದಿಂದನ, ಅಥವಾ ಸುಮ್ಮನೆ ಏನು ಬೇಕೋ ಡಿಸೈಡ್ ಮಾಡಿ ಬರ್ಬೋದಾ? ಈ ಪುಣ್ಯದ ಫಲದಿಂದ ಒಂದು ಒಳ್ಳೆಯ ಲೈಫ್ ಸಿಗತ್ತೆ. ಒಳ್ಳೆಯವ್ರ ಮನೆಯಲ್ಲಿ, ಅಂದರೆ ಶ್ರೀಮಂತರ ಮನೆಯಲ್ಲಿ, ಧನಿಕರ ಮನೆಯಲ್ಲಿ ಹುಟ್ಟಬೋದು. ಅದು ಪುಣ್ಯ ಅಂತ ಅನ್ಕೋಬೇಡ, ಅದು ಕೆಲವು ಸಾರಿ ಪಾಪನೂ ಆಗ್ತದೆ. ಹೇಗೆ ಅಂತ ಕೇಳೋರು. ಒಂದು ಸಣ್ಣ ಉದಾಹರಣೆ ತಗೋಬೋದು ನಾವು. ಹೇಳಿ ನಾನು. ಮುಖೇಶ್ ಅಂಬಾನಿ ಧನಿಕನೋ ಬಡವನೋ? ಅಯ್ಯೋ, ಅವರು ಶ್ರೀಮಂತ. ಏನು ಯೋಗ ಮಾಡಿದ್ನಪ್ಪ, ಕರೆಕ್ಟ್. ಧೀರುಭಾಯ್ ಅಂಬಾನಿ ಹೊಟ್ಟೆ. ಮಗ. ಅದೇ ಅನಂತ್ ಅಂಬಾನಿ ವಿಷಯಕ್ಕೆ ಹಂಗೆ ಹೇಳಕ್ಕೆ ಬರೋದಿಲ್ಲ. ಅವನು ಶ್ರೀಮಂತನೇನೋ ನಿಜ, ಆದರೆ ಅವನ ಸಮಸ್ಯೆ ಬೇರೆ ಯಾರಿಗೂ ಬೇಡ. ಅರ್ಥ ಆಗ್ತಾ ಇದೆಯಾ? ಅದೇ ಒಂದು ಶಾಪ ಕೂಡ ಅವನಿಗೆ, ಅಲ್ವಾ? ಹಾಗೆ ಎಲ್ಲ ಸಾರಿ ನಾವು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟೋದು ಅದು ಪುಣ್ಯ ಅಂತ ಭಾವಿಸಬಾರ್ದು. ಕೆಲವು ಸಾರಿ ಶಾಪನೂ ಇರ್ತದೆ. ಪುಣ್ಯವಶಾತ್ ಒಳ್ಳೆಯ ಸೌಂದರ್ಯ ಅದೆಲ್ಲ ಬರ್ತದೆ ಬೈ ಡಿಫಾಲ್ಟು. ಈಗ ಐಶ್ವರ್ಯ ರಾಯ್ ತಂಗಿ ಯಾಕೆ ಐಶ್ವರ್ಯ ರಾಯ್ ಆಗಲಿಲ್ಲ? ಹಾಗೆ ಕೆಲವರಿಗೆ ಅದೊಂದು ಕರಿಷ್ಮ್ಯಾಟಿಕ್ ಪರ್ಸ್ನಾಲಿಟಿ ಬಂದ್ಬಿಡ್ತದೆ ಪುಣ್ಯವಶಾತ್. ಹಾಗೆ ಅವ್ರಿಗೆ ಸಕ್ಸಸ್ಸು ಸಿಗ್ತಾ ಹೋಗ್ತದೆ. ಈಗ ಸುಂದರವಾಗಿರೋರೆಲ್ಲ, ಈಗ ಐಶ್ವರ್ಯ ರಾಯ್ ಜೊತೆಯಲ್ಲಿ ಎಷ್ಟೋ ಜನ ಮಿಸ್ ವರ್ಲ್ಡ್ ಎಲ್ಲ ಆದರು, ಅವರೆಲ್ಲ ಈಗ ಸಿನಿಮಾದಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ? ಅದಕ್ಕೊಂದು ಯೋಗ ಬೇಕಲ್ಲ ಪ್ಯಾರಲಲ್ಲಿ. ಹಾಗೆ ಇವೆಲ್ಲ ಪುಣ್ಯದ ಫಲಗಳು. ಪಾಪದ ಫಲಗಳೇನು? 3 ಹೊತ್ತು ಅವನು ಮಣ್ಣಲ್ಲೇ ಕೈ ಇಟ್ಕೊಂಡಿರ್ತಾನೆ, 4 ಕಾಸು ಬರೋದಿಲ್ಲ, ಬೆವರು ಬಸಿತಾನೇ ಇರ್ತಾನೆ, ಅವನು ಧನಿಕನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣವ್ರ ಕಾಯಕವೇ ಕೈಲಾಸ ಅಂತ ಹೇಳಿದ್ರು.
ಕಾಯಕ ಅಂತಂದ್ರೆ ಕಾಯ ದಂಡಿಸಿ ಕೆಲಸ ಮಾಡೋದು. ಈಗ ಎಲ್ಲ ರೈತಾಪಿ ಜನ ದೇಹವನ್ನು ದಂಡಿಸಿ ಬೆವರಲ್ಲಿ ಬಸಿದು ಮಣ್ಣಲ್ಲೇ ಕೈ ಇಟ್ಕೊಂಡು ದುಡಿತಾವ್ರೆ. ಯಾಕೆ ಶ್ರೀಮಂತರಾಗಲಿಲ್ಲ? ಅದರಿಂದ ಇಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ರಾಂಗ್ ಕಾನ್ಸೆಪ್ಟ್. ಅವನು ಸಂಸ್ಕಾರದಲ್ಲಿರಬೇಕು, ಅವನ ಯೋಚನೆಯಲ್ಲಿ ಶ್ರೀಮಂತ ಆಗೋದು ಇಲ್ಲಿದೆ ಹೊರತು ಕೈಯಲ್ಲಿಲ್ಲ. ಕೈಯಲ್ಲಿ ಕೆಲಸ ಮಾಡಿ ಶ್ರೀಮಂತರಾದವನು ಒಬ್ಬರನ್ನ ತೋರಿಸೋಣ ನನಗೆ. ಹಾಗಿದ್ರೆ ರೈತರೆಲ್ಲ ಶ್ರೀಮಂತರಾಗಬೇಕಾಗಿತ್ತಲ್ಲ. ಬೆಳಗ್ಗೆ ಬೇಗ ಎದ್ದರೆ ಶ್ರೀಮಂತರಾಗ್ತೀರಿ. ಪೇಪರ್ ಹಾಕೋನು ಎಷ್ಟೊತ್ತಿಗೆ ಹೇಳ್ತಾನೆ? ಲೈಫ್ ಲಾಂಗ್ ಪೇಪರ್ ಹಾಕ್ಕೊಂಡೇ ಇರ್ತಾನೆ ಅವನು. ಮತ್ತು ಆ ಶ್ರೀಮಂತರಾಗೋದು ಏನೋ ಯೋಚನೆ ಇಲ್ಲಿದೆ ಅಂತ ಇಲ್ಲ, ಅವನ ಇದರಲ್ಲಿದೆ, ಏನು ಐಡಿಯಾಸ್ ಆ್ಯಂಡ್ ಇಂಟ್ಯೂಷನ್ಸ್ ಅಲ್ಲಿದೆ. ಈ ಐಡಿಯಾಸ್ ಆ್ಯಂಡ್ ಇಂಟ್ಯೂಷನ್ಸ್ ಪಾಪ್ಔಟ್ ಆಗೋದು ಬೇಸ್ಡ್ ಆನ್ ಇಸ್ IQ, EQ, SQ. ಇಲ್ಲೊಂದು ಫ್ಯಾಕ್ಟರ್ ಕೆಲಸ ಮಾಡುತ್ತೆ. ಏನದು IQ, EQ, SQ ಅಂದ್ರೆ? ಈಗ IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟು. ಐನ್ಸ್ಟೈನ್ಗೆ 160 ಇತ್ತು, ವಿಶ್ವೇಶ್ವರಯ್ಯನಿಗೂ 160 ಇತ್ತು IQ. 174 ಇರೋದು ಎಲಾನ್ ಮಸ್ಕ್ಗೆ. ಹೈಯೆಸ್ಟ್ IQ ರೆಕಾರ್ಡ್ ಇರೋದು ವರ್ಲ್ಡಲ್ಲಿ 205 ಅಮೆರಿಕದಲ್ಲಿ. ಈಗ ಸುಲಭ ಶೌಚಾಲಯದ ಮುಂದೆ ಒಂದು ಚೇರ್ ಹಾಕ್ಕೊಂಡು 10 ರೂಪಾಯಿ ತಗೊಳ್ಳೋವನಿಗೆ ಎಷ್ಟು IQ ಇರಬೇಕು? ಏನು ಬೇಡ, 2% ಇದ್ರೂ ಸಾಕು. ಲೆಕ್ಚರರ್ ಆಗಬೇಕಾದ್ರೆ 30 ಇರಬೇಕು IQ. ಮೆಡಿಸಿನ್ ಮಾಡ್ಬೇಕಾದ್ರೆ 80 ಇರಬೇಕು. IAS ಮಾಡ್ಬೇಕಾದ್ರೆ 100 ಇರಬೇಕು. IQ ಡಿಮ್ಯಾಂಡ್ ಮಾಡುತ್ತೆ. IQ ಇದ್ರೇ ಅವನು IAS ಅಲ್ಲಿ ಸೆಲೆಕ್ಟ್ ಆಗೋದೇ ಹೊರತು ಅವನು ಕಷ್ಟಪಟ್ಟು ಓದಿದ್ರೆ ಸೆಲೆಕ್ಟ್ ಆಗೋದಿಲ್ಲ. IQ ಅನ್ನೋದು ಫ್ಯಾಕ್ಟ್ರು ಅಲ್ಲಿ ಕೆಲಸ ಮಾಡುತ್ತೆ. 100 ಜನ IAS ತಗೊಂಡ್ರೆ ಒಬ್ಬನೇ ಪಾಸ್ ಆಗೋದು ಅಂತ ನಿಮ್ಗೆ ಗೊತ್ತಿದೆ. ಉಳಿದವ್ರು ಓದಲಿಲ್ವಾ? ಓದಿದರೆ IQ ಏನು ಮಾಡುತ್ತೆ, ಅದು ಆ ಮೆಮರಿನ ಆಕ್ಸಿಲರೇಟ್ ಮಾಡುತ್ತೆ. ಇನ್ಸ್ಟೆಂಟಾಗಿ ರೈಟ್ ಅಪ್ರಾಪ್ರಿಯೇಟ್ ಆನ್ಸರು ಇನ್ಸ್ಟೆಂಟಾಗಿ ಪಾಪ್ಔಟ್ ಆಗುತ್ತೆ. ಹೈ ಸ್ಪೀಡ್ IQ ಅಂದರೆ ಹೈ ಸ್ಪೀಡ್ ಮೆಮರಿ. ಅದಿದ್ದರೆ ದುಡ್ಡು ಮಾಡೋಕ್ಕಾಗೋದು. ಈಗ ಏನೊಂದು ಸೋಲು, ಒಂದು ಆತ್ಮ, ಒಂದು ತಾಯಿ ಓಮ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರುತ್ತೆ. ಮುಂಚೆನೇ ಆ ಸೋಲ್ ಕಾಂಟ್ರಾಕ್ಟು ಆ ಸ್ಕ್ರಿಪ್ಟಲ್ಲಿ ಏನು ಬರ್ಕೊಂಬಂದ್ಬಿಟ್ಟಿರುತ್ತೆ. ಬಂದ ಮೇಲೆ ಲೆಟ್ಸ್ ನೀವು ಹೇಳ್ದಂಗೆ ನಾನು ಈ ಜನ್ಮದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅದೇನಾದರೂ ಬರ್ಕೊಂಬಂದಿತ್ತು ಅಷ್ಟೇ. ಒಂದು ವೃತ್ತಿ, ಒಂದು ಪರ್ಪಸ್, ನಾಟ್ ಎಂಟೈರ್ ಸ್ಕ್ರಿಪ್ಟ್ ಅಂತಲ್ಲ. ಓಕೆ, ಒಂದು ವೃತ್ತಿ, ಅದನ್ನ ಪರ್ಪಸ್ ಆಫ್ ಲೈಫ್ ಅಂತ. ಆದರೂ ಆ ವೃತ್ತಿ ನನಗೆ ಪೂರಕವಾದ, ನನಗೆ ಮಾರಕವಾದ, ಅಥವಾ ಸೊಸೈಟಿಗೆ ಪೂರಕವಾದ, ಸೊಸೈಟಿಗೆ ಮಾರಕವಾದ, ಹೆಲ್ಪ್ಫುಲ್ಲ, ಹಾರ್ಮ್ಫುಲ್ ಇಷ್ಟೇ ಇರ್ತದೆ. ಪೊಲೀಸಲ್ಲಿ ಹೆಲ್ಪ್ಫುಲ್ ಇದೆ, ಹಾರ್ಮ್ಫುಲ್ ಇದೆಯಲ್ಲ. ಓಕೆ, ಅದು ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಂಡ್ ಬರುತ್ತೆ. ಅಷ್ಟೇ. ಓಕೆ, ಈ ಸಾರಿ ಇಷ್ಟೇ ನಂದು. ಓಕೆ, ಜನ್ಮ ತಗೊಂಡ್ಬಿಟ್ಮೇಲೆ ಮತ್ತೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದಾ? ಅಲ್ಲ, ಅವನ ರೂಟ್ ಕಾಸ್ ತಿಳ್ಕೊಳ್ಳೋವರೆಗೂ ಅದು ಚೇಂಜ್ ಆಗಲ್ಲ. ಕೆಲವ್ರಿಗೆ ಅದಾಗಿದೆ ನೆನಪು ಬರ್ತದೆ. ಈಗ ಬುದ್ಧ ಬಂದಿದ್ದು ಅದ್ಭುತವಾಗಿ ಅವನು ರಾಜ ಆಗ್ಬೋದಾಗಿತ್ತು. ಅವನ ರಾಜ್ಯ ಇತ್ತು, ಅವರಪ್ಪ ರಾಜ ಪರಿವಾರ ಅವನು, ಹೌದಾ? ಅದರ ಪರ್ಪಸ್ ಅದಾಗಿರಲಿಲ್ಲ. ರಾಜನ ಹೊಟ್ಟೆಲಿ ಹುಟ್ಟಿದ, ಸನ್ಯಾಸಿ ಆದ, ಮಾಂಕ್ ಆದ. ಯಾಕಂದ್ರೆ ಮಾಂಕ್ ಆಗ್ಬೇಕಂತಾನೆ ಬಂದಿದ್ದ ಅವನು, ರಾಜ ಆಗ್ಬೇಕಂತ ಬರಲಿಲ್ಲ. ಹಾಗಿದ್ದಿದ್ರೆ ಒಳ್ಳೆ ರಾಜ ಆಗ್ತಿದ್ದ ಅವನು. ಓಕೆ, ಈಗ ಹಾಗಿದ್ರೆ ನಾನು ನನ್ನ ಸೋಲ್ ಪರ್ಪಸ್ನ ಹೇಗೆ ಕಂಡಿಡ್ಕೊಬೋದು? ಯಾವ ವಯಸ್ಸಲ್ಲಿ ಕಂಡಿಡ್ಕೊಬೋದು? ಒಂದು ಎಲ್ಲರ ಅಂತರಾತ್ಮದಲ್ಲಿ ಆ ರಹಸ್ಯಗಳು ಇರ್ತವೆ. ಹೇಗೆ ನಾವು ಟ್ರಾನ್ಸ್ಗೆ ಹೋದಾಗ ಅನೇಕ ರಹಸ್ಯಗಳು ಈಚೆ ಬರ್ತವೆ, ಅದರಲ್ಲಿ ಗತ ಜನ್ಮದೆಲ್ಲ ಬರ್ತದಲ್ಲ, ಹಾಗೆ ಅವನ ಪರ್ಪಸ್ ಆಫ್ ಲೈಫು ಬರ್ತದೆ. ಅವನಿಗೆ ಯಾರು ಈ ಲೈಫಲ್ಲಿ ಸೋಲ್ಮೇಟು, ಅವನ ಮರಣ ರಹಸ್ಯ ಬರ್ತದೆ. ನಾವು ಹೇಳ್ಕೊಡುವ ಈ ಸೈನ್ಸಲ್ಲಿ ಇವೆಲ್ಲ ಬರ್ತವೆ. ಅವನು ಧನಿಕನಾಗಬಹುದೇ, ಆ ಧನಿಕನಾಗೋ ಯೋಗ ಬಿಟ್ಬಿಟ್ಟು ಮತ್ತೇನೋ ಕೆಲಸ ಮಾಡ್ತಿದ್ದಾನ ಅನ್ನೋ ತಿಳ್ಕೊಂಡ್ರೆ ಅವನು ಅದನ್ನು ಚೇಂಜ್ ಮಾಡಿದ ತಕ್ಷಣ ಅವನಿಗೆ ಆ ಒಂದು ಯೋಗ ಬರ್ತದೆ. ನೋಡಿ, ಕೆಲವರು ಒಂದು 3-4 ಇದನ್ನು ಚೇಂಜ್ ಮಾಡ್ತಾರೆ. ಪ್ರೊಫೆಷನ್ ಅಂದ್ಕೋ ಅಥವಾ ಒಂದು ವ್ಯಾಪಾರ ಅಂತ ಅನ್ಕೋ. ಯಾವುದೋ ಒಂದು ವ್ಯಾಪಾರದಲ್ಲಿ ಅವರು ಅದ್ವಿತೀಯರಾಗ್ತಾರೆ, ಹೇರಳವಾಗಿ ದನ ಗಳಿಸ್ತಾರೆ. ಅದು ಅವ್ರ ಸೋಲು ಪ್ಲ್ಯಾನಲ್ಲಿ ಇರ್ತದೆ. ಓಕೆ, ಈಗ ಉದಾಹರಣೆಗೆ ಯಾರೋ ಒಬ್ಬರು ಒಂದು ಒಂದು ಇಂಜಿನಿಯರಿಂಗ್ ಓದಿದ್ದಾನೆ ಒಂದು ಹುಡುಗ. ಅವನು ಓಕೆ ಇಂಜಿನಿಯರಿಂಗ್ ಓದ್ಬಿಟ್ಟಿದ್ದಾನೆ, ಈಗ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ತೊಗೊಬೇಕು. ಲಂಡನ್ಗೋ ಪ್ಯಾರಿಸ್ಗೋ ಎಲ್ಲೋ ಕೆಲಸಕ್ಕೆ ಕಳಿಸ್ತಾರೆ ಕಂಪ್ನಿಗಳಿಂದ, ಹೋಗೋ ಮದುವೆ ಆಗೋದು. ಇದು ಇವನ್ ಡಿಸೈನ್, ಅಂದರೆ ಇವನು ಅನ್ಕೊಂಡಿರೋದು ತಲೆಲಿರೋದು. ಆದರೆ ಯು ನೆವರ್ ನೋ, ಅವನೊಂದು ಅಡಿಕೆ ಬಿಸ್ನೆಸ್ ಶುರು ಮಾಡಿದ್ರೆ ಪ್ರಪಂಚದಲ್ಲೇ ನಂಬರ್ 1 ಆಗ್ಬಿಡ್ಬೋದು. ಮೋಸ್ಟ್ಲಿ ಅದು ಒಂದು ಸೋಲ್ ಪರ್ಪಸ್ ಇರ್ಬೋದೇನೋ. ಬೇಡ, ಇಲ್ಲೇ ಬೆಂಗಳೂರದ್ದು ತಗೊಳ್ಳೋಣ. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು. ಆ ವೃತ್ತಿ ಬೇಡ, ಅದರಲ್ಲಿ ತೃಪ್ತಿ ಇಲ್ಲ ಅಂತ ಗುಡ್ ಬೈ ಹೇಳಿ
ರಾಮೇಶ್ವರಂ ಕೆಫೆ ಅಂತ ಶುರು ಮಾಡಿದ್ರು. ಹ್ಮ್. ಯಾಕೆ ಎಲ್ಲ ಕೆಫೆಗಳು ರಾಮೇಶ್ವರ ಕೆಫೆ ಆಗಲಿಲ್ಲ ಅಂತಂದರೆ ಅವ್ರ ಪರ್ಪಸ್ಸೇ ಅದಿತ್ತು. ಅದನ್ನು ಅವರು ಕಂಡುಕೊಂಡ್ರು, ಒಳ್ಳೆ ಏಜಲ್ಲಿ ಕಂಡುಕೊಂಡ್ರು. ಹಾಗಾಗಿ ಅದು ಅವ್ರ ಕೈ ಹಿಡಿತಾ ಇದ್ರು. ಹಾಗಂತ ಉಳಿದ ಎಲ್ಲ ಬೆಂಗಳೂರಲ್ಲಿ 1,00,000 ಹೋಟ್ಲ್ ಇರ್ಬೋದು, ಅಥವಾ ಊರಿನಲ್ಲಿ 1 ಕೋಟಿ ಹೋಟ್ಲ್ ಇರ್ಬೋದು. ಯಾಕೆ ಇವತ್ತು ರಾಮೇಶ್ವರಂ ಅಂತಂದ್ರೆ ಅದೊಂದು ಬ್ರ್ಯಾಂಡ್ ಆಯಿತು? ಯಾಕೆ ಹೇರಳವಾಗಿ ಅದು ದುಡ್ಡು ಗಳಿಸ್ತಾ ಇದೆ? ಎಲ್ಲರೂ ಬಳಸುವ ಇಂಗ್ರೀಡಿಯೆಂಟ್ಸ್ ಇವರು ಬಳಸೋದು, ಕರೆಕ್ಟ್ ಅಲ್ವಾ? ಕರೆಕ್ಟು. ಇವರೇನು ಜಪಾನಿಂದ ತರ್ತಾರ? ಆದರೆ ಅದೊಂದು ಬ್ರ್ಯಾಂಡು, ಅದೊಂದು ಫ್ಲೇವರು, ಅದೊಂದು ರೆಸಿಪಿ ಇನ್ವೆಂಟ್ ಮಾಡಿದ್ರು ಅವರು, ಕರೆಕ್ಟ್ ಅಲ್ಲ? ಅದು ಅವರ ಜನ್ಮ ಜಾತಕದಲ್ಲಿ ಇತ್ತು, ಸೋಲ್ ಪ್ಲಾನಲ್ಲಿ ಇತ್ತು. ಈಗ ಅವರಲ್ಲಿ ಬರೀ ಅವ್ರು ತುಪ್ಪ ಹಾಕಿ ಮಾಡೋದು, ಎಲ್ಲ ಕಡೆ ಬರೀ ತುಪ್ಪ ಹಾಕಿ ಮಾಡೋದು, ಎಲ್ಲ ಅಡಿಗೆನೂ ಬರೀ ತುಪ್ಪ ಹಾಕಿ ಮಾಡೋದು ಅವರು. ಅಯ್ಯೋ, ತುಪ್ಪ ಹಾಕಿ ಮಾಡೋರು ಬೇಕಾಶನ ಇದೆ. ಅಲ್ಲ ಅದೇನೆ, ಬೇರೆಯವರು ತುಪ್ಪ ಹಾಕಿ ಮಾಡೋರು ಯಾಕೆ ಹಾ. ಇಷ್ಟು? ನೀವು ಕಾಪಿ ಮಾಡ್ಕೊಂಡು ಬನ್ನಿ, ಬೇರೆ ಹೋಟ್ಲವರೆಲ್ಲ ಹೋಗ್ಬಿಟ್ಟು ಒಂದು 15 ದಿವಸ ನೀವು ನೋಡಿ 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 ಕಾಪಿ ಮಾಡ್ಕೊಂಡು ಬನ್ನಿ, ಇಲ್ಲ ಅದನ್ನು ತಂದು ರೆಸಿಪಿಯನ್ನು ಸ್ಟಡಿ ಮಾಡಿ ನೀವು ಅದನ್ನು ಮಾಡಿ. ಯಾಕಾಗಲ್ಲ ಅಂತಂದರೆ, ಇಲ್ಲ, ನಿಮ್ಮ ಸೋಲ್ ಪ್ಲ್ಯಾನಲ್ಲಿ ಅದಿಲ್ಲ. ಹ್ಮ್. ಸದ್ಗುರು ವಾಸುದೇವ್ ಅವರು ಏನೇನೋ ಮಾಡೋಕ್ಕೆ ಹೋಗಿದ್ರು ಹಿಂದೆ, ಯಾಕೆ ಪಾಸ್ ಆಗಲಿಲ್ಲ? ಅವ್ರ ಇದು ಸೋಲ್ ಪರ್ಪಸ್ ಅದಾಗಿರಲಿಲ್ಲ. ಅವರು ಜಗತ್ತಿಗೆ ಜ್ಞಾನಬೋಧೆ ಮಾಡೋಕ್ಕಂತ ಬಂದಿರೋದು, ಅದನ್ನು ಮಾಡಿ ಅವರು ಯಶಸ್ವಿಯಾಗಿತ್ತು. ರವಿಶಂಕರ್ಜಿ ಇರ್ಬೋದು, ಮಾತಾ ಅಮೃತಾನಂದ ಏನೂ ಓದಿಲ್ಲ. ಓದ್ದವರು ಏನೂ ಪ್ರಯೋಜನ ಇಲ್ಲ ಈ ಜಗತ್ತಿಗೆ. ಎಲಾನ್ ಮಸ್ಕು ಎಲ್ರಿಗಿಂತ ಜಾಸ್ತಿ ಓದಲಿಲ್ಲ, ಆದರೆ ಯಾಕೆ ಅವನಷ್ಟು ಅದ್ಭುತವಾದ ಅನ್ವೇಷಣೆಗಳನ್ನು ಹೊರ ಪ್ರಪಂಚಕ್ಕೆ ಕೊಡಲಿಲ್ಲ ಅಂತಂದರೆ, ಓದ್ದವರೆಲ್ಲ. ಅವನು ಸೈಂಟಿಸ್ಟ್ ಅಲ್ಲ, ಅವನು ಫಿಸಿಸಿಸ್ಟ್ ಅಲ್ಲ, ಅವನು ಆಸ್ಟ್ರೋನಾಟ್ ಅಲ್ಲ, ಸ್ಪೇಸ್ ಸೈಂಟಿಸ್ಟ್ ಅಲ್ಲ, ಆದರೆ ಸ್ಪೇಸ್ ಎಕ್ಸ್ ಅನ್ನೋ ಸಂಸ್ಥೆ ಹುಟ್ಟು ಹಾಕಿದ. ಅಂದರೆ ನಿನ್ನ ತಲೆಯಲ್ಲಿ ಬರೀ ಓದ್ಕೊಂಡಿರೋ ಜ್ಞಾನ ಇದ್ದರೆ ನಿಂಗೆ ದುಡ್ಡು ಬರೋದಿಲ್ಲ, ಅಥವಾ ನಿನಗೆ ನೇಮ್ ಫೇಮ್ ಬರೋದಿಲ್ಲ. ನಿನ್ನ ತಲೆಯಲ್ಲಿ ಒಂದಷ್ಟು ಐಡಿಯಾಸು, ಇಂಟ್ಯೂಷನ್ಸು, ಹೊಸತನ ಇರಬೇಕು. ಆ ಹೊಸತನ ಈ ಜನ್ಮದಿಂದ ಬರೋದಿಲ್ಲ, ಅದು ಸಂಸ್ಕಾರ ಅನುಸಾರವಾಗಿ ಬರ್ತದೆ. ಈಗ ಮಹೇಂದ್ರ ಸಿಂಗ್ ಧೋನಿಯವರು ಒಂದು ಟ್ರೈನ್ ಟಿಕೆಟ್ ಕೊಡೋರು ಅಲ್ವೇ? ಅಷ್ಟೇ ಯಾಕಪ್ಪ, ಸಚಿನ್ ತೆಂಡೂಲ್ಕರ್ SSLC ವರೆಗೂ ಓದ್ಕೊಂಡವರು ಅಂತ ಜಗತ್ತಿಗೆ ಗೊತ್ತಿದೆ. ಅತಿ ಚಿಕ್ಕ ವಯಸ್ಸಿಗೆ ಭಾರತ ರತ್ನ ಅವಾರ್ಡಿ ನಮ್ಮ ಅವಾರ್ಡ್ ಹಿಸ್ಟ್ರಿಯಲ್ಲೇ ಇಲ್ಲ. ಕರೆಕ್ಟ್. ಬ್ಯಾಟ್ ಇಟ್ಕೊಂಡ್ರೆ ಭಾರತ ರತ್ನ ಬರ್ತದೆ ಅಂತಂದರೆ ಆ ಪರ್ಪಸ್ ಆಫ್ ಲೈಫ್ ಅದೇ. ಈಗ 4ನೇ ಕ್ಲಾಸ್ ಓದಿರೋದು ಅಣ್ಣವರು ಡಾಕ್ಟರೇಟ್ ತಗೊಂಡ್ರು. ಏನ ಇಂಗ್ಲೀಷ್ ಮಾತಾಡ್ತಾರೆ ಇವರು, ಕಲ್ತು ಮಾತಾಡಿರೋದು ಅಥವಾ ಹೇಳ್ಕೊಟ್ಟು ಮಾತಾಡಿರೋದು ಅಂತ ಎರಡು ಕನಸಲ್ಲಿ ಅವರು ಪ್ರೊಫೆಸರ್. ಅವರು ಏನು ಆಕ್ಸೆಂಟು, ಏನು ವಕ್ಯಾಬುಲರಿ, ಏನು ನೆರೇಷನ್ನು, ಆರೇಟರ್ಶಿಪ್ಪು, ಆ ಅಭಿನಯ, ಶರೀರ ಶಾರೀರ ಎರಡು ಒಂದರಲ್ಲಿ ಇರೋದು ಭಾಳ ಕಷ್ಟ. ಕಮಲ್ ಹಾಸನ್ ಅದ್ಭುತವಾದ ನಟ, ಅವನು ಒಂದು ಹಾಡು ಹೇಳೋಕ್ಕೆ ಬರೋದಿಲ್ಲ, ಅವ್ರು ಹಾಡು ಹೇಳಿದ್ರು ಅದು ಸಕ್ಸಸ್ ಆಗಲ್ಲ. ಆದರೆ ಅಣ್ಣವರು ಅವರು ಅಭಿನಯದಲ್ಲೂ ಸಹಿ, ಹಾಡಿನಲ್ಲೂ ಸೈ. ಏನು ಸಂಗೀತ ಜ್ಞಾನ ಇದೆಯಾ, ಸ್ವರಜ್ಞಾನ, ತಾಳಜ್ಞಾನ, ಅದೆಲ್ಲ ಹಿಂದಿನಿಂದ ಬರ್ತದೆ. ಕೆಲವರು ಪೊಲಿಟಿಷಿಯನ್ಸು ಅಷ್ಟೇ ಅಲ್ಲ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು ಕೂಡ. ಕೆಲವರು ತುಂಬ ಎತ್ತರಕ್ಕೆ ಬೆಳೀತಾರೆ ನೋಡಿ. ಹಾಗೆ ನೋಡಿದ್ರೆ ಮನಮೋಹನ್ ಸಿಂಗ್ ಅವರು ಹೈಲಿ ಕ್ವಾಲಿಫೈಡು, PhD ಹೋಲ್ಡರ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಹೋಲ್ಡರ್. ಆದರೆ ಅವರು ಸಾಯುವಾಗ ಅವರ ಬ್ಯಾಂಕ್ ಖಾತೆಯಲ್ಲಿ 2 ಕೋಟಿ ಹಣ ಇರಲಿಲ್ಲ. ಅರ್ಥಶಾಸ್ತ್ರವನ್ನು ಅರಿತು ಕುಡಿದವರ ಖಾತೆಯಲ್ಲಿ 2 ಕೋಟಿ ಹಣ ಇಲ್ಲ. ಆದರೆ ಮೋದಿಯವರು ಅಷ್ಟು ದೊಡ್ಡ ಓದಿಲ್ಲ, ಆದರೆ ಒಬ್ಬ ಯಶಸ್ವಿ ಜನನಾಯಕ ಅನಿಸ್ಕೊಂಡ್ರೆ. ಓದಿನ ಜ್ಞಾನ ಇಲ್ಲ, ಆದರೂ ಯಶಸ್ವಿ ಜನನಾಯಕ ಅಂತ ಅನಿಸ್ಕೋಬೇಕಾದ್ರೆ ಓದಿನ ಜೊತೆಗೆ ಇನ್ನೇನೋ ಬೇಕಾಗಿದೆ ಅನ್ನೋದು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ. ಬೆಂಗಳೂರಲ್ಲಿ MTB ನಾಗರಾಜ್ ಅಂತ ಒಬ್ಬರಿದ್ದಾರೆ, 9ನೇ ಕ್ಲಾಸ್ ಓದಿರೋದು. ಅಫಿಷಿಯಲ್ ಆಗಿ ಅವರು ಗೌರ್ಮೆಂಟ್ ಡಿಕ್ಲೇರ್ ಮಾಡಿರೋ ವೆಲ್ತ್ 1600 ಕೋಟಿ, ಅವರಪ್ಪ ಮಾಡಿದ್ದಲ್ಲ. ಇವ್ರ ಕಾಲಮಾನದಲ್ಲೇ ಅಷ್ಟು ಆಸ್ತಿ ಮಾಡೋಕ್ಕಾಯ್ತು. 9ನೇ ಕ್ಲಾಸ್ ಓದಿರೋನು 1600 ಕೋಟಿ ಮಾಡೋಕ್ಕಾಗತ್ತೆ ಅಂದರೆ IAS ಲೆವೆಲ್ಗೆ ಎಷ್ಟು ಮಾಡ್ಬೇಕು ಅವನು? CA ಮಾಡ್ಕೊಂಡು ಎಷ್ಟು ಮಾಡಬೇಕು? ಅದು ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಓದಿನಿಂದ ದುಡ್ಡು ಮಾಡೋಕ್ಕಾಗಲ್ಲ. ಅವನ ತಲೆಯಲ್ಲಿ ಏನಾದರೂ ಐಡಿಯಾಸ್ ಇರಬೇಕು, ಐಡಿಯಾಸ್ ಅಬ್ನಾರ್ಮಲ್ ಆಗಿರಬೇಕು, ಎಲ್ರಿಗೂ ಬರೋ ಐಡಿಯಾಸ್ ಇರಬಾರ್ದು. ಸೊ ಬೇಸಿಕಲಿ ರಿಚ್ ಮೈಂಡ್ ಸೆಟ್. ಬಾಬಾ ರಾಮದೇವ್
ಇವತ್ತು ಅವರು ಅಧಿಕೃತವಾದ ಮೌಲ್ಯ 1,00,000 ಕೋಟಿ. ಏನು ಓದಿದಾರ? ಇಲ್ಲ, ಅವರಿಗೆ ಓದಿನ ಜ್ಞಾನ ಇಲ್ಲ. ಹಾಗಂತ ಬಾಬಾ ರಾಮದೇವ್ ಥರ ಯೋಗ ಹೇಳ್ಕೊಡೋ ಯೋಗ ಟೀಚರ್ಸ್ ಎಷ್ಟಿಲ್ಲ ನಮ್ಮಲ್ಲಿ? ಇಲ್ವಾ? ಗಲ್ಲಿ ಗಲ್ಲಿಗೂ ಇದ್ದಾರೆ. ಅದಕ್ಕಿಂತ ಚೆನ್ನಾಗಿ ಬೆಂಡ್ ಮಾಡೋರು ಇದ್ದಾರೆ. ಅಂದರೆ ಪರ್ಪಸ್ಸು, ಸೋಲ್ ಪರ್ಪಸ್ ಕಂಡ್ಕೊಂಡ್ರೆ ಕೆಲಸ ಅಂದ್ರೆ ಪರ್ಪಸ್ಸು ಪ್ರೊಫೆಷನ್ನು ಎರಡೂ ಏಕೀಭವಿಸಿದಾಗ ಅವನು ತಡೆಯೋಕ್ಕಾಗಲ್ಲ, ಅವನು ಅದ್ವಿತೀಯ ಆಗ್ತಾರೆ. ಮತ್ತೆ ಇನ್ನೊಂದು ಗುರುಜಿ, ಕೆಲವೊಂದ್ಸಾರಿ ಹೆಣ್ಮಕ್ಳಲ್ಲಿ ಈ ಮಿಸ್ಕ್ಯಾರೇಜ್ ಆಗ್ತಲ್ಲ, ಇನ್ನೇನು 9 ತಿಂಗಳಾಗಿರುತ್ತೆ. ಯಾಕಂದ್ರೆ ನಾವೇ ಹತ್ತಿರದಿಂದ ನೋಡಿದಂಥದ್ದು ಒಂದು, ನಮಗೆ ಬೇಕಾದರೊಬ್ರು 2 ಸಾರಿ ಆಯಿತು ಆ ಹೆಣ್ಮಕ್ಳಿಗೆ. 9ನೇ ತಿಂಗಳು ಆಗಿ ಇನ್ನೇನು 3-4 ದಿನದಲ್ಲಿ ಡೆಲಿವರಿ ಆಗಬೇಕಿತ್ತು. ಹೊಟ್ಟೆ ಒಳಗೆ ಒಂದ್ಸರಿ ಮಗು ಹೊಟ್ಟೋಯ್ತು. ಮತ್ತೆ 1 ವರ್ಷ 2 ವರ್ಷ ಬಿಟ್ಟು ಆದರು. ಅವ್ರಿಗೂ ಸೇಮ್ ಅದೇ ಥರನೇ 1 ವಾರ ಇದ್ದಂಗೆ ಮತ್ತೆ ಮಗು ತೀರ್ಕೊಂತು. ಇದು ಸೋಲ್ ಎಕ್ಸಿಟ್ ಆಗಿತ್ತಾ? ಇದು ಏನಿದ್ದು? ಇಲ್ಲಿ ಎರಡೂ ಇದೆ. ಒಂದು ಬಂದಂಥ ಸೋಲು, ಇದು ಸೂಟಬಲ್ ಊಂಬಲ್ಲ, ಸೂಟಬಲ್ ಪೇರೆಂಟ್ಸ್ ಅಲ್ಲ ಅಂತ ಏನಾದರೂ ಭಾವಿಸಿ ವಾಪಸ್ ಹೋದರೆ ಆವಾಗ ಮಗು ಸತ್ತು ಹುಡ್ತದೆ. ಅದನ್ನೇ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಅಂತ ಹೇಳ್ತೀನಿ. ಮಿಸ್ಕ್ಯಾರೇಜ್ ಬೇರೆ, ಅಬಾರ್ಷನ್ ಬೇರೆ. ಮತ್ತು ಆ 9ನೇ ತಿಂಗಳಲ್ಲಿ ಇದು ಒಂದೊಂದೇ ಮಾತಾಡ. ಈಗ 9ನೇ ತಿಂಗಳದು ಅದೇನದು ಕಾನ್ಸೆಪ್ಟ್? ಅದೇ ಮಗು ಸತ್ತೋಯ್ತು ಅಂದರೆ ಆ ಸೋಲು ವಾಪಸ್ ಹೋಯ್ತು. ಮತ್ತೆ ಹಂಗಿದ್ರೆ ಇಷ್ಟು 9 ತಿಂಗಳು ಹೆಂಗಿತ್ತು ಅದು ಹೊಟ್ಟೆಯಲ್ಲಿ? ಅದಕ್ಕೆ ಮೆಡಿಕಲ್ ರೀಸನ್ಸು ಇರ್ಬೋದು, ಏನು ಪಾಯ್ಸನ್ ಆಗಿರ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಸ್. ಅಲ್ಲ, ಈಗ ಮೆಡಿಕಲ್ ರೀಸನ್ಸ್ ಬಿಟ್ಟು ನಾನು ಈ ಆಂಗಲ್ ಅಲ್ಲಿ ಸೋಲ್ ಆಂಗಲ್ ಅಲ್ಲಿ ಮಾತಾಡೋದಾದ್ರೆ, ಸೋಲು ಯಾವಾಗ ಬೇಕಾದ್ರೂ ಹೋಗ್ಬೋದು. ಓಕೆ, ಅದು ಇಷ್ಟ ಇಲ್ಲ ಅಂದ್ರೆ ಹೊಟ್ಟೆ. ಹಾಗೆ ಇಂತಿಂಥ ತಿಂಗಳಲ್ಲಿ ಹೋದ್ರೆ ಅದನ್ನ ಮಿಸ್ಕ್ಯಾರೇಜ್ ಅಂತ ಕೆಲವು ತಿಂಗಳಲ್ಲಿ ಹೇಳ್ತಾರೆ, ಕೆಲವು ತಿಂಗಳಲ್ಲಿ ಅಬಾರ್ಷನ್ ಅಂತಾರೆ. ಒಂದು ನೋಯಿಂಗ್ ಅಬಾರ್ಷನ್ ಇದೆ, ಇನ್ನೊಂದು ಅನ್ನೋಯಿಂಗ್ ಅಬಾರ್ಷನ್ಸ್ ಇದೆ. ಅಬಾರ್ಷನ್ ನಾವು ಮಾಡ್ಕೊಳ್ಳೋದು ಬೇರೆ, ಅಬಾರ್ಟ್ ಆಗ್ತಾ ಇರೋದೇ ಬೇರೆ. ಅರ್ಥ ಆಗ್ತಾ ಇದೆ? ಸೊ ಮಿಸ್ಕ್ಯಾರೇಜು, ಅಬಾರ್ಷನ್ನು, ಓಕೆ, ಆಮೇಲೆ ಸತ್ತ ಮಗುಗೆ ಜನ್ಮ ಕೊಡ್ತಕ್ಕಂಥದ್ದು. ಈ ಮಿಸ್ಕ್ಯಾರೇಜ್ ಕೂಡ ಸೋಲ್ ಬಂದು ನೋಡಿ ಇಷ್ಟ ಆಗಿಲ್ಲ ಹೊರಟುಬಿಡುತ್ತೆ. ಓಕೆ. ಎರಡನೇದು ಇವರು ಸ್ವಯಂಕೃತನೂ ಇರ್ತದೆ. ಅದು ದೊಡ್ಡ ಪಾಪ. ಬಹಳಷ್ಟು ಸ್ವಯಂಕೃತನೇ ಇರ್ತದೆ. ಮತ್ತೆ ಇನ್ನೊಂದು ಗುರುಜಿ, ನೀವು ಇದರಲ್ಲೂ ಕೂಡ ಸೋಲ್ ಕಮ್ಯುನಿಕೇಶನ್ಗೆ ತುಂಬ ಹತ್ತಿರದವ್ರನ್ನ ಯಾರಾದರೂ ಕಳ್ಕೊಂಡಿದ್ರೆ, ಅವರು ನ್ಯಾಚುರಲ್ ಡೆತ್ ಆಗಿದ್ರೆ ಅಥವಾ ಆಕ್ಸಿಡೆಂಟಲ್, ನಿಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡಿದ್ರೆ ಅವರ ಆತ್ಮದ ಜೊತೆಗೆ ಸೋಲ್ ಕಮ್ಯುನಿಕೇಟ್ ಮಾಡ್ಬೋದು. ಇದು ಈಗ ನಾವು ಈ PLRT ಕೋರ್ಸಲ್ಲೇ ಕಲಿಬೋದು. ಹೇಳ್ಕೊಡ್ತೀನಿ ನಾನು. ನೋಡಿ, ನನಗೆ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡಿದ್ದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಜೊತೆ ಮಾತಾಡಿದ ಒಂದು ಇದರಿಂದ ನಾನು ತಗೊಂಡಿದ್ದು ಶಿಕಾಗೋದಲ್ಲಿ. ಆದರೆ ಆ ಮಾತಾಡುವಾಗ ರಾಮಕೃಷ್ಣ ಪರಮಹಂಸರು ಇರಲಿಲ್ಲ, ಅವ್ರು ತೀರಿ ಹೋಗಿದ್ರು. ಅಂದರೆ ಸತ್ತವರ ಆತ್ಮದ ಜೊತೆ ಆತ್ಮ ಸಂಭಾಷಣೆ ಮಾಡುವ ಸಾಧ್ಯತೆ ಇದೆ ಅನ್ನೋದು ನನಗೆ ಫಸ್ಟ್ ಎಕ್ಸಾಂಪಲ್ ಅಲ್ಲಿತ್ತು. ಅದಾದಮೇಲೆ ಬಾಬಾ ಹರ್ಭಜನ್ ಸಿಂಗ್ ಕೇಸಲ್ಲಿ ಅದನ್ನೆಲ್ಲ ಸ್ಟಡಿ ಮಾಡಿದಾಗ, ಸತ್ತ ಸೋಲು ಬದುಕಿರೋರ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಬೇರೆ ಬೇರೆ ರೂಪದಲ್ಲಿ, ಕನಸಿನ ರೂಪದಲ್ಲಿ ಮಾಡುತ್ತೆ, ಕೆಲವು ಸಾರಿ ಮಾತಾಡುತ್ತೆ, ಅದು ಅವನಿಗೆ ಮಾತ್ರ ಕೇಳಿಸುತ್ತೆ. ಸೊ ಇದು ಆಯಿತು. ಆದರೆ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಪಿರಿಚುವಲ್ ಟೆಕ್ನಾಲಜಿಯಿಂದ ನಾವು ಡಿಪಾರ್ಟೆಡ್ ಸೋಲ್ಸ್ ಜೊತೆ ಮಾತಾಡ್ಬೋದು. ಅದೇ ಸೋಲ್ ಕಮ್ಯುನಿಕೇಶನ್. ಈಗ ಸೋಲ್ನ ಮಾತಾಡಕ್ಕೆ ಅಂತ ಕರೆದಾಗ ಕೆಲವು ಸೋಲ್ಗಳು ಹೋಗಕ್ಕೆ ಇಷ್ಟ ಇಲ್ಲದೆ ಹಂಗೂ ಚಾನ್ಸಸ್ ಇರುತ್ತಾ? ಅವು ಖಂಡಿತವಾಗಿ ಆ ದೇಹಕ್ಕೆ ಬಂದಾಗ ಒಂದು ಬಾಡಿ ಸಿಕ್ಬಿಟ್ಟಿದೆ ಅಂತ ಅದು ಅಲ್ಲೇ ಜಂಡ ಹೊರೋದಕ್ಕೆ ಪ್ರಯತ್ನ ಪಡ್ತದೆ. ಆದರೆ ನಾವು ಗೊತ್ತಿರಬೇಕು ನಮಗೆ, ಏನು ಅದನ್ನು ಇನ್ವೈಟ್ ಮಾಡೋದು, ಅದನ್ನು ಕಳಿಸ್ಕೊಡೋದು ಎರಡೂ ಗೊತ್ತಿರಬೇಕು. ಅದಕ್ಕೆ ಸ್ವಲ್ಪ ಅದು ಏನು ಟೆಕ್ನಿಕಲ್ಲಿ ನಮಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ ಮಾತ್ರ ಅದಕ್ಕೆ ಕೈ ಹಾಕಬೇಕು. ಎಲ್ಲರೂ ಮಾಡೋಕ್ಕೆ ಹೋದರೆ ತೊಂದರೆ ಆಗ್ಬೋದು. ಈ ಥರ ಸೋಲ್ ಕಮ್ಯುನಿಕೇಷನ್ಲಿ ನೀವು ಯಾವ್ದಾದ್ರು ಕಳಿಸಿದಂಥ ಒಂದು ಸೋಲು ತುಂಬ ಡಿಸ್ಟರ್ಬ್ ಮಾಡಿದಂಥದ್ದು, ಆ ಥರದ್ದು ಯಾವ್ದಾದ್ರು ಒಂದು ಕೇಸ್ ಇದೆ? ಬಹಳ ಹಿಂದೆ ಅದು. ಒಂದು ಯಾವುದಾದ್ರೂ ಹಂಚ್ಕೊ. ಒಂದು 25 ವರ್ಷಗಳ ಹಿಂದೆ ಶ್ರೀರಾಮ್ಪುರದಲ್ಲಿ ಮಾಡಿದ್ದೆ ನಾನು. ಒಂದು 9 ವರ್ಷದ ಹುಡುಗಿ ಕಿಡ್ನ್ಯಾಪ್ ಆಗ್ತಾಳೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲ ಹುಡುಕ್ತಾರೆ ಅವರು. ಸ್ವಲ್ಪ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನ, ಚಕ್ರಿ ಫ್ಯಾಮಿಲಿಯವರು, ಚಕ್ರಿ ಅಲಿಯಾಸ್ ಚಕ್ರವರ್ತಿ. ಅಲ್ಲಿಗೆ ನಾನು ಹೋಗ್ತೀನಿ. ಆ ಪಕ್ಕದ ಮನೆ ಸೇಮ್ ವಯಸ್ಸು ಅವಳ ಫ್ರೆಂಡನ್ನು ಕರ್ಕೊಂಬಂದು ಇವಳು ಸೋಲನ್ನು ನಾನು ಇವಳಲ್ಲಿ ಇನ್ವೈಟ್ ಮಾಡ್ತೀನಿ. ಅಂದರೆ ಇವಳು ಸತ್ತಿಲ್ಲ. ನಮ್ಗೆ ಗೊತ್ತಿರೋದು ಏನಂದರೆ ಸತ್ತವ್ರು ಮಾತ್ರ ನಾವು ಮಾತಾಡೋದು, ಬದುಕಿರೋರು ಸೋಲ್ ಜೊತೆ ಕೂಡ ಕಮ್ಯುನಿಕೇಟ್ ಮಾಡ್ಬೋದು.
ಓ ಅಂದ್ರೆ ಇವಾಗ ನೀವು ನನ್ನ ಸೋಲ್ ಜೊತೆ ನೀವು ಮಾತಾಡ್ಬೋದು. ಈಗ ನಾನು ನಿಮ್ಮ ಹತ್ರ ಹಿಂಗ್ ಮಾತಾಡ್ತಿದ್ದೀನಿ, ಹಾಂ ಇದು ಬಿಟ್ಟು ನನ್ನ ಸೋಲ್ ಜೊತೆ ನೀವು ಹಾಂ ಮಾತಾಡ್ಬೋದು. ಮಾತಾಡ್ಬೋದು. ಓಕೆ. ಅಂದರೆ ಇನ್ನೊಂದು ದೇಹಕ್ಕೆ ಅದನ್ನು ಇನ್ವೈಟ್ ಮಾಡೋದು. ಸೊ ಇದಕ್ಕೇನು ತೊಂದರೆ ಆಗಲ್ಲ. ಸಿ ನೋಡಿ, ಇದು ಹೇಗೆ ಅಂತಂದರೆ ಎಥಿಕಲ್ ಹ್ಯಾಕಿಂಗ್, ಅನೆಥಿಕಲ್ ಹ್ಯಾಕಿಂಗ್ ಅಂತ ಎರಡಿದೆ. ನಾನು ನಿನ್ನ ಅನುಮತಿ ಪಡೆದು ನಿನ್ನ ಪಾಸ್ವರ್ಡ್ ಶೇರ್ ಮಾಡಿದ್ರೆ ನಿನ್ನ ಕಂಪ್ಯೂಟರನ್ನು ಅಥವಾ ಲ್ಯಾಪ್ಟಾಪನ್ನು ಅಮೆರಿಕದಲ್ಲಿ ಕೂತ್ಕೊಂಡು ರಿಪೇರಿ ಮಾಡ್ಬೋದು, ಎಲ್ಲ ಡೇಟಾನ ಅನಲೈಸ್ ಮಾಡ್ಬೋದು. ಎಥಿಕಲ್. ಅಥವಾ ಈಗ ನಾನೇ ಶ್ರೀಕಿ ಆದರೆ ವಿತೌಟ್ ಯುವರ್ ನಾಲೆಡ್ಜ್ ಐ ಕ್ಯಾನ್ ಹ್ಯಾಕ್ ಯುವರ್ ಅಕೌಂಟ್ ಆರ್ ಕಂಪ್ಯೂಟರ್, ಕರೆಕ್ಟ್ ಅಲ್ವಾ? ಸೊ ಹಾಗೆ ನಿನ್ನ ಪರ್ಮಿಷನ್ ತೊಗೊಂಡು ನಿನ್ನ ಸೋಲನ್ನು ಇನ್ವೈಟ್ ಮಾಡೋದು ಇದೆ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಡೇಟಾ ಆಕ್ಸೆಸ್ ಮಾಡೋದು ಇದೆ. ಡೇಟಾ ಆಕ್ಸೆಸ್ ಮಾಡೋದು ಅಷ್ಟೇ. ಇವತ್ತಿನ ಟೆಕ್ನಾಲಜಿ ಎಲ್ಲಿ ಅದು ಸಾಧ್ಯ ಇದೆಯಲ್ಲ ಹಾಗೆ. ಆ ಕೇಸ್ ಬಗ್ಗೆ ಹೇಳ್ತೀರಾ? ಆ ಕೇಸಲ್ಲಿ ಆ ಕಳೆದು ಹೋದ ಹುಡುಗಿನ ಅವಳ ಸೋಲನ್ನು ಇವಳಿಗೆ ಇನ್ವೈಟ್ ಮಾಡಿದಾಗ ಅವಳೆಲ್ಲ ಹೇಳೋದು, ಎಲ್ಲಿದ್ದೀನಿ, ನನ್ನ ಪರಿಸ್ಥಿತಿ ಏನು, ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ, ನನಗೇನಾಗ್ತಾ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಕೊಟ್ಟಲೆ ಅವಳು. ಆಮೇಲೆ ನಾವೇನು ಮಾಡಿದ್ವಿ, ಇವಳು ಕೊಟ್ಟ ಮಾಹಿತಿಯನ್ನು ಮತ್ತೆ ಇವಳಿಂದ ಅವಳಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಹಿಂಗೆ ಮಾಡು ಅಂತ ನಾವು ರಿಮೋಟ್ಲಿ ಇದು ಮಾಡಿದ್ವಿ. ಈಗ ಚಂದ್ರನಲ್ಲಿ ಒಂದು ಇದು ಸ್ಯಾಟಲೈಟ್ ಕಳಿಸ್ತಾರೆ, ನಾವು ಅಲ್ಲಿ ಯಾರೂ ಇರೋದಿಲ್ಲ, ನಾವು ಇಲ್ಲಿ ಸ್ಪೇಸ್ ಸೆಂಟರ್ ಇರ್ತದಲ್ಲ, ರಿಮೋಟ್ ಸೆಂಟರ್ ಇರ್ತದೆ, ಇಲ್ಲಿಂದನೇ ಅದನ್ನು ಎಷ್ಟು ಎತ್ತರಕ್ಕೆ ಕಾರಿಸ್ಬೇಕು, ಏನು ಮಾಡಬೇಕು ಎಲ್ಲ ರಿಮೋಟ್ ಮಾಡ್ಬೋದಲ್ಲ. ಹಾಗೆ ನಾನು ಇಲ್ಲಿಂದ ರಿಮೋಟ್ ಮಾಡಿದೆ. ಸೊ 2 days ಆದಮೇಲೆ ಅವನು ಯಾರು ಕಿಡ್ನ್ಯಾಪರು ಅವನಿಗೆ ಇವಳು ಹೇಳಿದ್ದಾಳೆ, ನಮ್ಮ ಮನೆಯವರಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿದೆ, ಇನ್ನೇನು ಇವಾಗ ಬರ್ತಾರೆ ದಾಳಿ ಮಾಡ್ತಾರೆ ಅಂತ. ಅವನು ಭಯ ಬಂದ್ಬಿಟ್ಟಿದ್ದ. ಅರ್ಥ ಆಗ್ತಾ ಇದೆ? ಹೀಗೀಗೆ ಮಾಡು ನೀನು ಸೊ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಸೊ ಅದನ್ನು ಮಾಡಿದಾಗ ಅವನಿಗೆ ಭಯ ಬಂದು ಅವನೇನು ಮಾಡ್ದ, ಅಲ್ಲಿ ಲಗ್ಗೆರೆಯಲ್ಲಿದ್ದ ಅವನು ಬಸ್ ಹತ್ತಿಸ್ಬಿಟ್ಟು ಶಿವಾಜಿನಗರ ಬಿಟ್ಟು ಹೋಗ್ಬಿಟ್ಟ. ಅವನು ಶಿವಾಜಿನಗರದಲ್ಲಿ ಬಂದು ಇಳಿದಿದ್ದಾಳೆ ಇವಳು 9 ವರ್ಷದೊಳಗೆ. ಅಷ್ಟೊತ್ತಿಗೆ ಮಕ್ಕಳ ಸಹಾಯವಾಣಿಗೆಲ್ಲ ಅವಳು ಫೋಟೋ ಎಲ್ಲ ಹಾಕಿದ್ರು. ಪೊಲೀಸವರು ಕರ್ಕೊಂಡು ಬಂದು ಮನೆಗೆ ಸೇರಿಸಿದ್ರು. ಅಂದರೆ ನಾವಿಲ್ಲಿ ರಿಮೋಟಲ್ಲಿ ಸೋಲ್ ಇನ್ವೈಟ್ ಮಾಡಿ ಸೋಲ್ ಕಮ್ಯುನಿಕೇಟ್ ಮಾಡಿದ ಅಷ್ಟು ಅದು ಸಕ್ಸಸ್ ಆಯಿತು. ನಿಮ್ಗೆ ಗೊತ್ತಿರಲಿ, 25 ವರ್ಷದ ಹಿಂದೆ ಆ ರೌಡಿ ಪಡೆಯವರು ನನ್ನನ್ನು ಶ್ರೀರಾಮ್ಪುರದ ಬೀದಿಗಳಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದ. ಇವಾಗಲೂ ನನಗೆ ಅದು ಬೂಸ್ ಬರ್ತದೆ ಸರ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಹಣಕಾಸು ವಿಚಾರದಲ್ಲೇ ಆಗಲಿ, ನನಗೇನು ಬಿಸ್ನೆಸ್ಸಿಗೆ ಕೈ ಆದರೂ ನನಗೆ ಕೈ ಹಾಕಿದ್ರು ನನಗೆ ಸಕ್ಸಸ್ ಆಗ್ತಿರಲ್ಲ. ಎಲ್ಲ ಥರದ್ದೂ ನಾನು ಪ್ರಯತ್ನ ಪಟ್ಬಿಟ್ಟಿದ್ದೀನಿ. ಈಗ ನನಗೆ ಸದ್ಯದ ಟೆಂಪ್ರವರಿ ಒಂದು ಸೊಲ್ಯೂಷನ್ ಥರ ಬೇಡ, ನನಗೇನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಥರ ಸಿಗಬೇಕು ಅಂದರೆ ಈ ಕೋರ್ಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ನನಗೆ? ನೋಡಿ, ಹಿಪ್ನೋಸಿಸ್ ಕಲ್ತವನು ಅವನು ಯಾವತ್ತೂ ಬಡವನಾಗಲಾರ ಅನ್ನೋ ಒಂದು ಸೈನ್ಸ್ ಇದೆ. ಅಂಥ ಸೈನ್ಸ್ ಇದು. ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ಒಂದು ಸೈನ್ಸ್ ಇದು. ಭಾಳ ಹೆಲ್ಪ್ಫುಲ್ ಸೈನ್ಸ್ ಇದು. ಅವನು ಬರೀ ಚಿಕಿತ್ಸೆಗಾಗೆಲ್ಲ, ಅವನು ಆತ್ಮೋದ್ಧಾರವನ್ನು ಮಾಡ್ಕೊಳ್ಳೋದಲ್ಲದೆ ಮನೆಯ ಪರಿಸ್ಥಿತಿಗಳನ್ನು, ಅವನ ಫೈನಾನ್ಷಿಯಲ್ ಪರಿಸ್ಥಿತಿಗಳನ್ನು, ಜಾಬ್ ರಿಲೇಟೆಡನ್ನು ಪ್ರತಿಯೊಂದನ್ನು ಅವನು ಈ ಸೈನ್ಸಿಂದ ಅವನಿಗೆ ಹೆಲ್ಪ್ ಮಾಡ್ಕೋಬೋದು. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಒಂದು ಸೈನ್ಸ್ ಇದು. ನಾವು ಇಷ್ಟೊತ್ತು ಏನೆಲ್ಲ ಚರ್ಚೆ ಮಾಡಿದ್ವಿ, ಆತ್ಮ ಸಂಭಾಷಣೆ ಇರ್ಬೋದು, ರಿಗ್ರೆಷನು, ಪ್ರೋಗ್ರೆಷನು, ಟೈಮ್ ಟ್ರಾವೆಲಿಂಗು, ಇದೆಲ್ಲ ಒಂದೇ ವೇದಿಕೆಯಲ್ಲಿ ಕಲಿಬೇಕು ಅಂತಂದರೆ ಆ ಥರದ ಕ್ಲಾಸಸ್ ನಾನು ಮಾಡ್ತಿರ್ತೀನಿ. ವರ್ಷಕ್ಕೊಂದು 10 days ಪ್ರೋಗ್ರಾಮ್ ಮಾಡ್ತಿರ್ತೀನಿ. ಮತ್ತು ಇವಾಗ ಈ 10 days ಪ್ರೋಗ್ರಾಮಲ್ಲಿ ಗುರುಜಿ, ಈಗ ಕೆಲವ್ರಿಗೆ ಎಲ್ಲನೂ ಇರುತ್ತೆ ಲೈಫಲ್ಲಿ. ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ತುಂಬ ಅಳು ಬಂದಂಗೆ ಆಗೋದು, ಅಥವಾ ನಾನು ಯಾಕೆ ಬದುಕಿದ್ದೀನಿ ಅಂತ ಯೋಚನೆ ಬರೋದು, ಅಥವಾ ಯಾಕೆ ನನಗೆ ಹಿಂಗೆ ಕೆಟ್ಟದ್ದು ನಡೀತಿದೆ ಅಂತ ಅನ್ನೋದು, ಮಾತಿಗೂ ತುಂಬ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಂಬಿಡೋದು. ಅಂದರೆ ಈ ಎಮೋಷ್ನಲ್ ಬ್ಲಾಕೇಜಸ್ ಅಂತ ಇರುತ್ತಲ್ವ, ಇದನ್ನು ಹೇಗೆ ರಿಮೂವ್ ಮಾಡ್ಬೋದು? ನೋಡಿ, ನಾನು ಒಂದು F-35 ಅನ್ನೋ ಫ್ಲೈಟರ್ ಜೆಟ್ ಕೊಡ್ತೀನಿ, ಆದರೆ ಸೌದಿ ಅರೇಬಿಯಾವರಿಗೆ ಅದಕ್ಕೆ ಆರ್ಸೋಕ್ಕೆ ಬರೋದಿಲ್ಲ. ನಾನು ಹೇಳ್ತಿರೋದು ಅಂಥ ಅದ್ಭುತವಾದ ಸೈನ್ಸ್ ಕೊಡ್ತೀನಿ. ಓಕೆ, ನಿನಗೆ ಹಾರ್ಸಕ್ಕೆ ಬರಬೇಕು. ಹಾರ್ಸೋಕ್ಕೆ ಬರೋದಿಲ್ಲ ಅಂತಂದರೆ F-35 ಇಟ್ಕೊಂಡು ಏನು ಮಾಡ್ತೀನಿ ನೀನು? ಅಂಥ ಅದ್ಭುತವಾದ ಟೆಕ್ನಾಲಜಿ ಕೊಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದನ್ನು ಹೇಗೆ ಆರಿಸೋದು ಅಂತಲೂ ಹೇಳ್ಕೊಡ್ತೀನಿ. ಅಂದರೆ ಅದು ಟೇಕ್ ಆಫ್ ಮಾಡೋದು ಹೇಗೆ, ಅದನ್ನು ಆಪರೇಟ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಅಂಥ ಅದ್ಭುತವಾದ ಒಂದು ಸೈನ್ಸ್ ಇದು ಸೈನ್ಸ್ ಇದು. ಯಾಕೆ ಅಂತಂದರೆ ಅಮೆರಿಕಾದಲ್ಲಿ, UK ಅವ್ರ ಪಾರ್ಲಿಮೆಂಟ್ಗಳಲ್ಲಿ ಅಮ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಧಿಕೃತವಾದ ಒಂದು ಹೀಲಿಂಗ್ ಸೈನ್ಸಸ್ ಇದು, ಹಿಪ್ನೋಸಿಸ್ ಅಲ್ಲ. ಈಗ ಸೋಲ್ ಕಮ್ಯುನಿಕೇಶನ್ ಕೂಡ ನಾನು ಕಲ್ತ್ಕೊಂಡ್ರೆ
ಈಗ ನನಗೆ ಇಷ್ಟವಾಗಿರೋ ಇವತ್ತಿನ ದಿನ ಒಬ್ಬ ವ್ಯಕ್ತಿ ಅವ್ರ ಲೈಫಲ್ಲಿ ಇಲ್ಲ ಅಂದರೆ ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಈ ಆತ್ಮ ಸಂಭಾಷಣೆ ಮಾಡೋದು ಆತ್ಮ ಸಂಭಾಷಣೆ ಎಲ್ಲರ ಜೊತೆ ಮಾಡೋ ಅವಶ್ಯಕತೆ ಇಲ್ಲ. ಆ ಸಾವಿನಲ್ಲಿ ತುಂಬ ನಿಗೂಢತೆ ಇದೆ, ಅಥವಾ ಅವರೇನೋ ಹೇಳಬೇಕು ಅಂತಿದ್ರು ಹೇಳದೆ ಹೋದ್ರು, ನಾನು ತುಂಬ ಹಚ್ಕೊಂಡಿದ್ದ ನನಗೆ ಏನು ಹೇಳದೆ ಹೋದ, ಈ ಥರ ವಿಶೇಷವಾದ ಪ್ರಕರಣಗಳಲ್ಲಿ ಮಾತ್ರ ನಾವು ಸೋಲ್ ಕಮ್ಯುನಿಕೇಷನ್ ಮಾಡಿಸ್ತೀವಿ ಹೊರತು ಬುದ್ಧ ಬದುಕಿದ್ದಾಗ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಂದರೆ ಮಗು ಬದುಕಿಸ್ತೀನಿ ಅಂತ ಹೇಳಿದ್ರು. ರಾಮಚಂದ್ರ ಗುರೂಜಿ ಕಾಲದಲ್ಲಿ ಸಮಸ್ಯೆ ಇಲ್ಲದ ಮನೆಯವರಲ್ಲಿ ಸಾಸಿವೆ ಕಾಳು ತಂದರೆ ನಾನು ಅದನ್ನು ಮಾಡ್ತೀನಿ ಅಂತ. ಅಂದರೆ ಸಮಸ್ಯೆ ಇಲ್ಲದವ್ರು ಯಾರು? ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಮನೆ ಇಲ್ಲ. ಹಾಗಾಗಿ ಎಲ್ಲವನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ತಿಳ್ಕೊಂಡ್ರೆ ನನ್ನ ಮನಃಶಾಂತಿ ಹೆಚ್ಚುತ್ತೆ, ಸಂತೃಪ್ತಿ ಸಿಗತ್ತೆ, ಸಮಾಧಾನ ಆಗತ್ತೆ ಅನ್ನೋ ವಿಷಯಗಳನ್ನು ಮಾತ್ರ ನಾವು ತಿಳ್ಕೊಂಡ್ರೆ ಆಯ್ತು, ಈ ಸೈನ್ಸ್ ಇಲ್ದಾಗ. ಮತ್ತು ಇವಾಗ ಉದಾಹರಣೆಗೆ ಈಗ ನಾನು ನೀವು ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದೀವಿ, ನನಗೆ ಇದೆಲ್ಲ ಆಲ್ರೆಡಿ ನಡೆದಿದೆ ಅಂತ ಅನ್ನಿಸ್ತಿದೆ. ನಂಗೆ ಲೈಟ್ ಇಲ್ಲಿದೆ, ನಿಮ್ಮ ಮುಖ ಇಲ್ಲಿದೆ, ಅಂದರೆ ಈ ದೇಜಾವು ಅಂತ ಏನು ಕರಿತೀವಲ್ಲ. ಈಗ ಉದಾಹರಣೆಗೆ ಎಲ್ಲೋ ಯಾರೋ ಒಬ್ಬರು ಫಸ್ಟ್ ಟೈಮ್ ಏನೋ ಹೈದ್ರಾಬಾದ್ಗೆ ಹೋಗ್ತಾರೆ, ಏರ್ಪೋರ್ಟಲ್ಲಿ ಹಿಡಿತಿದ್ದಂಗೆ ಅವ್ರಿಗೆ ಇದೆಲ್ಲ ಬಂದಿದೆ, ನಾನು ನೋಡಿದ್ದೀನಿ ಅಂತ ಅನ್ಸತ್ತೆ. ಟ್ರಾವೆಲ್ ಮಾಡಿದಾಗ ಹೊಸ ಪ್ಲೇಸಸ್ಗೆ ಹೋದಾಗ ಹಂಗೆಲ್ಲ ಅನ್ಸತ್ತೆ. ಸರಿ, ಅದೇನೋ ದೇಜಾವು ಅಂತ ಗೊತ್ತಾಯಿತು. ಈ ದೇಜಾವು ಟೆಕ್ನಿಕ್ಸ್ನ ಹೆಂಗೆ ಡಿಕೋಡ್ ಮಾಡೋದು? ಅಲ್ಲ, ಅದು ದೇಜಾವ್ ಅನ್ನೋದು ಇಟ್ಸ್ ಎ ಫೆಮಿಲಿಯಾರಿಟಿ ಆಫ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಅಂತ. ಅಲ್ಲ, ನಂಗೆ ಗೊತ್ತಾಯ್ತು. ಈಗ ಹಾಂ. ಈಗ ಎಲ್ಲೋ ಒಂದು ಊಟಿಗೆ ಹೋದೆ ಗುರುಜಿ, ಫಸ್ಟ್ ಟೈಮ್ ಹೋದೆ. ನನಗೆ ಈ ಸ್ಥಳ ಬಂದಿದೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೋಡ್ದಂಗೆ ಅಂತ ಅನ್ನಿಸ್ತಿದೆ, ಇದೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಏನು? ವಾಟ್ಸ್ ನೆಕ್ಸ್ಟ್? ಈಗ ನೋಡಿ, ಆ ಥರ ಅನಿಸಿದ್ದು ಒಂದು ತಮಿಳ್ನಾಡು ಲೇಡಿ ಆಗ್ರಾದ ತಾಜ್ ಮಹಲ್ ನೋಡೋಕೆ ಹೋದಾಗ, ಇದು ನನಗೆ ಬಹಳ ಪರಿಚಯ ಅನಿಸ್ತಾ ಇದೆ, ಇಲ್ಲಿ ನೋಡಿದ್ರೆ ನನಗೇನು ಅಳು ಬಂದಂಗೆ ಅನಿಸ್ತಾ ಇದೆ ಅಂತ ಅನಿಸಿದ ಮೇಲೆ ಅವಳನ್ನ ರಿಗ್ರೆಷನ್ಗೆ ಒಳಪಡಿಸಿದಾಗ ಅವಳು ಅಕ್ಬರ್ನ ಹೆಂಡತಿ ಗೋದಾಬಾಯಿ ಆಗಿದ್ಲು ಪಾಸ್ಟ್ ಲೈಫಲ್ಲಿ. ಅದು ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಟೆಲಿಕಾಸ್ಟ್ ಆಯಿತು. ಅಂದರೆ ಅವಳು ಕಂಪ್ಲೀಟ್ ಮನವರಿಕೆ ಮಾಡಿಕೊಟ್ಮೇಲೆ ಶಿ ಬಿಕೇಮ್ ಆಲ್ ರೈಟರ್. ಅದೇ ಅದನ್ನು ಎಲಾಬರೇಟೆಡ್ಡಾಗಿ ತಿಳ್ಕೊಳ್ಳೋದ್ರಿಂದ ಆ ಒಂದು ಸಂಶಯ ಹೊರಟೋಗ್ತದೆ. ಯಾವುದೋ ದೇವಸ್ಥಾನ ನಾವು ನೋಡ್ತೀವಿ, ಇದೆಲ್ಲೋ ನೋಡಿದ್ದೀನಿ ಅಂತ ಅನಿಸೋದು, ಅಥವಾ ಪದೇ ಪದೇ ಒಂದು ದೇವಸ್ಥಾನ ಕನಸಲ್ಲೇ ಬರೋದು ಪ್ರತಿ, ಅದು ಯಾವುದೋ ಒಂದು ಘಟನೆ ಕನಸಲ್ಲಿ ಪದೇ ಪದೇ ಬರೋದು ರಿಪೀಟೆಡ್ ಆಗಿ, ಅದಕ್ಕೆ ಯಾವುದೋ ಒಂದು ಪಾಸ್ಟ್ ಕರೆಕ್ಷನ್ ಇರ್ತದೆ. ಆ ಥರದ್ದೆಲ್ಲ ಡಿಕೋಡ್ ಮಾಡ್ಬೋದು. ಹಾಂ, ಡಿಕೋಡ್ ಮಾಡ್ಬೋದು. ಅದು ಯಾಕೆ ಬರ್ತಾ ಇದೆ ಅಂತ. ನಾವೊಂದು ಸೌಂಡ್ಸ್ ಇದೆ ನಮ್ಮಲ್ಲಿ, ಸೌಂಡ್ಸ್ ಇದೆ ನನ್ನ ಹತ್ರ, ಒಂದು 108 ಸೌಂಡ್ಸ್ ಇದೆ. ಒಂದು ಸೌಂಡ್ ಹಾಕಿದ್ರೆ ಒಂದು ಮೆಮೊರಿ ಓಪನ್ ಆಗುತ್ತೆ. ಐ ಹ್ಯಾವ್ ಇನ್ವೆಂಟೆಡ್ ದಟ್ ಟೆಕ್ನಾಲಜಿ. ಅದು ಸೌಂಡ್ ಹಾಕಿದ ತಕ್ಷಣ ಆ ಪಾಸ್ಟ್ ಲೈಫ್ದು ಯಾವುದೋ ಬರೀ ಎಮೋಷನ್ ಇದೆಯಲ್ಲ, ಅದು ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಗುರುಜಿ, ಈಗ ಟ್ರಾನ್ಸ್ ಹೋದಾಗ ಓಪನ್ ಅಪ್ ಆಗಿ ಏನೇನು ಮಾತಾಡ್ತಾರಲ್ಲ, ಅದೆಲ್ಲ ಸಬ್ಕಾನ್ಷಿಯಸ್ಸೇ ಸ್ಟೋರಿ ಕಟ್ತಿರ್ಬೋದಲ್ಲ? ಎರಡೂ ಇದೆ. ನಾನು ಏನು ಅವರೇ ಕತೆ ಹೆಣೆಯೋದನ್ನು ನೋಡಿದ್ದೀನಿ, ಮತ್ತು ನಿಜವಾದ್ದು ಇದೆ. ಇನ್ನು ಕೆಲವು ಒಳಗಡೆ ಪೊಸೆಸ್ಡ್ ಎನರ್ಜೀಸ್ ಇರ್ತಾವಲ್ಲ, ಮಿಸ್ಗೈಡೆಡ್ ಎನರ್ಜೀಸು, ಸ್ಪಿರಿಟ್ಸ್ ಇರ್ತವೆ, ಅವು ನಾನೇ ಆ ದೇಶದ ರಾಜ ಆಗಿದ್ದೆ ಅಂತ ಕತೆ ಕಟ್ತಾವೆ. ಯಾವಾಗ ನಾವು ಕ್ರಾಸ್ ವೆರಿಫಿಕೇಷನ್ ಮಾಡ್ತೀವೋ ಅಲ್ಲಿ ಸಿಗಾಕೊಂಡ್ಬಿಡ್ತಾವೆ, ನನ್ನ ಹತ್ರ ಸಿಗಾಕೊಂಡ್ಬಿಡ್ತಾವೆ. ಓಕೆ, ಕ್ರಾಸ್ ವೆರಿಫಿಕೇಷನ್ ಸಿಗಾಕೊಳ್ತೀವಿ. ಈಗ ನಾನು ಈಗ ನನ್ನ ಹೆಂಡತಿ ಗಂಡ ಅಂತ ನಾವು ಹೇಳ್ಬೋದು ಪೊಲೀಸ್ ಸ್ಟೇಷನಲ್ಲಿ, ಅವ್ರೇನು ಮಾಡ್ತಾರೆ, ಇಬ್ಬರನ್ನೂ ಸಪ್ರೇಟ್ ಮಾಡಿಬಿಟ್ಟು ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ಸಿಗಾಕೊಂಡ್ಬಿಡ್ತಾರೆ. ಇಬ್ಬರು ಒಂದೇ ಹೇಳೋಕ್ಕಾಗಲ್ಲ. ಕ್ರಾಸ್ ವೆರಿಫಿಕೇಷನ್ ಮಾಡಿದ್ರೆ ಸಿಗಾಕೊಳ್ತೇವೆ. ಮತ್ತು ಅದು ಎವಿಡೆನ್ಸ್ ಏನು ಸರ್ಚ್ ಮಾಡ್ಬೋದು ನಾವು, ಇಂಥ ಇಸ್ವಿ ಇಂಥ ವ್ಯಕ್ತಿಗಳು ಇದ್ರ ಈ ಹಿಂದೆ, ಅದನ್ನು ಪತ್ತೆ ಹಚ್ಬೋದು ನಾವು. ಗುರುಜಿ, ಈಗ PLRT ಕೋರ್ಸ್ ಆಗ್ಬೋದು, ಅಥವಾ ಬೇರೆ ಯಾವುದೋ ಹನುಮಾನ್ ಚಾಲೀಸಕ್ಕೆ ಸಂಬಂಧಪಟ್ಟಂಥ ನೀವು ಮಾಡ್ತಕ್ಕಂಥ ಕ್ಯಾಂಪ್ಸ್ ಆಗ್ಬೋದು. ಈಗ ನಾನು PLRT ಕೋರ್ಸೇ ಮಾಡಿಕೊಂಡೆ ಅಂತ ಅನ್ಕೊಳ್ಳಿ, 10 ದಿನದ ಕೋರ್ಸ್ ಮಾಡಿದ್ಮೇಲೆ ಮತ್ತೆ ನಾನು ಅಪ್ಡೇಟ್ ಆಗಬೇಕು ಅಂದರೆ ಮತ್ತೆ ಡಿಫ್ರೆಂಟ್ ಕೋರ್ಸಸ್ ಮಾಡಬೇಕಾ, ಅಥವಾ ಹೇಗದು? ನೋಡಿ, ಯಾವತ್ತು ಕಲಿಕೆ ನಿಲ್ತದೋ ಅವತ್ತು ಆಯುಸ್ ನಿಲ್ತದೆ ಅಂತ ಒಂದು ಚೈನಿ ಪ್ರಾವರ್ಬ್ ಇದೆ. ನೀನು ದೀರ್ಘಕಾಲ ಬದುಕಬೇಕಾದ್ರೆ ಯಶಸ್ವಿ ವ್ಯಕ್ತಿಯಾಗಿ ಕಲಿತಾನೇ ಇರಬೇಕು, ನಿರಂತರ ಕಲಿಕೆ ಅನ್ನೋದು ನಿರಂತರ. ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕು, ನೀನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ಇದ್ರ ರಿಲೇಟೆಡ್ ಒಂದು ಹಿಪ್ನೋಸಿಸ್ ರಿಲೇಟೆಡ್ ಏನೆಲ್ಲ ಹೊಸ ಆವಿಷ್ಕಾರಗಳಾಗ್ತಾ ಇರುತ್ತೆ ಪ್ರಪಂಚದಾದ್ಯಂತ, ಅದು ಸೈಂಟಿಫಿಕ್ ಜರ್ನಲ್ಸಲ್ಲಿ ಪಬ್ಲಿಷ್ ಆಗ್ತಾ ಇರುತ್ತೆ. ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಮತ್ತು ನನ್ನ ಹತ್ರ ಬಂದರೆ ನಾನು ಏನು ಅಪ್ಡೇಟ್ ಆಗಿದ್ದೀನೋ ಅದು ನಮಗೆ ಶಿಷ್ಯರು ಕೂಡ ನಾನು ಅದು ಹೇಳ್ಕೊಡ್ತೇನೆ. ಕಳೆದ ವರ್ಷದಲ್ಲಿ ನಾನು ಏನೂ ಹೇಳಿಲ್ಲ ಆ ವರ್ಕ್ಶಾಪಲ್ಲಿ, ಈ ವರ್ಷದಲ್ಲಿ ನನಗೆ ಅದು ನನ್ನ ಗಮನಕ್ಕೆ ಬಂದಿದೆ. ಅಪ್ಡೇಟ್ ಆಗಿರೋದನ್ನು ಅವನಿಗೆ ಮತ್ತೆ ಒಂದು ಸೆಷನ್ ಇಟ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀವಿ ನಾವು, ಫಾಲೋ ಅಪ್ ಸೆಷನ್ ಅಂತೀವಿ.
ಈಗ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೇ ಒಳ್ಳೇದು ಮಾಡ್ತಿದ್ರು ಕೆಲವು ವ್ಯಕ್ತಿಗೆ ಅದೇನೋ ಅಂತಾರಲ್ಲ, ಕೇಡಿಗನಕ್ಕೆ ನಾಯಿ ಕೂಡ ಮೊಟ್ಟೆ ಇಡ್ತು ಅಂದಂಗೆ ಪಾಪ ಅವ್ರ ಲೈಫಲ್ಲಿ ಏನೋ ಒಳ್ಳೇದಾಗ್ತಿರಲ್ಲ. ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು, ತುಂಬ ಸರಿ ಆ ಕರ್ಮನೇ ತುಂಬ ವಿಚಾರಗಳಲ್ಲಿ ಅಡ್ಡ ಬರ್ತಿರತ್ತೆ. ಈಗ ನೀವು ಹೇಳಿದಂಗೆ ಮುಂದೆ ಓಡಬೇಕು ಅಂದರೆ ಹಿಂದೆ ಗಂಟುಗಳು ಹಾಕ್ಕೊಂಡು ಯಾರೋ ಹಗ್ಗ ಹಿಡ್ಕೊಂಡು ಎಳಿತಿದ್ರೆ ಮುಂದೆ ಹೋಗೋಕ್ಕಾಗಲ್ಲ. ಈ ಥರದ ಈ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದು ಅಥವಾ ಈ ಕರ್ಮ ಹೀಲಿಂಗ್ ಟೆಕ್ನಿಕ್ ಅಂತ ಏನಿದೆಲ್ಲ ಗುರುಜು, ಇದು ಹೇಗೆ ಕೆಲಸ ಭಾಳ ಸುಲಭ ಕರ್ಮ ಕಳ್ಕೊಳ್ಳೋಕ್ಕೆ. ನಾನು ಈ ಪಾಡ್ಕಾಸ್ಟ್ ಮೂಲಕ ಹೇಳ್ತಾ ಇದ್ದೀನಿ, ಕರ್ಮವನ್ನು ಅನುಭವಿಸಿಯೇ ತೀರಬೇಕು ಅಂತ ತುಂಬ ಜನ ಸಿದ್ಧಾಂತಿಗಳು ಹೇಳ್ತಾರೆ. ಅದು ವೇದಾಂತ ಅಷ್ಟೇ. ಆದರೆ ಪ್ರಾಕ್ಟಿಕಲ್ ಸೈನ್ಸ್ ಇದೆ ಅದಕ್ಕೆ. ನಾನು ಕರ್ಮ ಅನ್ನೋದನ್ನು ಒಂದು ತಿಪ್ಪೆಗೆ ಹೋಲಿಸ್ತೇನೆ. ನಾನು ತಿಪ್ಪೆ ಅಂದರೆ ಏನು? ಕಸದ ಕೂಪ. ಅಲ್ಲಿಂದ ಸುವಾಸನೆ ಬರ್ತದೆ, ದುರ್ವಾಸನೆ ಬರ್ತದೆ. ದುರ್ವಾಸನೆ. ಹಾಂ, ಕರ್ಮ ವಾಸನೆ ಅಂತಲೇ ಇರೋದು. ಕರ್ಮ ವಾಸನಾನುಸಾರವಾಗಿ ನಮ್ಮ ಜನ್ಮಗಳು. ಈಗ ಒಳ್ಳೇದೇ ಆಗಿದ್ದಿದ್ರೆ ಇಂಥ ಕೆಟ್ಟ ಜನ್ಮ ಯಾಕೆ ಬರಬೇಕಾಗಿತ್ತು? ಅದು ಒಳ್ಳೇದಾಗಿರಲಿಲ್ಲ ಅಂದರೆ ಅದು ಕಸ, ಅದು ಕೊಳೆ. ಅದು ಈಗ ತಿಪ್ಪೆಗೆ ನೀವು ತಿಪ್ಪೆನ ಕಲ್ಪನೆ ಮಾಡ್ಕೊಳ್ಳೆ. ತಿಪ್ಪೆ ಖಂಡಿತ ಅದು ವಾಸನೆ ಹೊರಸೂಸ್ತಿರ್ತದೆ. ಆದರೆ ತಿಪ್ಪೆನ ಹೇಗೆ ನಾವು ಕನ್ವರ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಅದರ ಮೇಲೆ ಒಂದು 5 ಅಡಿಯಷ್ಟು ಮಣ್ಣು ಸುತ್ತಲೂ ಹರಡಿಬೇಡಿ, ಹೊಸ ಮಣ್ಣು, ಕೆರೆ ಮಣ್ಣು ತಂದುಬಿಟ್ಟು ಅದರ ಮೇಲೆ ತುಂಬಿಡಿ. ಅದರ ಮೇಲೆ ಒಂದಷ್ಟು ಗಿಡಗಳನ್ನು ನೆಡಿ. ಎಷ್ಟು ಅದ್ಭುತವಾದ ಫಲ ಸಿಗ್ತದೆ ಗೊತ್ತಾ? ಎಷ್ಟು ಸ್ವೀಟ್ ಹಣ್ಣುಗಳು ಕೊಡ್ತದೆ ಗೊತ್ತದು. ಅದೇನು ಇಲ್ಲಿ ಟೆಕ್ನಾಲಜಿ ನೀನು ಹೊಸ ಕೆಲವು ವಿಚಾರಗಳನ್ನು 21 ದಿವಸ ಆಗಲಿ 3 ತಿಂಗಳಾಗಲಿ ಅದರ ಮೇಲೆ ಲೇಯರ್ ಮಾಡಬೇಕು. ಲೇಯರ್ಸನ್ನು ಮಾಡಬೇಕು. ಆವಾಗ ಕರ್ಮ ಧರ್ಮ ಆಗಿ ಕನ್ವರ್ಟ್ ಆಗತ್ತೆ. ಅದು ಕೊಳೆನೇ, ಅದೇ ಫಲ ಆಗಿ ಕನ್ವರ್ಟ್ ಆಗತ್ತೆ. ಇನ್ಫ್ಯಾಕ್ಟ್ ಎಲ್ಲ ಫಲ ಒಂದು ಕಾಲದಲ್ಲಿ ಅದು ಕೊಳೆಯಾಗಿತ್ತು ಅನ್ನೋದು ಯಾರಿಗಾರು ಗೊತ್ತಿದೆಯಾ? ನಾನು ರೈತನಾಗಿ ನಂಗೆ ಗೊತ್ತಿದೆ. ತಿಪ್ಪೆ ಗೊಬ್ಬರ ಹಾಕಿದರೆ ಬೆಳೆ ಚೆನ್ನಾಗಿ ಬೆಳೀತದೆ. ತಿಪ್ಪೆ ಗೊಬ್ಬರನ ಬೆಳೆ ಏನು ಮಾಡ್ತು? ಅದು ಹೀರ್ಕೊಳ್ತು, ಅದರಲ್ಲಿ ರಸನ ಅದು ಕನ್ವರ್ಟ್ ಮಾಡ್ತು. ಆದರೆ ನೀನು ಹೊಸ ಬೀಜ ಹಾಕಬೇಕು, ಅದರ ಮೇಲೆ ಮಣ್ಣು ಹರಿವಿ ಹೊಸ ಬೀಜ ಹಾಕಬೇಕು. ಆದರೆ ಹೊಸ ಆಲೋಚನೆಗಳನ್ನು ಒಂದು 3 ತಿಂಗಳು ಮಾಡಿದ್ರೆ ಹಳೆ ಆಲೋಚನೆಗಳೆಲ್ಲ ಕನ್ವರ್ಟ್ ಆಗೋಗ್ತವೆ. ಅಂದರೆ ತಿಪ್ಪೆ ಏನು ಪ್ರಯೋಜನ ಇಲ್ಲ. ತಿಪ್ಪೆ ವಾಸನೆ ಬರ್ತದೆ, ವಾಸನೆ ತಕ್ಷಣ ನಿಂತೋಗ್ತದೆ ಮಣ್ಣು ಹರಿವಿದ್ರೆ. ಮತ್ತು ಅಷ್ಟು ಗೊಬ್ಬರ ಬೆಳೆಯಾಗಿ ಹೆಂಗೆ ಕನ್ವರ್ಟ್ ಆಗ್ತದೆ? ಬೀಜ ಹಾಕು. ಹಿಪ್ನೋಸಿಸಲ್ಲಿ ಒಂದು 21 ದಿವಸ ನಾನು ಹೇಳೋ ಆಲೋಚನೆಗಳು ಮಾಡಿದ್ರೆ ಅವರು, ಮತ್ತು ಅವ್ರ ನೆಗೆಟಿವ್ ಟೆಂಡೆನ್ಸಿ ಹೋಗ್ಬಿಡ್ತದೆ ಅವ್ರಿಗೆ. ಅಂದರೆ ಒಂದು ಲೇಯರ್ಸನ್ನು ಹಾಕಬೇಕು, ಪದರಗಳು. ಕರ್ಮದ ಮೇಲೆ ಒಂದು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಲೇಯರ್ಸ್ ಹಾಕಿದರೆ ಅದೆಲ್ಲ ಕರ್ಮ ತಿಂದು ಧರ್ಮವಾಗಿ ಬೆಳೆ ಕೊಡ್ತದೆ ಅವನಿಗೆ. ಆಸ್ ಯೂಶುವಲ್ ಗುರುಜಿ, ವಂಡರ್ಫುಲ್. ಪ್ರತಿ ಸಾರಿ ನಿಮ್ಮ ಒಟ್ಟಿಗೆ ಪಾಡ್ಕಾಸ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್. ಧನ್ಯವಾದ. ಈಗ ರಾಯರು ದೇಹ ಸಮೇತ ಹೋದ್ರು. ರಾಯರು ಅದಾದ ನಂತರ ರಾಯರು ತುಂಬಾ ಜನಕ್ಕೆ ಕಾಣಿಸ್ತಿದ್ರು, ವಾಣಿ ಕೇಳಿದ್ರು, ದರ್ಶನ ಕೊಟ್ಟರು. ನಿಮ್ಗೆ ಏನಾದರೂ ಕಾಣ್ತದೆ ಅಂತಂದ್ರೆ ಯಾವುದಾದ್ರೂ ಕಾಣುವ ವಸ್ತುವಿಗೆ ನಾಶ ಇದೆ. ಆದರೆ ಆತ್ಮಕ್ಕೆ ನಾಶ ಯಾಕಿಲ್ಲ ಅಂತಂದ್ರೆ ಅದು ಕಣ್ಣಿಂದ ನೋಡಲಾಗದು. ಈಗ ರಾಯರ ದರ್ಶನ ಎಷ್ಟೋ ಜನಕ್ಕಾಯ್ತು ಅಂತಾರೆ. ಆ ಭಕ್ತಾದಿಗಳು ಯಾರಿದ್ರು ಅಥವಾ ರಾಯರೇ ಕೊಟ್ಟಂತ ಅನುಗ್ರಹ? ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾರೆ, ಎಲ್ಲರೂ ರಾಯರ ಕಾಲದಲ್ಲಿ ಭೇಟಿ ಮಾಡಿದ್ರು. ಕೆಲವರಿಗೆ ಯಾಕೆ ರಾಯರು ದರ್ಶನ ಕೊಟ್ಟರು ಅಂತಂದ್ರೆ, ಮಂತ್ರಾಲಯ ಯಾವಾಗಲೂ ಜನ ತುಂಬಿರ್ತಾರೆ. ರಾಯರು ಮಾಡ್ತಿರ್ತಕ್ಕಂಥ ಪವಾಡಗಳು ಅಲ್ಲಿ ಯಾಕೆ ಹೆಚ್ಚು? ಮಂತ್ರಾಲಯ ಅನ್ನೋ ಒಂದು ಊರಿದೆಯಲ್ಲ, ಅಲ್ಲಿ ಕೂಡ ನೀನು ಹೋಗಿ 1 ತಿಂಗಳಿದ್ರೆ ಗೊತ್ತಾಗ್ತದೆ ಎಷ್ಟು ಪಾಪಿಗಳಿದ್ದಾರೆ ಅಂತ. ಅವರಿಗೆ ಈ ಮಂತ್ರ ವರ್ಕ್ ಆಗೋದಿಲ್ಲ. ಆದರೆ ಎಲ್ಲೋ ದೂರದಿಂದ ಈಗ ರಜನಿಕಾಂತ್ ಅವ್ರಿಗೆ ವರ್ಕ್ ಆಯ್ತು, ರಾಜ್ಕುಮಾರ್ ವರ್ಕ್ ಆಯ್ತು, ಜಗ್ಗೇಶ್ ಕೂಡ ವರ್ಕ್ ಆಯ್ತು. ಪವಾಡ ಆಗಬೇಕಾದ್ರೆ ನೀನ್ ರೆಡಿ. ಈಗ ರಾಘವೇಂದ್ರ ಸ್ವಾಮಿಗಳು ಅವರು ಸಮಾಧಿ ತಲುಪಬೇಕಂತ ಸ್ಥಿತಿ ಅಥವಾ ಪರಿಸ್ಥಿತಿ ಯಾಕೆ? ಅದು ಸಮಾಧಿಗಳಲ್ಲಿ 9 ಸಮಾಧಿ ಇದೆ. ಲಯ ಸಮಾಧಿ, ಭಾವ ಸಮಾಧಿ, ಸಹಜ ಸಮಾಧಿ, ಸಾಯುಜ್ಯ ಸಮಾಧಿ. 8ನೇದು ಸವಿಕಲ್ಪ ಸಮಾಧಿ, 9ನೇದು ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಈಸ್ ಅಲ್ಟಿಮೇಟ್. ಅವನಿಗೆ ಇನ್ನೂ ಜನ್ಮ ಇಲ್ಲ, ಜೀವನ್ ಮುಕ್ತ. ರಾಯರು ಅವರು ಯಾವ ಸಮಾಧಿ ಸ್ಥಿತಿ ತಲುಪಿದ್ದು? ಅವರು ಭಕ್ತಿ ಯೋಗದಲ್ಲಿದ್ರು. ಮೂಲರಾಮನನ್ನು ಉಪಾಸನೆ ಮಾಡ್ತಿದ್ರು. ಹಾಗೆ ಪಂಚಮುಖಿ ಹನುಮಾನ್ ನಿರಂತರವಾಗಿ ಜಪ ಮಾಡ್ತಾ 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 ಅವರಿಗೆ ಆ ಸಮಾಧಿ ಪ್ರಾಪ್ತಿ. ಅವರು ಯಾವಾಗ ಸನ್ಯಾಸತ್ವನ ಸ್ವೀಕರಿಸ್ತಾರೆ, ಆಮೇಲೆ ಅವ್ರ ಹೆಂಡತಿ ಮಾಡ್ಕೋತಾರೆ, ನಾನು 1 ಕೋಟಿ ಜನ ಉದ್ಧಾರ ಮಾಡ್ತೀನಿ ಅಂದಾಗ ಒಬ್ಬ ವ್ಯಕ್ತಿ ಅದಕ್ಕೆ ತ್ಯಾಗ ಮಾಡ್ತಾರೆ. ಆಕೆ ಯಾಕೆ ತನ್ನ ಜೀವ ಕಂಡುಕೊಂಡಿದ್ದು?
ಸಾವಿರಾರು ಜನ ಈ ಕೆರೆಯಿಂದ ಜೀವನ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಒಂದು ಜೀವ ಹೋದ್ರೂ ಪರವಾಗಿಲ್ಲ ಅಂತಕ್ಕಂಥದ್ದು ಗೌಡ್ರು ಕಟ್ಟಿಸಿದ ಕೆರೆ. ಆ ಕೆರೆ ಕಟ್ಟಿದ ಮೇಲೆ ಅದು ತುಂಬಿರ್ತದೆ. ಆ ತುಂಬಿದ ಕೆರೆಗೆ ಹೋಗ್ಬಿಟ್ಟು ಹಾರ್ಪಳ್ತಾಳಕ್ಕೆ ಗೀಜ್ ಬರ್ತಿರ್ಲಿಲ್ಲ. ಅವಾಗ ಕೆರೆ ಕಟ್ಟೆ ಒಡೆಯೋದು ನಿಂತೋಯ್ತು ಅಂತ ಒಂದು ಪ್ರತೀತಿ. ವಿಷ್ಣುವಿಂದ ಹಿಡಿದು ಸಾಕಷ್ಟು ಜನ ದೇವರುಗಳಿದ್ರು ಕೂಡ ಅವರು ಹನುಮಂತನ್ನೇ ಉಪಾಸನೆ ಆಗ್ತಾರೆ. ಅದೇ ರಹಸ್ಯ. ಪಂಚಮುಖಿ ಅಂತಂದ್ರೆ 5 ಮುಖ ಅಲ್ಲ, ಬದುಕಿರುವ ಎಲ್ಲರೊಳಗಡೆ ವಿಶ್ವದಾದ್ಯಂತ 5 ಪ್ರಾಣಗಳು 5 ಮುಖವಾಗಿ ಸಂಚಾರ ಮಾಡ್ತವೆ. ಅದಕ್ಕೆ ಪ್ರಾಣೋಪಾನ ವ್ಯಾನೋಧಾನ ಸಮಾನ ಅಂತ. ಈ 5 ಮುಖವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಣಗಳಿಗೆ, ಮುಖ್ಯ ಪ್ರಾಣಗಳಿಗೆ ಪಂಚಮುಖ. ರಾಯರ ವಿಚಾರದಲ್ಲಿ ಅವರು ಬರೀ ನಾನು 700 ವರ್ಷಗಳ ಕಾಲ ಮಾತ್ರನೇ ಇಲ್ಲಿರ್ತೀನಿ ಅಂತ ಹೇಳಿದ್ರು. ಅವರೇ ಹೇಳಿದ್ರು. ಇದೆಲ್ಲ ಏನು ಅಂತಂದ್ರೆ